ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ, ಶುಭೋದಯ. ನಿಮ್ಮ ನೆಚ್ಚಿನ ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ವೀಕ್ಷಕರೆಲ್ಲರಿಗೂ ಇಂದು ಮಂಗಳವಾರ, ಮಂಗಳಪ್ರದವಾದಂತಹ ಮಂಗಳಕರವಾದ ದಿನದಂದು ನಾವು ವಿಶೇಷ ಮಾಹಿತಿಯನ್ನ ತಿಳಿಸ್ಕೊಡ್ಲಿಕ್ಕೆ ಅಂತ ಕಾರ್ಯಕ್ರಮವನ್ನು ಆರಂಭಿಸೋ ಸಮಯ ಆಗಿದೆ. ಈ ದಿನ ನಾವು ವಿಘ್ನ ನಿವಾರಕ ವಿಘ್ನೇಶ್ವರನನ್ನ ಸ್ಮರಿಸೋಣ, ಜಗನ್ಮಾತೃಕೆಯನ್ನ ಸ್ಮರಿಸ್ತಾ, ಪ್ರಣವ ಶಕ್ತಿಯನ್ನ ಸ್ಮರಿಸ್ತಾ ಕಾರ್ಯಕ್ರಮವನ್ನ ಆರಂಭಿಸೋಣ. ಮನೆಗೆ ಸಂಬಂಧಿಸಿದಂತಹ 10 ಹಲವು ವಾಸ್ತು ಟಿಪ್ಸ್ ನ ಈ ದಿನ ನೀವು ಈ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ತಿಳ್ಕೋಬಹುದಾಗಿದೆ. ಯಾವ ರಾಶಿಯವರಿಗೆ ಯಾವ ರೀತಿಯಾದಂತಹ ವಾಸ್ತು ಸೂಕ್ತ ಅಂತ ತಿಳಿಸ್ಕೊಡ್ತಾರೆ ಗುರುಜಿಯವರು. ಗುರುಗಳು ಕೂಡ ಆಗಮಿಸಿದ್ದಾರೆ, ಬನ್ನಿ ಬರ್ಮಾಡ್ಕೊಳ್ಳೋಣ. ಶ್ರೀಯುತರು ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಧಾರ್ಮಿಕ ಚಿಂತಕರು, ಸದಾದೇವಿ ಔಪಾಸಕರು, ತೇಜೋಮಂದಿ ರಮಲಶಾಸ್ತ್ರ ಸ್ವರಶಾಸ್ತ್ರದಲ್ಲಿ ಪ್ರಾವೀಣ್ಯತೆ ಹೊಂದಿರುವ ದೇವಿಶ್ರೀ ಮಹಾ ಸಂಸ್ಥಾನದ ಸಂಸ್ಥಾಪಕರು ಹಾಗೂ ದೇವಿಶ್ರೀ ಜ್ಯೋತಿ ಪತ್ರಿಕೆಯ ಪ್ರಧಾನ ಸಂಪಾದಕರು ಆದಂತ ಶ್ರೀ ದೇವಿಶ್ರೀ ಗುರುಜಿಯವರು. ಗುರುಜಿ, ಎಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಆದರಪೂರ್ವಕ ಸ್ವಾಗತ. ಬ್ರಹ್ಮೋಸ್ಮಿ. ಇಂದು ಮಂಗಳವಾರ ಗುರುಜಿ, ಮಂಗಳಕರವಾದಂತಹ ಅನೇಕ ಮಾಹಿತಿಗೋಸ್ಕರ ನಾವೆಲ್ಲರೂ ಕಾಯ್ತಾ ಇದ್ದೀವಿ. ಎಂದಿನಂತೆ ಮೊದಲಿಗೆ ಪಂಚಾಂಗ ಶ್ರವಣ, ನಂತರ ದ್ವಾದಶ ರಾಶಿಯ ಫಲಾಫಲ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಪುರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಓಂ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಸೈ 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 ನಮೋ ನಮಃ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮೇವ ಬಂಧನಾರ್ ಮೃತ್ಯೋರ್ಮೋಕ್ಷೇಯಮಾಮೃತಾತ್. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಮಹಾಜನಭ್ಯೋ ಸರ್ವೇ ಜನಭ್ಯೋ ಗ್ರಾಮದೇವತಭ್ಯೋ ಮಾತೃಪಿತೃದೇವತಭ್ಯೋ ಆಚಾರ್ಯ ದೇವತಭ್ಯೋ ನಮೋ ನಮಃ. ಶ್ರೀ ವಿಜಯನಾಮ ಸಂವತ್ಸರ ಉತ್ತರಾಯಣ ಹೇಮಂತ ಋತು ಪುಷ್ಯಮಾಸ ಕೃಷ್ಣ ಪಕ್ಷ ದ್ವಾದಶಿ ಮಂಗಳವಾರ, ಮೂಲ ನಕ್ಷತ್ರ, ವ್ಯಾಗತ ಯೋಗ, ತೈತುಲ ಕರಣ. ವಿಶೇಷತಃ ಸಂಕ್ರಮಣ. ಈ ದಿನ ತುಂಬ ವಿಶೇಷವಾದಂತಹ ದಿನ. ಮೂಲ ನಕ್ಷತ್ರದಲ್ಲಿ ಮಂಗಳವಾರ ಪ್ರಾರಂಭ ಆಗಿರ್ತಕ್ಕಂಥದ್ದು. ಮಂಗಳವಾರ ಅಂದಿದ ತಕ್ಷಣ ಹನುಮಂತನಿಗೆ ವಿಶೇಷವಾದ ಸ್ಥಾನಮಾನಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಮೂಲ ನಕ್ಷತ್ರ ಹನುಮನ ನಕ್ಷತ್ರ. ಹನುಮಂತನಿಗೂ ಮಂಗಳವಾರಕ್ಕೂ ತುಂಬ ಹತ್ತಿರದ ಸಂಬಂಧ ಇರತಕ್ಕಂಥದ್ದು. ಆ ವಿಚಾರವನ್ನು ಮತ್ತೆ ತಿಳಿಸ್ತೀನಿ. ಈ ದಿನ ಸೂರ್ಯೋದಯ ಆಗಿರ್ತಕ್ಕಂಥದ್ದು ವಿಶೇಷವಾಗಿ ಪ್ರತಿದಿನ ಸೂರ್ಯೋದಯ ಆಗ್ತಿರ್ತಕ್ಕಂಥದ್ದು. ಈ ಮಾಸದಲ್ಲಿ 6:47 ಸೂರ್ಯೋದಯ ಆಗಿದೆ. ಇನ್ನು ಈ ದಿನದ ಸೂರ್ಯಾಸ್ತ ಸಂಜೆ 6:17 ಆಗಲಿದೆ. ಇನ್ನ ಈ ದಿನದ ಸೂರ್ಯೋದಯ ಪ್ರಕಾರವಾಗಿ ಈ ದಿನದ ರಾಹುಕಾಲ 3:27 ಪ್ರಾರಂಭ ಆಗುತ್ತೆ. 4:51 ತನಕ ರಾಹುಕಾಲ ಇರುತ್ತೆ. ಈ ವಿಚಾರವಾಗಿ ಈ ದಿನದ ಅತ್ಯಂತ ಶುಭ ಮುಹೂರ್ತ ಅಭಿಜಿತ್ ಲಗ್ನ 12:10 12:50 ತನಕ ಇರತಕ್ಕಂಥದ್ದು. ನಂತರ ಈ ದಿನದ ದುರ್ಮುಹೂರ್ತ ಅತ್ಯಂತ ಕೆಟ್ಟಗಳಿಗೆ ಅಂತಂದಾಗ ಬೆಳಗ್ಗೆ 9 10:30 ತನಕ. ಈ ಸಮಯದಲ್ಲಿ ಯಾವುದೇ ಶುಭ ಸಮಾರಂಭಗಳು, ಶುಭ ಕೆಲಸಗಳು, ಶುಭ ಮಾತುಕತೆಗಳನ್ನ ನೀವು ಮಾಡಬಾರದು, ಜಾಗ್ರತೆ ವಹಿಸಬೇಕಾಗತ್ತೆ. ಇದು ಈ ದಿನದ ಪಂಚಾಂಗದ ವಿಶೇಷತೆ. ಇದರಲ್ಲಿ ಈ ದಿನ ಮೂಲ ನಕ್ಷತ್ರದಲ್ಲಿ ಚಂದ್ರ ಪ್ರವೇಶ ಆಗಿದ್ದಾನೆ. ಚಂದ್ರ ಮೂಲ ನಕ್ಷತ್ರದಲ್ಲಿ ಇದ್ದಾಗ ಯಾವ ಯಾವ ರಾಶಿಯವರಿಗೆ ಏನು ಫಲ? ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಉತ್ತಮವಾದ ಆರೋಗ್ಯದಲ್ಲಿ ಪ್ರಗತಿ ಆಗುವಂಥದ್ದು. ಅನೇಕ ರೋಗಗಳು ನಿವಾರಣೆ ಆಗ್ತಿದೆ. ಮತ್ತೆ ಸ್ವಯಂ ಉದ್ಯೋಗಸ್ಥರಿಗೆ ಸುಖವು ಹೆಚ್ಚಾಗುವಂಥದ್ದು, ತುಂಬಾ ಚೆನ್ನಾಗಿರ್ತಕ್ಕಂಥದ್ದು. ಉದ್ಯೋಗಸ್ಥರಲ್ಲಿ ವಸ್ತ್ರಾಭರಣಗಳ ಖರೀದಿ ನೋಡಿ ತುಂಬಾ ಚೆನ್ನಾಗಿರ್ತಕ್ಕಂಥದ್ದು. ವ್ಯಾಪಾರದಲ್ಲಿ ಇರುತ್ತೆ ಅಷ್ಟೇ ಅಲ್ಲ, ಹೊಸದಾಗಿ ಏನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದರಲ್ಲಿ ಲಾಭ ಸಿಗುವಂಥದ್ದು. ಸರ್ಕಾರಿ ಉದ್ಯೋಗಗಳಿಗೆ ಪುತ್ರರಿಂದ ನೆಮ್ಮದಿ ನೋಡಿ. ಮಕ್ಕಳಿಂದ ಯಾವಾಗಲೂ ಯೋಚನೆ ಮಾಡ್ತಿರ್ತೀರಿ, ಮಕ್ಕಳದ್ದು ಏನೋ ಒಂದು ಗತಿ ಆಗ್ತಿದೆಯಲ್ಲ ಅಂತ. ಇದನ್ನ ಮಕ್ಕಳಿಂದ ನೆಮ್ಮದಿ ಸಿಗುವಂಥದ್ದು. ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಲ್ಲೂ ಸಹ ಆರೋಗ್ಯದಲ್ಲಿ ಚೇತರಿಕೆ ಆಗ್ತಿದೆ. ಸುಮಾರು ದಿನಗಳಿಂದ ದೀರ್ಘಕಾಲದ ರೋಗಗಳು ಶಮನ ಆಗುವಂಥ ಸಮಯ ಬರ್ತಿದೆ. ಡಾಕ್ಟರ್ ಹತ್ರ ತೋರಿಸ್ಕೊಳ್ಳಿ, ಪರೀಕ್ಷೆ ಮಾಡ್ಕೊಳ್ಳಿ, ಖಂಡಿತ ಒಳ್ಳೆಯದು. ಮಕ್ಕಳ ವಿಚಾರದಲ್ಲಿ ಉತ್ತಮ ಜ್ಞಾನ ಸಿದ್ಧಿ ತುಂಬಾ ಚೆನ್ನಾಗಿರ್ತಕ್ಕಂಥದ್ದು. ಇದನ್ನ ವಿಶೇಷವಾಗಿ ನೀವು ಹನುಮಂತನ ಅಷ್ಟೋತ್ತರ ಪ್ರಾರ್ಥನೆ ಮಾಡಿ, ಹನುಮನಿಗೆ ನಮಸ್ಕಾರ ಮಾಡಿ, ಅಥವಾ ಹನುಮಂತನಿಗೆ ಒಂದು ತುಳಸಿ ಮಾಲೆ ಅಥವಾ ವೀಳ್ಯದೆಲೆ ಮಾಲೆಯನ್ನು ಕೊಡಿ. ಎಲ್ಲಾ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ವೃಷಭ ರಾಶಿ.
ವೃಷಭ ರಾಶಿಯ ಹೆಣ್ಣು ಮಕ್ಕಳಿಗೆ ಕುಟುಂಬದಲ್ಲಿ ಹಿರಿಯಿಂದ ಗೌರವ ಸಿಗುವಂಥದ್ದು, ಹಿರಿಯರ ಹೊಗಳಿಕೆಗೆ ನೀವು ಜಾರುವಂಥದ್ದು, ಸ್ನೇಹಿತರಿಂದ ಹೊಗಳಿಕೆ ಸಿಗುವಂಥದ್ದು ತುಂಬಾ ಚೆನ್ನಾಗಿದೆ. ಇನ್ನು ಸ್ವಯಂ ಉದ್ಯೋಗಸ್ಥರಿಗೆ ರಾಜ ಸನ್ಮಾನ, ಹಿರಿಯರನ್ನ ಭೇಟಿಯಾಗುವಂತ ಯೋಗ ತುಂಬಾ ಚೆನ್ನಾಗಿರ್ತಕ್ಕಂಥದ್ದು. ಈ ಉದ್ಯೋಗಸ್ಥರಿಗೆ ಉತ್ತಮವಾದ ಪ್ರಗತಿ. ನೋಡಿ, ವಿದೇಶಿ ಪಯಣ ಅಂತ ಹೇಳ್ತಿದೆ. ನೀವೇನಾದ್ರೂ ವಿದೇಶಿಗೆ ಹೋಗ್ಬೇಕು ಅಥವಾ ಉದ್ಯೋಗದಲ್ಲಿ ಪ್ರಗತಿ ಹೊಂದಿ ವಿದೇಶಿಗೆ ಹೋಗ್ಬೇಕು ಅನ್ನೋದಾದ್ರೆ ನಿಮ್ಗೆ ಯೋಗ ಹತ್ರದಲ್ಲಿದೆ, ಈ ದಿನ ಪ್ರಯತ್ನ ಮಾಡಿ. ಇನ್ನು ಸರ್ಕಾರಿ ಉದ್ಯೋಗಸ್ಥರಲ್ಲಿ ಕೀರ್ತಿ ಲಭಿಸುತ್ತದೆ. ನೋಡಿ, ಸರ್ಕಾರಿ ಉದ್ಯೋಗಸ್ಥರಿಗೆ ಕೀರ್ತಿ ಲಾಭ, ಸ್ನೇಹಿತರಿಂದ ಪ್ರಶಂಸೆ ಸಿಗುವಂಥದ್ದು. ಯಾವುದೋ ಸುಮಾರು ದಿನಗಳಿಂದ ಸಂಕಷ್ಟದಲ್ಲಿದ್ರಿ, ಆ ಸಂಕಷ್ಟ ಇವತ್ತಿಗೂ ಕೊನೆ ಆಗ್ತಿದೆ. ಇನ್ನ ಈ ಒಂದು ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಲ್ಲಿ ಮಕ್ಕಳಿಂದ ನೆಮ್ಮದಿ ಸಿಗುವಂಥದ್ದು ತುಂಬಾ ಚೆನ್ನಾಗಿದೆ. ಮಕ್ಕಳ ಹತ್ರ ಫೋನ್ ಮಾಡಿ ಮಾತಾಡಿ ಅಥವಾ ಮಕ್ಕಳನ್ನ ಭೇಟಿ ಆಗ್ಲಿಕ್ಕೆ ಹೋಗಿ ನಿಮ್ಗೂ ನೆಮ್ಮದಿ ಸಮಾಧಾನ ಸಿಗುತ್ತೆ. ಇನ್ನು ಸಣ್ಣ ಮಕ್ಕಳಿಗೆ ಸ್ವಲ್ಪ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು. ಇದನ್ನ ಡೈಜೆಷನ್ ಪ್ರಾಬ್ಲಮ್ ಆಗುವಂಥದ್ದು, ಯಾವುದನ್ನು ನೆನ್ನೆದು ಇವತ್ತಿಂದು ಅಥವಾ ಪಿಜ್ಜಾ ಬರ್ಗರ್ ಇಂಥವೆಲ್ಲ ತಿಂದು ಆರೋಗ್ಯ ಹಾಳು ಮಾಡಕ್ಕೆ ಹೋಗ್ಬೇಡಿ, ಎಚ್ಚರಿಕೆ ವಹಿಸಿ. ಇದನ್ನ ವಿಶೇಷವಾಗಿ ನೀವು ಮಹಾಲಕ್ಷ್ಮಿ ಅಷ್ಟೋತ್ರ ಓದ್ಕೊಳ್ಳಿ, ಎಲ್ಲಾ ರೀತಿ ಶುಭಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ಮಿಥುನ ರಾಶಿ. ಮಿಥುನ ರಾಶಿ ಹೆಣ್ಣು ಮಕ್ಕಳು ಇದನ್ನ ಬಂಧುಗಳನ್ನ ಭೇಟಿಯಾಗಲಿಕ್ಕೆ, ತಂದೆ ತಾಯಿನ ಭೇಟಿಯಾಗಲಿಕ್ಕೆ ಅಥವಾ ನಿಮ್ಮನ್ನ ಹುಡ್ಕೊಂಡು ಯಾರೋ ಸ್ನೇಹಿತರು ಬರ್ತಿದ್ದಾರೆ, ಇದನ್ನ ಅವ್ರ ಜೊತೆ ರಾಜಭೋಜನ, ಇದನ್ನ ನೀವು ಅವ್ರ ಜೊತೆ ಸುಖವಾಗಿ ಇರಬಹುದು. ತುಂಬಾ ಚೆನ್ನಾಗಿರ್ತಕ್ಕಂಥದ್ದು. ಮತ್ತು ಸ್ವಯಂ ಉದ್ಯೋಗಸ್ಥರಿ ಏನಾದ್ರೂ ದಾನ ಧರ್ಮ ಮಾಡಬೇಕು, ಯಾರಿಗಾದ್ರೂ ಡೊನೇಷನ್ ಕೊಡಬೇಕು, ಫಂಡ್ಸ್ ಕೊಡಬೇಕು ಅಂತೇಳಿ ಯೋಚನೆ ಮಾಡ್ತಿದ್ರಿ, ಅಂಥದ್ದು ಏನಾದ್ರೂ ಇದ್ರೆ ಮಾಡಿ, ಖಂಡಿತ ನಿಮಗೂ ನೆಮ್ಮದಿ ಸಿಗುವಂಥದ್ದು. ಇನ್ನು ಉದ್ಯೋಗಸ್ಥರಲ್ಲಿ ಸ್ವಲ್ಪ ಜಾಗೃತೆ ವಹಿಸಬೇಕು. ನೀವು ಸ್ಪೀಡಾಗಿ ವಾಹನಗಳನ್ನ ಚಾಲನೆ ಮಾಡಕ್ ಹೋಗ್ಬೇಡಿ, ಎಚ್ಚರಿಕೆ ವಹಿಸಬೇಕು. ಸಮಾಧಾನಕರವಾದ ಉದ್ಯೋಗದಲ್ಲಿ ಕೂತ್ಕೊಳ್ಳಿ, ಜಾಗೃತೆ ವಹಿಸಬೇಕು ಅಂತ ಏನೇ ಕೇಳ್ತೀನಿ. ಸುತ್ತಮುತ್ತಲು ಇರೋವರೇ ಶತ್ರುಗಳಾಗ್ಬಿಡ್ತಾರೆ, ಜಾಗೃತೆ. ಇನ್ನ ಸರ್ಕಾರಿ ಉದ್ಯೋಗಸ್ಥರಲ್ಲಿ ಸ್ವಲ್ಪ ಹಿರಿಯ ಅಧಿಕಾರಿಗಳಿಂದ ಕಿರುಕುಳ ಆಗುವಂಥದ್ದು, ಜಾಗೃತೆ ವಹಿಸಬೇಕು. ಇನ್ನ ಸ್ವಯಂ ಉದ್ಯೋಗಸ್ಥರು ಈ ರೀತಿ ಆದಾಗ ಇನ್ನ ಮನೆಯಲ್ಲಿ ಇರ್ತಕ್ಕಂಥ ರಿಟೈರ್ಮೆಂಟ್ ಇರ್ತಕ್ಕಂಥವ್ರು ವಯೋವೃದ್ಧರಲ್ಲಿ ಆರೋಗ್ಯದಲ್ಲಿ ಜಾಗೃತೆ ವಹಿಸಿ. BP ಶುಗರ್ ಇಂಥವ್ರು ಇರ್ತಕ್ಕಂಥ ಟೈಮ್ ಟು ಟೈಮ್ ಟ್ಯಾಬ್ಲೆಟ್ಸ್ ತಗೊಳ್ಳಿ. ಮನೆ ಕೀಸ್ ಆಗಲಿ, ಗಾಡಿ ವೆಹಿಕಲ್ ಕೀಸ್ ಆಗಲಿ ಅಥವಾ ದಾರಿನಾಗ್ಲಿ ಮರ್ತು ಹೋಗುವಂಥವ್ರು, ಮರವಿ ಇರ್ತಕ್ಕಂಥವ್ರು ಜಾಗೃತೆ ವಹಿಸಬೇಕು. ಮನೆ ಬಿಟ್ಟು ಎಲ್ಲೋ ಹೋಗ್ಬೇಡಿ, ಎಚ್ಚರಿಕೆ ವಹಿಸಿ. ಇನ್ನು ಮಕ್ಕಳಲ್ಲಂತೂ ಈ ದಿನ ಸ್ವಲ್ಪ ಕ್ರೀಡಾಪಟುಗಳಿಗೆ ತುಂಬಾ ವಿಶೇಷವಾದ ದಿನ ಆಗಿರುತ್ತೆ. ಲೈಫಲ್ಲಿ ಅಚೀವ್ಮೆಂಟ್ಸ್ ಇದ್ದೀವಿ ಅಂತಂದಾಗ ಅಚೀವ್ಮೆಂಟ್ಸ್ಗೋಸ್ಕರ ವೈಟ್ ಮಾಡಿ. ಈ ದಿನ ಆ ಅಚೀವ್ಮೆಂಟ್ಸ್ಗೋಸ್ಕರ ಅಪ್ಲಿಕೇಶನ್ ಫಿಲ್ಅಪ್ ಮಾಡಿಸೋದು, ಪ್ರಾಕ್ಟೀಸ್ ಮಾಡೋದು, ಅದ್ರ ಬಗ್ಗೆ ಚಿಂತಿಸಿ, ಖಂಡಿತ ಒಳ್ಳೇದಾಗುತ್ತೆ. ಈ ದಿನ ವಿಶೇಷವಾಗಿ ನೀವು ನರಸಿಂಹಸ್ವಾಮಿ ಅಷ್ಟೋದ್ರ ಅಥವಾ ನರಸಿಂಹಸ್ವಾಮಿಯ ದರ್ಶನದಿಂದ ಎಲ್ಲಾ ರೀತಿ ಶುಭಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ಕಟಕ ರಾಶಿ. ಕರ್ಕಾಟಕ ರಾಶಿ. ಕಟಕ ರಾಶಿಯ ಹೆಣ್ಣು ಮಕ್ಕಳಿಗೆ ಇದನ್ನ ಸೌಭಾಗ್ಯದ ದಿನ. ನೋಡಿ, ಬಂಧು ಮಿತ್ರರ ಸಮಾಗಮನ ಅಂತ ಹೇಳ್ತಾ ಇದೆ. ವಸ್ತ್ರ ವ್ಯಾಪಾರದಲ್ಲಿ ಲಾಭ ಸಿಗುವಂಥದ್ದು, ವ್ಯಾಪಾರದಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ, ಸ್ವಯಂ ಉದ್ಯೋಗ ಮಾಡ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ವಿಶೇಷವಾದ ಲಾಭ ಪಡೆಯುವಂಥದ್ದು. ಇನ್ನು ಸ್ವಯಂ ಉದ್ಯೋಗಸ್ಥರು ಭೂಮಿ ಉದ್ಯೋಗ ಆಗ್ಬೋದು, ಅಂಗಡಿ ವ್ಯಾಪಾರ ಆಗ್ಬೋದು, ತರಕಾರಿ ವ್ಯಾಪಾರ ಆಗ್ಬೋದು, ಯಾರಾದರೂ ಸರಿ ಸ್ವಯಂ ಉದ್ಯೋಗಸ್ಥರಲ್ಲಿ ಸ್ವಲ್ಪ ಇದನ್ನ ಲಾಭ ಕುಂಠಿತ ಆಗುವಂಥದ್ದು, ಕಷ್ಟಕ್ಕೆ ತಕ್ಕಂತೆ ಪ್ರತಿಫಲ ಇರೋದಿಲ್ಲ. ಚಿಂತಿಸಬೇಡಿ, ನಾಳೆ ಚೆನ್ನಾಗಿ ಆಗುತ್ತೆ ನಿಮಗೆ. ಇನ್ನು ಉದ್ಯೋಗಸ್ಥರಲ್ಲಿ ಸ್ವಲ್ಪ ಬೇಗ ಕೆಲಸಕ್ಕೆ ಹೋಗಿ ಎಲ್ಲ ಟೈಮ್ ಟು ಟೈಮ್ ನೀವು ಎಲ್ಲ ವ್ಯವಸ್ಥೆ ಮಾಡ್ಕೋಬೇಕು. ಯಾಕಂದ್ರೆ ಉದ್ಯೋಗದಲ್ಲಿ ನಿಮ್ಗೆ ನಿಮ್ಮ ಹಿರಿಯ ಅಧಿಕಾರಿಗಳಿಂದ ಸ್ವಲ್ಪ ನೀನು ಡಿಲೇ ಅನ್ನೋದು ಅಥವಾ ನಿನ್ನ ಮೇಲೆ ಕಾನ್ಫಿಡೆನ್ಸ್ ಕಮ್ಮಿ ಆಗುತ್ತೆ, ಜಾಗ್ರತೆ ವಹಿಸಿ. ಸರ್ಕಾರದಲ್ಲಿ ಕೆಲಸ ಮಾಡತಕ್ಕಂಥ ಉದ್ಯೋಗಸ್ಥರಿಗೆ ಸ್ನೇಹಿತರು ಶತ್ರುಗಳಾಗ್ತಿದ್ದಾರೆ. ಯಾರಿಗೋ ದುಡ್ಡು ಕೊಟ್ಟಿದ್ರಿ, ಆ ದುಡ್ಡು ಮತ್ತೆ ಇವತ್ತು ವಾಪಸ್ ತಂದು ಕೊಡೋದು ಅಥವಾ ಅವನು ನಿಮಗೆ ಕೊಟ್ಟು ನಿಮ್ಮನ್ನೇ ತೊಂದರೆಗೆ ಸಿಕ್ಕಾಕ್ತಾನೆ, ಜಾಗ್ರತೆ ವಹಿಸಿ. ಬೇಕು ಅಂತ ಕುನ್ನಾರಗಳನ್ನ ನಡೆಸ್ತಿದ್ದಾರೆ ನಿಮ್ಮಿಂದ, ಎಚ್ಚರಿಕೆ ವಹಿಸಿ. ಇನ್ನು ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಲ್ಲಿ ಸ್ವಲ್ಪ ಸಮಾಧಾನಕರವಾದ ದಿನ. ಮಕ್ಕಳು ಏನೋ ಹೇಳಿದ್ದಾರೆ, ನೆಮ್ಮದಿ ಹಾಳಾಗಿದೆ ಅಂತ ಚಿಂತಿಸಬೇಡಿ. ನಿಜವಾಗ್ಲೂ ನಿಮ್ಗೆ ಮಕ್ಕಳ ಮೇಲೆ ಪ್ರೀತಿ ಇದ್ರೆ ಇದನ್ನ ಅವ್ರನ್ನ ಭೇಟಿಯಾಗಿ ಅಥವಾ ಅವ್ರ ಕ್ಷಮಾಭಾವನೆಯಿಂದ ನೋಡಿ, ಒಳ್ಳೇದಾಗುತ್ತೆ. ಇನ್ನು ಮಕ್ಕಳ ವಿಚಾರದಲ್ಲಿ ತಲೆಗೆ ಪೆಟ್ಟಾಗುವಂತ ಸಂಭವ ಇದೆ. ರೋಡಲ್ಲಿ ಜಂಪ್ ಮಾಡಬೇಕಾದ್ರೆ ಅಥವಾ ಜೀಬ್ರಾ ಕ್ರಾಸಿಂಗ್ ಮಾಡಬೇಕಾದ್ರೆ ಅಥವಾ ವೆಹಿಕಲ್ಸ್ ಓಡಿಸ್ಬೇಕಾದ್ರೆ ಮಕ್ಕಳು ತುಂಬಾ ಜಾಗೃತೆ ವಹಿಸಿದ್ರೆ ತುಂಬಾ ಒಳ್ಳೇದು. ಇದನ್ನ ವಿಶೇಷವಾಗಿ ನೀವು ಹನುಮಂತನ ಅಷ್ಟೋತ್ರ ಅಥವಾ ಶಿವನ ಅಷ್ಟೋತ್ರ ಪಾರಾಯಣ ಮಾಡ್ಕೊಳ್ಳಿ, ಎಲ್ಲಾ ರೀತಿ ಶುಭಫಲಗಳು ನಿಮ್ಮದಾಗುತ್ತೆ. ಇದೀಗ ಸಿಂಹರಾಶಿ. ಸಿಂಹರಾಶಿಯ ಹೆಣ್ಣು ಮಕ್ಕಳಿಗೆ ಈ ದಿನ ಮನಸ್ಸಿಗೆ ನೆಮ್ಮದಿ ಸಿಗುವಂಥದ್ದು, ಏನೋ ಆನಂದ, ಏನೋ ಉಲ್ಲಾಸ, ಮನಸ್ಸಿನಲ್ಲೇ ತುಂಬಾ ಖುಷಿಯಾಗಿರ್ತಕ್ಕಂಥ ದಿನ ಆಗಿರುತ್ತೆ. ಇದನ್ನ ತಾವು ಯಾವ ಕೆಲಸ ಮಾಡಿದ್ರು ಸಹ ನಿರ್ವಿಘ್ನವಾಗಿ ನಡೆಯುವಂಥದ್ದು. ಸುಮಾರು ದಿನದಿಂದ ಪೆಂಡಿಂಗ್ ಇರುವಂಥ ಕೆಲಸ ಇದನ್ನ ಕಂಪ್ಲೀಟ್ ಆಗುವಂಥದ್ದು. ಇದನ್ನ ಉಪಯೋಗ ಮಾಡ್ಕೊಳ್ಳಿ. ಇನ್ನ ಉದ್ಯೋಗಸ್ಥರಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ಜಾಗೃತೆ ವಹಿಸಬೇಕು. ಈ ಹೊಟ್ಟೆಗೆ ಸಂಬಂಧಪಟ್ಟಿರೋ ಹಾಗೆ ಈ ಕಿಡ್ನಿ ರಿಲೇಟೆಡ್ ಆಗ್ಬೋದು, ಗಾಲ್ ಬ್ಲಾಡರ್ ಸ್ಟೋನ್ ಆಗಿರ್ಬೋದು, ಸ್ಟಮಕ್ ಇನ್ಫೆಕ್ಷನ್ಸ್ ಇರುತ್ತೆ, ಜಾಗೃತೆ ವಹಿಸಬೇಕು. ಇನ್ನು ಉದ್ಯೋಗಸ್ಥರಿಗೆ ದ್ರವ್ಯ ಲಾಭ ಅಂತ ಹೇಳ್ತಿದೆ, ತುಂಬಾ ಚೆನ್ನಾಗಿದೆ. ಕೆಲಸದಲ್ಲಿ ನಿಮ್ಗೆ ಪ್ರಮೋಷನ್ ಆಗ್ಬೋದು ಅಥವಾ ಬೋನಸ್ ಸಿಗೋದು, ಇಂಥದ್ದು ಯಾವುದೋ ಇದೆ,
ಉಪಯೋಗ ಮಾಡ್ಕೊಳ್ಳಿ. ಮತ್ತೆ ಈ ಒಂದು ಸರ್ಕಾರಿ ಉದ್ಯೋಗಸ್ಥರಲ್ಲಿ ಬಂಧು ಮಿತ್ರರ ಆಗಮನ, ಬಂಧು ಮಿತ್ರರಿಗೆ ಸಹಾಯ ಮಾಡಬೇಕು ಅಂತ ಹೇಳಿ ಮನ್ಸು ಮಾಡ್ತೀರಿ, ಸಹಾಯ ಮಾಡಿ, ಖಂಡಿತ ಒಳ್ಳೆಯದು. ಇನ್ನು ವಯಸ್ಸಾಗಿರ್ತಕ್ಕಂಥವರಲ್ಲಿ ಸ್ವಲ್ಪ ಎಚ್ಚರಿಕೆ ದಿನ ಆಗಿರಬೇಕು. ಮರು ಜಾಸ್ತಿ ಇರುತ್ತೆ, ನೀವು ಮನೆ ಬೀಗ ಹಾಕ್ಬೇಕಾದ್ರೆ ಜಾಗ್ರತೆ ವಹಿಸಿ, ಕಳ್ಳರಿಂದ ಮೋಸ ವಂಚನೆ ಆಗುತ್ತೆ ಅಂತ ಸ್ವಲ್ಪ ಎಚ್ಚರಿಕೆ ವಹಿಸಿ. ಇನ್ನು ಮಕ್ಕಳ ವಿಚಾರದಲ್ಲಿ ಉತ್ತಮವಾದ ದಿನ ಆದರೂ ಸಹ ಸ್ವಲ್ಪ ಮೊಣಗಾಲಿಗೆ, ಕಾಲಿಗೆ ಅಥವಾ ಹೆಬ್ಬೆರಳಿಗೆ ಪೆಟ್ಟು ಮಾಡ್ಕೊಳ್ಳುವಂಥ ಸಂಭವ ಇದೆ. ಎಚ್ಚರಿಕೆ ವಹಿಸಿದ್ರೆ ಖಂಡಿತ ತುಂಬಾ ಒಳ್ಳೆಯದು. ಇದನ್ನ ವಿಶೇಷವಾಗಿ ನೀವು ಸೂರ್ಯನಾರಾಯಣ ಅಷ್ಟೋತ್ತರ, ಮಹಾವಿಷ್ಣುವಿನ ಅಷ್ಟೋತ್ತರ ಓದ್ಕೊಳ್ಳಿ, ಎಲ್ಲಾ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಕಳ್ಳರಿಂದ ಭಯ ಆಗುವಂಥದ್ದು ನೋಡಿ. ಹೆಣ್ಣು ಮಕ್ಕಳು ಮೋಸ ಹೋಗ್ತಿದ್ರಾ ಅಂತ ತೋರಿಸ್ತಿದೆ. ಮೋಸ ಅಂತಂದಾಗ ಒಳ್ಳೆ ಮಾತಿಗೆ ಮರಳಾಗಿ ಮೋಸ ಹೋಗುವಂಥದ್ದು, ಶೀಲ ಕಲ್ಕೊಳ್ಳುವಂಥದ್ದು, ಇಂಥದ್ದು ಎಚ್ಚರಿಕೆ ವಹಿಸಬೇಕು. ನಿಮ್ಮ ಮನಸ್ಸು ನಿಮ್ಮ ಕೈಯಲ್ಲಿರಲಿ, ಯಾವುದೇ ಮಾತುಗಳಿಗೆ ನೀವು ಜಾರಬಾರದು. ಮತ್ತು ಸ್ವಯಂ ಉದ್ಯೋಗಸ್ಥರಲ್ಲಿ ಬಂಧು ನಾಶ, ಪತಿ ಪತ್ನಿಯರಲ್ಲಿ ಕಲಹಗಳು ಉಂಟಾಗುವಂಥದ್ದು, ಮನೆಯಲ್ಲಿ ಸುಮ್ಮನೆ ಗಲಾಟೆ ಮಾಡ್ಕೋಬೇಡಿ. ಖಂಡಿತ ಗಲಾಟೆ ಮಾಡ್ಕೊಂಡ್ರೆ ನೀವೇ ಪಶ್ಚಾತ್ತಾಪ ಪಡಬೇಕಾಗತ್ತೆ. ಎಚ್ಚರಿಕೆ ವಹಿಸಬೇಕು. ಇನ್ನು ಸ್ವಯಂ ಉದ್ಯೋಗಸ್ಥರಲ್ಲಿ ಸ್ವಲ್ಪ ಹೊರಗಡೆ ಸ್ನೇಹಿತರಿಂದ ಕೂಡ ಸ್ವಲ್ಪ ಕಿರುಕುಳ ಆಗುವಂಥದ್ದು, ಜಾಗ್ರತೆ ವಹಿಸತಕ್ಕಂಥದ್ದು. ಇನ್ನು ಉದ್ಯೋಗಸ್ಥರಲ್ಲಿ ಪುತ್ರಹಾನಿ ನೋಡಿ, ಪುತ್ರಹಾನಿ ಆಗ್ತಿದೆ, ಕಾರಾಗೃಹ ಬಂಧನ ಅಂತ ಹೇಳ್ತಿದೆ. ಜಾಗ್ರತೆ ವಹಿಸಿ ನೋಡಿ. ಮಾಡದೇ ಇರೋ ತಪ್ಪುಗಳಿಗೆ ನಿಮ್ಮ ಸ್ನೇಹಿತರು ಮತ್ತೊಬ್ರು ಯಾರೋ ಮಾಡಿ ಆ ತಪ್ಪಕ್ಕೆ ಸಿಕ್ಕಾಕೊಂಡು ಒಳಗಡೆ ನೊಂದ್ಕೊಂಡು ಪೊಲೀಸ್ ಸ್ಟೇಷನ್, ಕೋರ್ಟು ಅಂತ ಅಲಿಯೋದು ಬೇಡ. ಇನ್ನು ಸರ್ಕಾರಿ ಉದ್ಯೋಗಸ್ಥರಿಗೆ ಸ್ವಲ್ಪ ಎಚ್ಚರಿಕೆ ದಿನ ಆಗಿರಬೇಕು. ಯಾರಂದ್ರೆ ಅವ್ರು ನಿಮ್ಗೆ ಏನಾದ್ರೂ ತಿಂಡಿ, ಆಹಾರ, ದುಡ್ಡು ಏನೇ ಕೊಡ್ಲಿ ಸಹ ಮುಟ್ಬೇಡಿ, ತಗೋಬೇಡಿ, ಜಾಗ್ರತೆ ಇರಲಿ. ಸ್ನೇಹಿತರನ್ನು ಕೂಡ ನಂಬಕ್ಕೆ ಹೋಗ್ಬೇಡಿ. ಇದನ್ನ ತುಂಬಾ ಎಚ್ಚರಿಕೆ ವಹಿಸಬೇಕು. ಇನ್ನು ಉದ್ಯೋಗಸ್ಥರಲ್ಲಿ ವಯೋವೃದ್ಧರು, ಅಜ್ಜಂದರಿಂದ ಸ್ವಲ್ಪ ಸೊಸೆಯಿಂದ ಅಥವಾ ಮಗನಿಂದ ನೆಮ್ಮದಿ ಹಾಳಾಗುವಂಥ ದಿನ. ಸ್ವಲ್ಪ ಜಾಗ್ರತೆ ವಹಿಸಿದ್ರೆ ಖಂಡಿತ ಒಳ್ಳೆಯದು. ಇನ್ನು ಮಕ್ಕಳ ವಿಚಾರದಲ್ಲಿ ನೀವು ಸಹ, ಮಕ್ಕಳು ಸಹ ಸ್ವಲ್ಪ ಎಚ್ಚರಿಕೆ ಇರಿ. ನೀವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಎಲ್ಲ ಪುಸ್ತಕಗಳು ಚೆಕ್ ಮಾಡ್ಕೊಳ್ಳಿ, ಬ್ಯಾಗಲ್ಲಿ ಇದೆಯಾ ಇಲ್ವಾ ಅಂತೇಳಿ. ಸ್ಕೂಲಲ್ಲೂ ಅಷ್ಟೇ ಸ್ವಲ್ಪ ನಿಧಾನವಾಗಿ, ನಿಮ್ಮ ಕೆಲಸ ಏನೋ ಅಷ್ಟಿದೆ ನೋಡಿ, ಯಾರೋ ಮಾಡಿರೋ ತಪ್ಪಿಗೆ ಹೋಗಿ ನೀವಲ್ಲಿ ನಿಂತ್ಕೊಂಡು ಸಿಕ್ಕಾಕೊಳ್ಳೋದು ಬೇಡ. ಹಿರಿಯರಾಗ್ಬೋದು, ಕಿರಿಯರಾಗ್ಬೋದು, ಸ್ವಲ್ಪ ಎಚ್ಚರಿಕೆ ದಿನನೇ ಇರಬೇಕು. ಇದನ್ನ ವಿಶೇಷವಾಗಿ ನೀವು ಪ್ರಾರ್ಥನೆ ಮಾಡಬೇಕಾಗಿರ್ತಕ್ಕಂಥದ್ದು ದುರ್ಗಾದೇವಿಯನ್ನ, ಮಂಗಳಕರ ದೇವಿಯನ್ನ ನೀವು ಇದನ್ನ ಆರಾಧನೆ ಅಥವಾ ಪ್ರಾರ್ಥನೆ, ಅಷ್ಟೋತ್ತರ ಅಥವಾ ಧೂಮ್ ದುರ್ಗಾಯೇ ನಮಃ ಅಂತ ಹೇಳಿ ಮನೆಯಿಂದ ಹೊರಗಡೆ ಹೋಗಿ ಎಲ್ಲಾ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಈಗ ತುಲಾ ರಾಶಿಯಿಂದ ಮೀನ ರಾಶಿಯವರೆಗೂ ಯಾವ ರೀತಿಯಾದಂತಹ ಶುಭ ಫಲಗಳು ಈ ದಿನ ತೋರುತ್ತೆ? ಬನ್ನಿ ಗುರುಜಿ ಅವರಿಂದ ಕೇಳಿ ತಿಳಿಯೋಣ. ಗುರುಜಿ, ಇದೀಗ ತುಲಾ ರಾಶಿ. ತುಲಾ ರಾಶಿಯ ಹೆಣ್ಣು ಮಕ್ಕಳಿಗೆ ಈ ದಿನ ತುಂಬಾ ಶುಭಕರವಾದ ದಿನ. ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗ್ತಿರ್ತಕ್ಕಂಥದ್ದು, ಒಳ್ಳೆ ಯೋಗ, ಒಳ್ಳೆ ಜ್ಞಾನ ಸಿಗುವಂಥದ್ದು ತುಂಬಾ ಚೆನ್ನಾಗಿದೆ. ಆದರೆ ಯಾವ್ದು ಒಳ್ಳೆಯದು ಯಾವ್ದು ಕೆಟ್ಟದ್ದು ಯೋಚನೆ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲ, ಈ ದಿನ ಸ್ವಯಂ ಉದ್ಯೋಗಸ್ಥರಲ್ಲೂ ಅಷ್ಟೇ ತುಂಬಾ ಲಾಭದ ದಿನ. ಸ್ತ್ರೀಯರಿಂದ ಲಾಭ, ಹೆಣ್ಣು ಮಕ್ಕಳಿಂದ ಲಾಭ ಅಂತ ಹೇಳ್ತಿದೆ. ಅದು ಮಗಳಾಗ್ಬೋದು, ಹೆಂಡತಿ ಆಗ್ಬೋದು, ಅಥವಾ ಹೆಂಡತಿಯ ಕಡೆಯಿಂದ ಆಸ್ತಿ ಬರುವಂಥದ್ದು ಇರ್ಬೋದು, ಅಥವಾ ಯಾರಾದರೂ ನಿಮ್ಮ ಸ್ನೇಹಿತರು ಸಹಾಯ ಮಾಡೋದಿರ್ಬೋದು. ಒಟ್ಟಲ್ಲಿ ಈ ದಿನ ಹೆಣ್ಣು ಮಕ್ಕಳಿಂದ ಪುರುಷರಿಗೆ ಲಾಭ ತರುವಂಥ ದಿನ. ಎಚ್ಚರಿಕೆಯ ದಿನ. ಸ್ವಲ್ಪ ಮಟ್ಟಿಗೆ ಯಾವುದನ್ನು ಉಪಯೋಗಿಸ್ಕೋಬೇಕು, ಉಪಯೋಗಿಸಬಾರ್ದು ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಅಷ್ಟೇ ಅಲ್ಲ, ಉದ್ಯೋಗಸ್ಥರಲ್ಲಿ ಈ ದಿನ ಉತ್ತಮವಾದ ಪ್ರಗತಿ ಹೊಂದುವಂಥದ್ದು. ದಿನ ಪ್ರತಿದಿನ ನೀವು ಕೆಲಸ ಮಾಡ್ತಿದ್ರಿ, ಕಾನ್ಫಿಡೆನ್ಸ್ ಕಮ್ಮಿ ಆಗ್ತಿತ್ತು, ಅಥವಾ ನಿಮಗೆ ಪ್ರಗತಿ ಅನ್ನೋದು ಇರ್ತಾ ಇರಲಿಲ್ಲ, ಆದರೆ ಇದನ್ನ ಪ್ರಗತಿ ಅನ್ನೋದು ಅನುಕೂಲ ಆಗ್ತಿದೆ. ಇನ್ನು ಸರ್ಕಾರಿ ಉದ್ಯೋಗಸ್ಥರಲ್ಲೂ ಅಷ್ಟೇ ಇಷ್ಟಾರ್ಥ ಸಿದ್ಧಿ ನೋಡಿ. ಹಿರಿಯ ಅಧಿಕಾರಿಗಳ ಪ್ರಶಂಸೆ, ಹಿರಿಯ ಅಧಿಕಾರಿಗಳನ್ನ ಭೇಟಿ ಆಗುವಂಥ ದಿನ ತುಂಬಾ ಚೆನ್ನಾಗಿದೆ. ಇನ್ನು ವಯೋವೃದ್ಧರಲ್ಲಿ ಆರೋಗ್ಯದಲ್ಲಿ ಪ್ರಗತಿ ಆಗುವಂಥದ್ದು. ಯಾವುದೋ ತೀರ್ಥಕ್ಷೇತ್ರ ಹೋಗ್ಬೇಕು, ದೂರದ ಸಂಬಂಧಿಗಳನ್ನ ಭೇಟಿ ಆಗ್ಬೇಕು, ದೇವಸ್ಥಾನಕ್ಕೆ ಹೋಗ್ಬೇಕು, ದಾನ ಧರ್ಮ ಮಾಡಬೇಕು ಅನ್ನೋದ್ರೆ ಯಾವುದಾದ್ರೂ ಮಾಡಿ ನಿಮ್ಮ ಮನಸ್ಸಿಗೆ ನೆಮ್ಮದಿ, ಸಮಾಧಾನ ಸಿಗುತ್ತೆ. ಇನ್ನು ಮಕ್ಕಳ ವಿಚಾರದಲ್ಲೂ ವಿದ್ಯಾರ್ಜನೆ ತುಂಬಾ ಚೆನ್ನಾಗಿದೆ. ನಿಮ್ಗೆ ಯಾವ್ದು ಪ್ರಾಕ್ಟೀಸ್ ಮಾಡೋಕ್ಕಾಗ್ದಿಲ್ವೋ ಅಂತದನ್ನ ಪ್ರಾಕ್ಟೀಸ್ ಮಾಡಿ ಈ ದಿನ. ಯಾವ್ದಾದ್ರು ಎಕ್ಸಾಮ್ಸ್ ಬರೀಬೇಕಾದ್ರೆ ತಗೊಳ್ಳಿ, ಅಥವಾ ಯಾವ್ದಾದ್ರು ಪಾಸ್ಪೋರ್ಟ್ಗೆ ಅಪ್ಲೈ ಮಾಡಬೇಕಾದ್ರೆ, ವಿದೇಶಿಗೆ ಏನಾದ್ರೂ ಹೋಗ್ಬೇಕಾದ್ರೆ, ವೀಸಾಗೋಸ್ಕರ ಇಂಥದ್ದು ಯಾವುದೇ ಒಂದು ಕೆಲಸ ಆದ್ರೂ ಮಾಡ್ಕೊಳ್ಳಿ, ಖಂಡಿತ ನಿಮ್ಗೆ ಜಯ ಸಿಗುತ್ತೆ. ಇದನ್ನ ವಿಶೇಷವಾಗಿ ನೀವು ದುರ್ಗಾದೇವಿ ಅಷ್ಟೋತ್ರ ಜೊತೆಯಲ್ಲಿ ಹನುಮಂತನ ಅಷ್ಟೋತ್ರ ಓದ್ಕೊಳ್ಳಿ, ಎಲ್ಲಾ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಹೆಣ್ಣು ಮಕ್ಕಳು ಸ್ವಲ್ಪ ಜಾಗೃತಿ ವಹಿಸಬೇಕು. ಈ ದಿನ ಯಾಕೋ ಮನಸ್ಸಿಗೆ ಅಶಾಂತಿ, ಅಸಮಾಧಾನ, ಎಲ್ಲೋ ಯಾರೋ ನನ್ಗೆ ಮೋಸ ಮಾಡ್ಬಿಟ್ರು, ಯಾರೋ ನಂಗೆ ದುಡ್ಡು ಕೊಟ್ಟಿದ್ದೆ, ಅಥವಾ ನನ್ನ ಸ್ನೇಹಿತರು ನಂಬದವ್ರೆ ನಂಗೆ ಮೋಸ ಮಾಡ್ಬಿಟ್ರು ಅನ್ನೋ ಹೆಣ್ಮಕ್ಳು ಇರ್ತಾರೆ. ಸ್ವಲ್ಪ ಎಚ್ಚರಿಕೆ ವಹಿಸಿ. ಯಾರನ್ನೂ ನಂಬಕ್ ಹೋಗ್ಬೇಡಿ, ದುಃಖನ ಪಡಕ್ ಹೋಗ್ಬೇಡಿ. ಆಗುವುದೆಲ್ಲ ಒಳ್ಳೇದಕ್ಕೆ ಅಂತ ಹೇಳಿ ಹಳೆಯದನ್ನ ಮರೆತು ಹೊಸದನ್ನ ಪ್ರಾರಂಭ ಹೊಸ ಕೆಲಸಗಳನ್ನ ಮಾಡ್ಲಿಕ್ಕೆ ಪ್ರಯತ್ನ ಪಡಿ, ಖಂಡಿತ ಒಳ್ಳೇದಾಗುವಂಥದ್ದು. ಇನ್ನ ಸ್ವಯಂ ಉದ್ಯೋಗಸ್ಥರಲ್ಲಿ ಸ್ವಲ್ಪ ಅಜೀರ್ಣ ಶಕ್ತಿ, ಹೊಟ್ಟೆಗೆ ಸಂಬಂಧಪಟ್ಟ ತೊಂದರೆ ಆಗುವಂಥದ್ದು. ಹೊರಗಡೆ ಎಲ್ಲ ಊಟ ಮಾಡಕ್ ಹೋಗ್ಬೇಡಿ,
ಮನೆಯಲ್ಲೇ ಊಟ ಮಾಡಿ ಅತಿ ಹೆಚ್ಚು ನೀರನ್ನ ಕುಡಿಯೋದು ಅಭ್ಯಾಸ ಮಾಡ್ಕೊಳ್ಳಿ. ಇನ್ನ ಉದ್ಯೋಗಸ್ಥರಲ್ಲಿ ಸ್ನೇಹಿತರಲ್ಲಿ ಜಗಳ ಉಂಟಾಗುವಂಥದ್ದು ನೋಡಿ, ಅವ್ರೇನೋ ನಿಮ್ಗೆ ಬುದ್ಧಿ ಹೇಳ್ತಾರೆ, ನೀವೇನೋ ತಪ್ಪು ಮಾಡಿರ್ತೀರಿ, ಅವ್ರು ಬುದ್ಧಿ ಹೇಳ್ತಾರೆ ಅಂತೇಳಿ ಅವ್ರ ಮೇಲೆ ಜಗಳಕ್ಕೆ ಹೋಗ್ಬೇಡಿ, ಎಚ್ಚರಿಕೆ ವಹಿಸಿ. ಇನ್ನು ಸರ್ಕಾರಿ ಉದ್ಯೋಗಸ್ಥರಲ್ಲಿ ಸಂಕಟ ಉಂಟಾಗುವುದು ನೋಡಿ, ನಾನೇನೋ ಮಾಡ್ಬಿಟ್ಟೆ, ಗೊತ್ತಿಲ್ಲದೆ ಮಾಡಿದ್ನೋ ಗೊತ್ತಿದ್ದು ಯಾವುದೋ ತಪ್ಪು ಮಾಡ್ಬಿಟ್ಟೆ ಅಂತ ಹೇಳಿ ಸ್ವಲ್ಪ ಮನಸ್ಸು ಪಶ್ಚಾತ್ತಾಪ ಪಡುವಂತ ದಿನ ಆಗಿದೆ. ಆದ್ರೂ ಸಹ ನೀವು ಎಚ್ಚರಿಕೆನೇ ವಹಿಸಬೇಕಾಗತ್ತೆ. ಇನ್ನು ವಯಸ್ಸಾಗಿರ್ತಕ್ಕಂಥವರಲ್ಲಿ ಹೃದಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪೀಡೆಗಳು ಉಂಟಾಗುತ್ತೆ ಅಂತ ಜಾಗೃತೆ ವಹಿಸಿ. ಮಕ್ಕಳ ವಿಚಾರದಲ್ಲಿ ಉತ್ತಮವಾದ ದಿನಾನೇ ಇದೆ, ಆದ್ರೆ ಪ್ರಯತ್ನ ಮಾಡಿ, ಪ್ರಯತ್ನಕ್ಕೆ ತಕ್ಕಂತೆ ಪ್ರತಿಫಲ ಸಿಗುತ್ತೆ, ಚಿಂತೆ ಮಾಡಬೇಡಿ. ಇದನ್ನ ವಿಶೇಷವಾಗಿ ನೀವು ಪ್ರಾರ್ಥನೆ ಮಾಡಬೇಕಾಗಿರ್ತಕ್ಕಂಥದ್ದು ಮಹಾಗಣಪತಿ ಅಷ್ಟೋತ್ರ ಗಂ ಗಣಪತಿ ಎನ್ನುವಂತ ಮಂತ್ರವನ್ನ ಪ್ರಾರ್ಥನೆ ಮಾಡ್ಕೊಂಬಿಡಿ. ಎಲ್ಲಾ ರೀತಿ ಶುಭಗಳು ನಿಮ್ಮದೇ ಆಗುತ್ತೆ. ಇದೀಗ ಧನುರ್ ರಾಶಿ. ಧನುರ್ ರಾಶಿ ಹೆಣ್ಣು ಮಕ್ಕಳಿಗೆ ಈ ದಿನ ಯಾರನ್ನಾದ್ರೂ ಭೇಟಿ ಆಗ್ಬೇಕು, ತೀರ್ಥಯಾತ್ರೆ ಹೋಗ್ಬೇಕು, ದೇವಸ್ಥಾನಕ್ಕೆ ಹೋಗ್ಬೇಕು, ಯಾರನ್ನೋ ದೂರದ ವ್ಯಕ್ತಿಗಳು ಭೇಟಿ ಆಗ್ಬೇಕು ಅಂತ ಹೇಳಿ ಅನ್ಕೊಂಡಿರ್ತೀರಿ. ಎಷ್ಟೋ ಜನ ಈ ದಿನ ಮನೆಯಿಂದ ಹೊರಗಡೆ ಹೋಗ್ಬೇಕು, ನಾನು ನನ್ನ ಸ್ನೇಹಿತರನ್ನ ಭೇಟಿ ಆಗ್ಬೇಕು ಅಥವಾ ಯಾವ್ದೋ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲಾನ್ ಮಾಡಿರ್ತೀರಿ. ಹೋಗ್ಬಿಟ್ಟು ಬನ್ನಿ, ಖಂಡಿತ ಒಳ್ಳೇದೇ ಆಗತ್ತೆ. ಇನ್ನ ಸ್ವಯಂ ಉದ್ಯೋಗಸ್ಥರಿಗೆ, ಕೃಷಿ ಮಾಡ್ತಕ್ಕಂಥವ್ರಿಗೆ ವಿಶೇಷವಾದ ಲಾಭದ ದಿನ ಆಗಿದೆ. ಇನ್ನು ತುಂಬಾ ಚೆನ್ನಾಗಿರ್ತಕ್ಕಂಥದ್ದು, ಭೂಮಿಯಿಂದ ವ್ಯಾಪಾರದಿಂದ ಲಾಭ ಅಂತ ಆಗುವಂಥದ್ದು, ಕನ್ಸ್ಟ್ರಕ್ಷನ್ ಫೀಲ್ಡರ್ ಅಲ್ಲಿ ಅವರಿಗೆ ಲಾಭ ಸಿಗುವಂಥದ್ದು, ಶೇರ್ ಮಾರ್ಕೆಟ್ ಅಲ್ಲಿ ಅವರಿಗೆ ಲಾಭ ಸಿಗುವಂಥದ್ದು ತುಂಬಾ ಚೆನ್ನಾಗಿರ್ತಕ್ಕಂಥದ್ದು. ಇನ್ನ ಸ್ವಲ್ಪ ಮಟ್ಟಿಗೆ ಈ ಸ್ವಯಂ ಉದ್ಯೋಗಸ್ಥರಲ್ಲಿ ಈ ದಿನ ಗೋದಾನ ಮಾಡಬೇಕು ಅಥವಾ ಯಾವ್ದಾದ್ರು ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು, ಯಾಕೋ ನನ್ನ ಗ್ರಹಚಾರ ಕೆಟ್ಟಿದೆ ಅನ್ನೋರು ಇದನ್ನ ಭಗವಂತನ ಆರಾಧನೆ ಮಾಡಿ, ಖಂಡಿತ ಪೂರ್ವ ಜನ್ಮದ ಪುಣ್ಯಫಲ ಪ್ರಾಪ್ತಿಯಾಗುತ್ತೆ. ಇನ್ನು ಸರ್ಕಾರಿ ಉದ್ಯೋಗಸ್ಥರಿಗೆ ರಾಜ ಸನ್ಮಾನ ಲಭಿಸುತ್ತದೆ ಅಂತ ಹೇಳ್ತಿದೆ, ಚೆನ್ನಾಗಿರ್ತಕ್ಕಂಥದ್ದು. ಮತ್ತು ವಯಸ್ಸಾಗಿರ್ತಕ್ಕಂಥವ್ರು ಮಕ್ಕಳಿಂದ ಸಂತೋಷ ಸಿಗುವಂಥದ್ದು, ಮಕ್ಕಳು ನಿಮ್ಮನ್ನು ಭೇಟಿಯಾಗಿ ಬರ್ತಿದ್ದಾರೆ ಅಥವಾ ದೂರಕ್ಕೆ ಹೋಗಿರ್ತಕ್ಕಂಥ ಮಕ್ಕಳು ಬರ್ತಿದ್ದಾರೆ ಅನ್ನೋ ಒಂದು ಕಾತರದಲ್ಲಿ ಇರ್ತೀರಿ, ಅವ್ರನ್ನ ಭೇಟಿಯಾಗಿ ಖಂಡಿತ ನಿಮ್ಮ ಮನಸ್ಸು ಸಂತೋಷ ಪಡುತ್ತೆ. ಅಷ್ಟೇ ಅಲ್ಲ, ಮಕ್ಕಳ ವಿಚಾರದಲ್ಲೂ ಸಹ ಇದನ್ನ ಉತ್ತಮವಾದ ದಿನ. ಯಾವುದೇ ಒಂದು ಕೆಲಸ ಮಾಡಿದ್ರು ಸಹ ಅವ್ರಿಗೆ ಸಿದ್ಧಿ ಆಗುತ್ತೆ. ಅಷ್ಟೇ ಅಲ್ಲ, ಸದ್ಬುದ್ಧಿ ಆಗುವಂಥದ್ದು, ನೀವು ಮಾಡತಕ್ಕಂಥ ಕೆಲಸಗಳಲ್ಲಿ ಪ್ರಗತಿ ಕಾಣುವಂಥದ್ದು, ಪ್ರಶಂಸೆ ಸಿಗುವಂಥ ದಿನ ಚೆನ್ನಾಗಿದೆ. ಇದನ್ನ ವಿಶೇಷವಾಗಿ ನೀವು ಮಹಾವಿಷ್ಣುವಿನ ಅಷ್ಟೋತ್ರ ಓದ್ಕೊಳ್ಳಿ, ಎಲ್ಲಾ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ಮಕರ ರಾಶಿ. ಮಕರ ರಾಶಿಯವರಿಗೆ ಹೆಣ್ಣು ಮಕ್ಕಳಿಗೆ ಕೀರ್ತಿ ಲಭಿಸುತ್ತದೆ ನೋಡಿ. ಅತ್ತೆ ಸೊಸೆ ಗಲಾಟೆ ಹಾರ್ತಿರ್ತೀರಿ, ಅತ್ತೆ ಮಾವಂದ್ರ ಜೊತೆ ಗಲಾಟೆ ಇಟ್ಕೊಂಡಿರ್ತೀರಿ, ಅವರೆಲ್ಲರೂ ಸಹ ಕ್ಷಮಿಸಿ ನಿಮ್ಮನ್ನು ಮರೆ ಕಳ್ಕೊಳ್ಳುವಂಥದ್ದು, ಗಂಡ ಹೆಂಡತಿಯಲ್ಲಿ ಪ್ರೀತಿ ವಿಶ್ವಾಸ ಹೆಚ್ಚಾಗುವಂಥದ್ದು ತುಂಬಾ ಚೆನ್ನಾಗಿದೆ. ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳಿ, ಖಂಡಿತ ನಿಜವಾಗ್ಲೂ ಒಳ್ಳೆ ಜೀವನ ಮಾಡಬಹುದು. ಇನ್ನ ಸ್ವಯಂ ಉದ್ಯೋಗಸ್ಥರಿಗೆ ಯೋಗ ಸಿದ್ಧಿ ಅಂತ ಹೇಳ್ತೀರಿ ನೋಡಿ, ಏನೇ ಕೆಲಸ ಮಾಡಲಿ ಇನ್ನ ಲಾಭ ಪ್ರಗತಿ ಆಗುವಂಥದ್ದು, ಮನಸ್ಸಿಗೆ ಏನೋ ಒಂಥರ ಸಮಾಧಾನಕರವಾದ ದಿನ ನಿಮ್ಮದಾಗಿರುತ್ತೆ. ಇನ್ನ ಉದ್ಯೋಗಸ್ಥರಲ್ಲಿ ಇದನ್ನ ಸ್ವಲ್ಪ ಕಷ್ಟಕ್ಕೆ ತಕ್ಕಂತೆ ಪ್ರತಿಫಲ ಸಿಗುವಂಥದ್ದು ಇರುತ್ತೆ, ಪ್ರಯತ್ನ ಮಾಡಿ ಒಳ್ಳೆ ಹೆಸರನ್ನ ಗಳಿಸಿ. ಇನ್ನ ಸರ್ಕಾರಿ ಉದ್ಯೋಗಸ್ಥರು ಸ್ನೇಹಿತರಿಗಾಗ್ಲಿ ಮತ್ತವರಿಗೆ ಯಾರಿಗಾದ್ರೂ ದುಡ್ಡು ಕೊಟ್ಟು ಕಳ್ಕೊಳ್ಳೋ ಅಂಥದ್ದು ಇರುತ್ತೆ. ಮೋಸದ ಜನ ನಿಮ್ಮನ್ನ ಬಲೆ ಹಾಕ್ತಿದ್ದಾರೆ, ಬಲೆ ಬೀಸ್ತಿದ್ದಾರೆ, ಜಾಗ್ರತೆ ವಹಿಸಿ. ವಯಸ್ಸಾಗಿರ್ತಕ್ಕಂಥವ್ರು ಸ್ವಲ್ಪ ಜಾಗ್ರತೆ ವಹಿಸ್ಬೇಕು. ಬಸ್ಸಲ್ಲೆಲ್ಲೋ ಹೋಗ್ತಿರ್ತೀರಿ, ದಾರಿ ತಪ್ಪ ಹೋಗ್ತಿರ್ತೀರಿ, ಮರೆತು ನಿಮ್ಮ ಮೇಲೆ ವಾಹನಗಳಿಂದ ಗಂಡಾಂತರ ಅಂತ ಹೇಳ್ತಿದ್ರೆ, ನೀವು ಕರೆಕ್ಟ್ ಆಗಿದ್ರು ಬರತಕ್ಕಂಥ ವಾಹನಗಳು ಅವ್ರ ಗ್ರಾಚಾರಕ್ಕೆ ನೀವು ಅಡ್ಡ ಹೋಗಿ ತೊಂದರೆಗೆ ಸಿಕ್ಕಾಕೋಬೇಡಿ, ಜಾಗ್ರತೆ ವಹಿಸಿ. ನಿನ್ನ ಮಕ್ಕಳ ವಿಚಾರದಲ್ಲಿ ಬೇಗ ಶಾಲೆಗೆ ಹೋಗಿ ಟೈಮ್ ಟು ಟೈಮ್ ಎಲ್ಲ ಹೋಮ್ ವರ್ಕ್ ಎಲ್ಲ ಕರೆಕ್ಟಾಗಿ ಮಾಡ್ಕೊಳ್ಳಿ. ಕಾಲೇಜ್ಗೆ ಹೋಗುವಂಥವ್ರು ಅಷ್ಟೇ, ಮತ್ತು ಹೊಸದಾಗಿ ಇಂಟರ್ವ್ಯೂಗೆ ಹೋಗೋರು ಅಷ್ಟೇ, ಸ್ವಲ್ಪ ಎಚ್ಚರಿಕೆಯಿಂದ ಎಲ್ಲ ಫೈಲ್ಸ್ನ ಕರೆಕ್ಟಾಗಿ ನೋಡ್ಕೊಂಡು ಹೋಗಿ. ಪುಸ್ತಕಗಳನ್ನ ಮಾರ್ಕ್ಸ್ ಕಾರ್ಡ್ ಇಲ್ಲ ಅಂದ್ರೆ ಮರುವಿನಿಂದ ನಿಮ್ಮ ಕೆಲಸಕ್ಕೆ ನಷ್ಟ ಉಂಟಾಗ್ಬೋದು, ಜಾಗ್ರತೆ ವಹಿಸಿ. ಈ ದಿನ ವಿಶೇಷವಾಗಿ ನೀವು ಸುಬ್ರಹ್ಮಣ್ಯ ಸ್ವಾಮಿ ಅಷ್ಟೋತ್ರ, ಸುಬ್ರಹ್ಮಣ್ಯ ಸ್ವಾಮಿಯನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ, ಜೊತೆಯಲ್ಲಿ ಗಣಪತಿಯನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ, ಎಲ್ಲಾ ಕೆಲಸಗಳು ಸುಸೂತ್ರವಾಗಿ ನಡೆಯುತ್ತೆ. ಇದೀಗ ಕುಂಭರಾಶಿ. ಕುಂಭರಾಶಿಯವರಿಗೆ ಹೆಣ್ಣು ಮಕ್ಕಳಿಗೆ ಧನಧಾನ್ಯ ಪ್ರಾಪ್ತಿ ಅಂತ ಹೇಳ್ತಿದ್ರು ನೋಡಿ. ಯಾರ ಹತ್ರನೋ ಸಾಲ ಕೇಳಿರ್ತೀರಿ, ಯಾರನ್ನೋ ಸ್ನೇಹಿತರು ಸಹಾಯ ಮಾಡಿ ಅಂತ ಹೇಳಿರ್ತೀರಿ, ಅವರಿಂದ ಸಹಾಯ ಸಿಗುವಂಥದ್ದು, ನಿಮ್ಮ ಕೆಲಸಗಳಿಗೆ ಧೈರ್ಯ ಸಿಗುವಂಥದ್ದು, ಪುಷ್ಟಿ ಕೊಡುವಂಥದ್ದು ಹೆಣ್ಣು ಮಕ್ಕಳಿಗೆ ತುಂಬ ಚೆನ್ನಾಗಿರ್ತಕ್ಕಂಥ ದಿನ. ಉಪಯೋಗ ಮಾಡ್ಕೊಳ್ಳಿ, ಕಷ್ಟಕ್ಕೆ ತಕ್ಕಂತೆ ಪ್ರತಿಫಲ ಸಿಗುತ್ತೆ. ಯಾರನ್ನಾದ್ರೂ ಭೇಟಿಯಾಗಿ ನಿಮ್ಮ ಕಷ್ಟ ಹೇಳ್ಕೋಬೇಕು, ಅವರಿಂದ ಸಹಾಯ ಪಡ್ಕೋಬೇಕು ಅನ್ನೋದಿದ್ರೆ ಭೇಟಿಯಾಗಿ, ಖಂಡಿತ ನಿಮಗೆ ಅನುಕೂಲ ಆಗುತ್ತೆ. ಇನ್ನ ಸ್ವಯಂ ಉದ್ಯೋಗಸ್ಥರು, ವಸ್ತ್ರದ ವ್ಯಾಪಾರಿಗಳಿಗೆ, ಭೂಮಿ ವ್ಯಾಪಾರಿಗಳಿಗೆ ಅಧಿಕ ಲಾಭ ಉಂಟಾಗುವಂಥದ್ದು ಚೆನ್ನಾಗಿರ್ತಕ್ಕಂಥದ್ದು. ವಿಶೇಷವಾದ ದಿನ. ಎಷ್ಟೋ ದಿನಗಳಿಂದ ಪೆಂಡಿಂಗ್ ಇದೆ, ನನ್ನ ಕೆಲಸಗಳಾಗ್ತಿಲ್ಲ, ಕೋರ್ಟು ಕಚೇರಿಯಿಂದ ಜಯ ಸಿಗ್ತಿಲ್ಲ ಅನ್ನೋರಿಗೆ ಇದನ್ನ ಜಯ ಪ್ರಾಪ್ತಿ ಆಗುವಂಥದ್ದು. ಇನ್ನ ಉದ್ಯೋಗಸ್ಥರಲ್ಲಿ ಬೇರೆಯವರಿಂದ ಸಹಾಯ ಆಗುತ್ತೆ ನೋಡಿ. ನೀವು ಯಾವುದೋ ಕೆಲಸ ಮಾಡೋಕ್ಕಾಗಲ್ಲ, ಅದರಿಂದ ತೊಂದರೆಗೆ ಸಿಕ್ಕಾಕೊಳ್ತೀರಿ, ಅವ್ರಿಗೆ ಹೆಲ್ಪ್ ತಗೊಳ್ಳಿ, ಖಂಡಿತವಾಗ್ಲೂ ಈ ಕೆಲಸ ಕಂಪ್ಲೀಟ್ ಮಾಡಿ ಒಳ್ಳೆ ಹೆಸರನ್ನು ಮಾಡ್ತೀರಿ, ಕಲ್ತಂಗೂ ಆಗುತ್ತೆ. ಇನ್ನು ಸರ್ಕಾರಿ ಉದ್ಯೋಗಸ್ಥರಲ್ಲಿ ಮನೋಧೈರ್ಯ ಉಂಟಾಗುತ್ತದೆ ನೋಡಿ. ಭಯ ಇರುತ್ತೆ ನಿಮಗೆ, ಯಾವ ಕೆಲಸನೂ ಮಾಡೋಕ್ಕಾಗೋದಿಲ್ಲ, ಯಾರೋ ನಿಮ್ಮನ್ನು ಎದುರಿಸಿರ್ತಾರೆ, ಬ್ಲಾಕ್ ಮೇಲ್ ಮಾಡಿರ್ತಾರೆ, ಅದರಿಂದ ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದನ್ನ ಧೈರ್ಯವಾಗಿ ಕೆಲಸ ಮಾಡಿ, ಧೈರ್ಯವಾಗಿ ಮುನ್ನುಗ್ಗಿ, ಜಯ ನಿಮ್ಮದೇ ಆಗುತ್ತೆ. ಇನ್ನು ವಯೋವೃದ್ಧರಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ಜಾಗ್ರತೆ
ವಹಿಸಿ. ಡೈಜೆಷನ್ ಪ್ರಾಬ್ಲಮ್ ಇರುತ್ತೆ, ಫುಡ್ ಪಾಯ್ಸನ್ ಆಗುವಂಥದ್ದು ಅಥವಾ ವಾಟರ್ ಇನ್ಫೆಕ್ಷನ್ಸ್ ಆಗುವಂಥ ಟೋಟಲಿ ಹೆಲ್ತ್ ಅಲ್ಲಿ ಅಪ್ಸೆಟ್ ಆಗುವಂಥದ್ದು ಜಾಗ್ರತೆ ವಹಿಸಿ. ಇನ್ನು ಮಕ್ಕಳ ವಿಚಾರದಲ್ಲಿ ತುಂಬಾ ಚೆನ್ನಾಗಿರ್ತಕ್ಕಂಥ ದಿನ, ನೀವೇನೇ ಕೆಲಸ ಮಾಡಿದ್ರು ಲಾಭವಾದ ದಿನ ಅಂತ ಹೇಳಿದ್ರೆ, ಮಕ್ಕಳ ವಿಚಾರದಲ್ಲಿ ನೀವು ಡೆಪಾಸಿಟ್ ಅಥವಾ ಸೈಟ್ ತೆಗಿಬೇಕು, ಅವ್ರ ಹೆಸರಿಗೆ ಏನಾದ್ರೂ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಂಗಿದ್ರೆ ಮಾಡಿ, ಖಂಡಿತ ಲಾಭದಾಯಕವಾಗೇ ಇರುತ್ತೆ. ಈ ದಿನ ವಿಶೇಷವಾಗಿ ನೀವು ಹನುಮಂತನ ಅಷ್ಟೋತ್ರ ಓದ್ಕೊಳ್ಳಿ, ಎಲ್ಲಾ ಅರ್ಥಿ ಶುಭಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ಕೊನೆಯದಾಗಿ ಮೀನರಾಶಿ. ಮೀನರಾಶಿ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಎಚ್ಚರಿಕೆ ಇರಬೇಕು. ಕಳ್ಳರಿಂದ ಭಯ ಆಗುವಂಥದ್ದು, ಕಳ್ಳರಿಂದ ತೊಂದರೆ ಆಗುವಂಥದ್ದು, ಅಥವಾ ಯಾರಾದ್ರೂ ನಿಮ್ಮನ್ನು ಮೋಸ ವಂಚನೆ ಮಾಡುವಂಥವ್ರು ನಿಮ್ಮ ಹಿಂದೆ ಬರ್ತಿದ್ದಾರೆ, ಎಚ್ಚರಿಕೆಯನ್ನ ವಹಿಸಬೇಕಾಗತ್ತೆ. ಮತ್ತೆ ಸ್ವಯಂ ಉದ್ಯೋಗಸ್ಥರಲ್ಲಿ ಅಗ್ನಿ ಭಯ ಅಂತ ಹೇಳ್ತೀರಿ ನೋಡಿ, ನಿಮ್ಮ ಫೈಲ್ಸ್ ಆಗಲಿ ಅಥವಾ ಕೈಲಿ ಇಟ್ಕೊಂಡಿದ್ರೆ ಅಥವಾ ಕಾರಲ್ಸ್ ಆಗಲಿ ಫೈಲ್ಸ್ ಎಲ್ಲ ಜಾಗ್ರತೆ ಇಟ್ಕೊಳ್ಳಿ. ಅಗ್ನಿಯಿಂದ ಎಚ್ಚರಿಕೆ ಇರಬೇಕು. ಬೆಂಕಿ ಅನಾಹುತಗಳನ್ನ ಅಥವಾ ಬೆಂಕಿಯಿಂದ ತೊಂದರೆ ಆಗುವಂಥದ್ದು, ಬಿಸಿಯಿಂದ ತೊಂದರೆ ಆಗುವಂಥದ್ದು, ಅಥವಾ ಕಾಫಿ ಟೀ ಅಥವಾ ಸಾಂಬಾರ್ ಇಂಥದ್ದು ಏನಾದರೂ ಮೈ ಮೇಲೆ ಚೆಲ್ಕೊಂಡ್ಬಿಡುವಂಥದ್ದು ಎಚ್ಚರಿಕೆ ವಹಿಸಬೇಕು. ಇನ್ನ ಉದ್ಯೋಗಸ್ಥರಲ್ಲಿ ಸ್ವಲ್ಪ ದಾರಿದ್ರ್ಯ, ಮಂದತ್ವ, ಯಾವ ಕೆಲಸ ಮಾಡೋಕ್ಕೂ ಆಗೋದಿಲ್ಲ, ಹೋಗ್ಲಾ ಬೇಡವಾ ಕೆಲಸಕ್ಕೆ, ಅಥವಾ ನಾನು ಇಂಟರ್ವ್ಯೂಗೆ ಹೋಗ್ಲಾ ಬೇಡವಾ, ಅಥವಾ ಯಾವುದೋ ಬೇರೆ ಒಂದು ಮೇಲ್ ಮಾಡಬೇಕು, ನಾನು ಮೇಲ್ ಮಾಡ್ಲಾ ಬೇಡವಾ ಅಂತ ಹೇಳಿ ದಾರಿದ್ರ್ಯ ಮಂಕತನ ಆವರಿಸುವಂಥದ್ದು ಎಚ್ಚರಿಕೆ ವಹಿಸಬೇಕು. ಇನ್ನು ಸರ್ಕಾರಿ ಉದ್ಯೋಗಸ್ಥರಲ್ಲಿ ತುಂಬಾ ಚೆನ್ನಾಗಿರ್ತಕ್ಕಂಥದ್ದು, ಈ ಹಿರಿಯರಿಂದ ಪ್ರಶಂಸೆ ಸಿಗುವಂಥದ್ದು ಮತ್ತು ಕಿರಿಯರು ನಿಮ್ಮಿಂದ ನಿಮ್ಮ ಕೆಳಗಡೆ ಕೆಲಸ ಮಾಡುವಂಥವ್ರು ನಿಮ್ಮನ್ನ ಹೊಗಳುವಂಥದ್ದು ತುಂಬಾ ಚೆನ್ನಾಗಿದೆ. ಈ ದಿನ ಎಲ್ಲರ ಜೊತೆ ಸರಿಯಾಗಿ ಸ್ಪಂದಿಸಿ, ಒಳ್ಳೆಯದು ಫಲಗಳು ನಿಮ್ಗೆ ಸಿಗುತ್ತೆ. ಇನ್ನು ಉದ್ಯೋಗಸ್ಥರಲ್ಲಿ ಅಂತ ವಯಸ್ಸಾಗಿರ್ತಕ್ಕಂಥವರಲ್ಲಿ ಈ ದಿನ ಹೊರಗಡೆ ಹೋಗಿ ಮನೆಗೆ ಏನಾದರೂ ತರಬೇಕು, ತರಕಾರಿ ತರಬೇಕು ಅಥವಾ ಅಂಗಡಿಗೆ ಹೋಗ್ಬೇಕು, ಏನಾದರೂ ಗಿಡಮೂಲಿಕೆಗಳನ್ನ ತರಬೇಕು ಅಥವಾ ಗಿಡಗಳನ್ನ ತಂದು ಮನೆಯಲ್ಲಿ ನೆಡಬೇಕು ಅಂತ ಹೇಳಿ ಚಿಂತನೆ ಮಾಡ್ತಿರ್ತೀರಿ. ಅದರ ಬಗ್ಗೆ ಪ್ರಾರಂಭ ಮಾಡಿ ಅಥವಾ ಅವುಗಳ ಬಗ್ಗೆ ಚಿಂತಿಸಿ, ಖಂಡಿತವಾಗ್ಲೂ ಒಳ್ಳೆಯದಾಗತ್ತೆ. ಇನ್ನು ಮಕ್ಕಳ ವಿಚಾರದಲ್ಲೂ ಉನ್ನತ ಪ್ರಗತಿ, ಆರೋಗ್ಯದಲ್ಲಿ ಲಾಭ, ಜ್ಞಾನಾರ್ಜನೆ ಅಂತ ಹೇಳ್ತಿದೆ. ತುಂಬಾ ವಿಶೇಷವಾದ ದಿನ. ಇದನ್ನ ವಿಶೇಷವಾಗಿ ನೀವು ಅಮ್ಮನವರ ಅಷ್ಟೋತ್ರ, ಮಹಾಲಕ್ಷ್ಮಿ ಅಷ್ಟೋತ್ರ ಓದ್ಕೊಂಬಿಡಿ, ಎಲ್ಲಾ ರೀತಿಯ ಶುಭ ಫಲಗಳು ನಿಮ್ಮದೇ ಆಗುತ್ತೆ. ಕೆಲವ್ರಿಗೆ ಶುಭ ಅಶುಭ ಫಲಗಳು ಇದ್ದಿದ್ದೆ, ಆದ್ರೆ ನಾನು ಕೊಟ್ಟಿರ್ತಕ್ಕಂಥ ಪರಿಹಾರಗಳನ್ನ ಆಯಾ ದಿನ ಓದ್ಕೊಂಡ್ಬಿಟ್ರೆ ಎಲ್ಲಾ ರೀತಿಯ ಪರಿಹಾರಗಳು, ಎಲ್ಲಾ ರೀತಿಯ ಶುಭ ಫಲಗಳು ನಿಮ್ಮದೇ ಆಗುತ್ತೆ. ನಿಮ್ಮ ರಾಶಿಗೆ ಯಾವ ವಾಸ್ತು ಸೂಕ್ತ, ಬನ್ನಿ ಕೇಳಿ ತಿಳಿಯೋಣ ಗುರುಜಿ. ವಾಸ್ತು, ರಾಶಿಯ ಮೇಲೆ ವಾಸ್ತು. ಮೊದಲು ವಾಸ್ತು ನೆನ್ನೆಲ್ಲ ವಿಶೇಷವಾಗಿ ನಾನು ವೈಜ್ಞಾನಿಕವಾಗಿ ಕೆಲವೊಂದು ತಿಳಿಸ್ಕೊಟ್ಟೆ. ಆದರೆ ವಾಸ್ತುವಿನಲ್ಲಿ ಎಷ್ಟೋ ಜನ ನಿನ್ನೆ ಸಾಕಷ್ಟು ಜನ ಪ್ರಶ್ನೆಗಳನ್ನು ಮಾಡಿದ್ದಾರೆ ಮತ್ತು ಸಾಕಷ್ಟು ಜನ ಅದರ ವಿಚಾರವಾಗಿ ತಿಳಿಸಿದ್ದಾರೆ. ದೇವಸ್ಥಾನಗಳು ಸುತ್ತಮುತ್ತ ಇರತಕ್ಕಂಥ ನಾವು ವಾಸ ಆಗಿದ್ದೀವಿ, ಆದರೆ ನಮಗೆ ಇದುವರೆಗೂ ಯಾವುದೇ ಥರದ ಅಭಿವೃದ್ಧಿನೇ ಇಲ್ಲ, ಜೀವನದಲ್ಲಿ ಅಭಿವೃದ್ಧಿ ಅನ್ನೋದಿಲ್ಲ ಆ ದೇವಸ್ಥಾನದಿಂದ ಅಂತ. ಖಂಡಿತವಾಗ್ಲೂ ನೋಡಿ, ದೇವಸ್ಥಾನದ ನೆರಳು ಮನೆಗಳ ಮೇಲೆ ಬೀಳಬಾರ್ದು. ಕಮರ್ಷಿಯಲ್ ಇದ್ರೆ ಇಟ್ಕೊಳ್ಳಿ, ನಾನು ಬೇಡ ಅಂತ ಹೇಳಿಲ್ಲ. ಅಲ್ಲಿ ರಾತ್ರಿ ಆ ಗಂಡ ಹೆಂಡತಿ ಮಲಗೋದು, ಎಲ್ಲವೂ ಸಂಸಾರ ನಡೆಯುವಂಥ ಸುತ್ತಮುತ್ತಲು ನಾನ್ ವೆಜ್ ತಿಂತೀರಿ, ಮತ್ತೊಂದು ಎಲ್ಲ ಇರುತ್ತೆ. ಯಾವುದೇ ಕಾರಣಕ್ಕೂ ದೇವಸ್ಥಾನ ಸುತ್ತಮುತ್ತಲು ನೀವು ಮನೆಗಳನ್ನ ನಿರ್ಮಾಣ ಮಾಡಬಾರ್ದು. ನೀವು ಕೇಳ್ಬೋದು, ಏನು ಗುರುಗಳೇ ನೀವೇನೋ ಈಗ ಹೇಳ್ಬಿಡ್ತೀರಿ, ನಮ್ಮ ಮನೇಲಿ ಬಾಡಿಗೆ ಮನೆಯವ್ರ ಖಾಲಿ ಮಾಡ್ಕೊಂಡು ನಮ್ಮ ಹೊಟ್ಟೆ ಮೇಲೆ ಹೊಡಿತಿರಲ್ಲ ಅಂತ. ಆದ್ರೆ ಇದು ನಿಜಾಂಶ. ಅವ್ರು ನಿಮ್ಮ ಮನೆಗೆ ಬಾಡಿಗೆಗೋಸ್ಕರ ನೀವು ಅವ್ರು ಕೊಟ್ಟು ಅವ್ರು ಹಾಳಾಗಿ ಹೋಗ್ತಿದ್ರ, ಆ ಕರ್ಮ ಎಲ್ಲ ನಿಮ್ಗೆ ಬರುತ್ತೆ. ಹಾಗಂತ ಹೇಳಿ ಬ್ರಹ್ಮಚಾರಿಗಳು ಕೊಡಿ, ಒಂದು PG ಕೊಟ್ಬಿಡಿ, ಅದನ್ನ ತೊಂದರೆ ಇಲ್ಲ. ಆದ್ರೆ ಸಾಂಸಾರಿಕಕ್ಕೆ ಅದು ಲಾಯಕ್ಕಲ್ಲ, ಸೂಕ್ತ ಅಲ್ಲ. ಎಷ್ಟೋ ದೇವಸ್ಥಾನಗಳಲ್ಲಿ ನಾನು ಇದನ್ನ ಪರೀಕ್ಷೆ ಮಾಡಿದ್ದೀನಿ, ನನ್ನ ಕಣ್ಣಾರೆ ನಾನು ನೋಡಿದ್ದೀನಿ. ಮತ್ತೆ ಅರಳಿ ಮರ ನೋಡಿ, ಮೊದಲು ಅರಳಿ ಮರಗಳು ಇರ್ತಾ ಇತ್ತು, ಈಗಲೂ ಅರಳಿ ಮರ ಇದೆ. ಏನಾಗ್ತಿದೆ, ಮೊದಲು ಆ ಸುತ್ತಮುತ್ತಲು ಇರತಕ್ಕಂಥ ದೇವಸ್ಥಾನ ಜಾಗವನ್ನ ಆಕ್ರಮಣ ಮಾಡಿಕೊಂಡು 1972ನಲ್ಲಿ ಭೂ ಸುಧಾರಣೆ ಕಾಯ್ದೆಯಲ್ಲಿ ದೇವಸ್ಥಾನಗಳ ಜಾಗಗಳೆಲ್ಲ ಕಿತ್ಕೊಂಡು ಹೋಯ್ತು. ಆ ದೇವಸ್ಥಾನಗಳ ಆಸ್ತಿಗಳೆಲ್ಲ ಯಾರ ಉಂಡವರ ಭೂಮಿ ಅಂತ ಹೇಳಿ ಮಾಡ್ಕೊಂಡ್ಬಿಟ್ರು. ಆದ್ರೆ ಅಂದಿನಿಂದ ಇಂದಿನವರೆಗೂ ಆಕ್ರಮಣ ಮಾಡ್ತಾ 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 ದೇವಸ್ಥಾನ ಭೂಮಿಯನ್ನು ಆಕ್ರಮಣ ಮಾಡಿ 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 ಈಗೇನಾಯ್ತು, ಅವರು ಅರಳಿ ಮರದ ಹತ್ರದ ಬುಡದಲ್ಲಿ ಕೂಡ ಅವರೇ ಇರ್ತಾರೆ. ಆದ್ರೆ ಒಂದು ನೆನ್ಪಿಟ್ಕೊಳ್ಳಿ, ಎಲ್ಲಾ ಕಡೆ ನಡೆದಿರ್ತಕ್ಕಂಥದ್ದು, ಎಲ್ಲಾ ಒಂದು ಕುಟುಂಬದಲ್ಲಿ ನಡೆದಿರ್ತಕ್ಕಂಥದ್ದು, ಅರಳಿ ಮರದ ನೆರಳು ಯಾರ ಮನೆ ಮೇಲೆ ಬೀಳ್ತಾ ಇರುತ್ತೋ ಅವರ ಹಿರಿಯ ವಂಶದ ಕುಡಿ ಹೋಗುತ್ತೆ ಅಂತ. ಅಂತಂದ್ರೆ ಏನು, ಆ ಮನೇಲಿ ಏನಾದ್ರೂ ಹಿರಿಯ ಒಬ್ಬನೇ ಮೊದಲನೇ ಮಗ ಇದ್ರೆ ಅವನ ಅಲ್ಪಾಯುಷ್ಯಲ್ಲಿ ತೀರ್ಕೊಂತಾನೆ. ಬೇಕಾದ್ರೆ ನಿಮ್ ಸುತ್ತಮುತ್ತಲು ಅರಳಿ ಮರಗಳು ಇರುತ್ತಲ್ಲ, ಸುತ್ತಮುತ್ತಲು ನೀವು ಅಬ್ಸರ್ವ್ ಮಾಡಿ, ಅಲ್ಪಾಯುಷ್ಯಲ್ಲಿ ಗ್ಯಾರಂಟಿ ತೀರ್ಕೊಂತಾರೆ. ಮತ್ತೆ ಅವ್ರು ಎಷ್ಟೇ ಕಷ್ಟಪಟ್ಟರು ಅಭಿವೃದ್ಧಿ ಅನ್ನೋದು ಆಗೋದಿಲ್ಲ. ಗಂಡ ಹೆಂಡತಿರಲ್ಲಿ ಸಂಬಂಧ ಚೆನ್ನಾಗಿರೋದಿಲ್ಲ, ಯಾವಾಗಲೂ ಮನೇಲಿ ಗಲಾಟೆನೆ, ಏನೋ ಒಂದು ತೊಂದರೆ ಆಗ್ತಾ ಇರುತ್ತೆ. ಆದ್ರೆ ಅರಳಿ ಮರ ದೇವಸ್ಥಾನ ಹತ್ರ ಇಟ್ಟು ಪೂಜೆ ಮಾಡಿದ್ರೆ ವರ ಕೊಡುತ್ತೆ. ಅದೇ ಮನೆ ಮೇಲೆ ಬೆಳೆದ್ರೆ ಮನೆ ಬಿದ್ದೋಗುತ್ತೆ. ಇಷ್ಟೇ ಅದು ತಿಳ್ಕೊಳ್ಳಿ. ಏನು ಆ ಬೇರೆ ಮನೆ ಬಿದ್ದೋಗುತ್ತೆ, ಅದರಿಂದ ಒಳಗಡೆ ಏನೋ ಒಂದು ತೊಂದರೆ ಆಗುತ್ತೆ. ಅದರಿಂದನೇ ಆ ಒಂದು ಯಾವತ್ತೇ ಆಗ್ಲಿ ಆಲದ ಮರ
ಅರಳಿ ಮರ ನಾವು ಪೂಜಿಸಲಿಕ್ಕೆ ಸಿದ್ಧ ಅಂತಂದು ಮನೆ ಮೇಲೆ ಬೆಳೆಸ್ಕೊಳ್ಳೋದಲ್ಲ. ಇನ್ನು ಎಷ್ಟೋ ಜನ ವಾಸ್ತು ವಾಸ್ತು ಅಂತೇಳಿ ಏನಾಗ್ತದೆ, ಬೋನ್ಸಾಯಿ ಅಂದ್ರೆ ಸಣ್ಣ ಗಿಡಗಳನ್ನ ತಂದು ಮನೇಲಿ ಇಟ್ಕೊಂಡ್ಬಿಡೋವಂಥದ್ದು, ಅದಕ್ಕೆ ಪೂಜೆ ಮಾಡೋಂಥದ್ದು. ನಾವ್ ಹೇಳಿರ್ತೀವಿ ಟಿವಿನಲ್ಲಿ ಅರಳಿ ಮರಕ್ಕೆ ಪೂಜೆ ಮಾಡಿ ಅಂತ, ಬೋನ್ಸಾಯಿ ಗಿಡಗಳನ್ನ ತಂದು ಮನೇಲಿ ಇಟ್ಕೊಂಡ್ಬಿಡೋದು. ಅದು ಇಡಬಾರ್ದು, ಮಹಾಪಾತಕ. ನೀವು ಅಭಿವೃದ್ಧಿ ಆಗೋದಿಲ್ಲ. ಅಂತಂದ್ರೆ ಒಂದು ವೃಕ್ಷ ಬೆಳೆದಿದೆ, ಅದನ್ನ ಕಟ್ ಮಾಡಿ ಇಷ್ಟೇ ಮಾಡಿರ್ತಿರ್ತಾರಲ್ಲ, ನೀವೆಲ್ಲಿ ಉದ್ಧಾರ ಆಗ್ತೀರಿ? ಅವುಗಳು ಪೂಜೆ ಮಾಡಿದ್ರೆ ಉದ್ಧಾರ ಆಗಲ್ಲ, ಫಲಾನೂ ಸಿಗೋದಿಲ್ಲ. ಯಾವುದೇ ಒಂದು ಹರಳಿ ಮರಕ್ಕೂ ಸಹ, ಹರಳಿ ಕಟ್ಟೆಗೂ ಸಹ ಅದರಲ್ಲಿ ಪ್ರೇತಗಳ ಆವಾಹನೆ ಆಗುತ್ತೆ. ಅದಕ್ಕೆ ಬ್ರಹ್ಮೋಪದೇಶ ಆಗದೆ ಹೋದ್ರೆ ಕರೆಕ್ಟಾಗಿ 1001 ಎಲೆ ಬಿಡುತ್ತೆ. ಅದರಲ್ಲಿ ಬೇಕಾದ್ರೆ ಎಣಿಸ್ಕೊಳ್ಳಿ, ದಿನಾ ಎಣಿಸ್ತಾ ಬನ್ನಿ. ಆ ಚಿಗುರಾದಾಗೆಲ್ಲ ಬೆಳೀತಾ 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 ಅದು 1001 ಎಲೆ ಯಾವಾಗ ಬಿಡುತ್ತೋ ಅವಾಗ ಅದಕ್ಕೆ ಬ್ರಹ್ಮೋಪದೇಶ ಜನಿವಾರ ಹಾಕ್ತಾರೆ. ಮತ್ತೆ ಪಕ್ಕದಲ್ಲಿ ಅವಾಗ ಒಂದು ಬೇವಿನ ಮರ ಇಡ್ತಾರೆ. ಆ ಹರಳಿ ಮರ ಈ ರೀತಿ ಮೇಲಾಗ ಹೋದಾಗ ಬೇವಿನ ಮರ ಯಾವಾಗ ಇಲ್ಲಿ ಟಚ್ ಆಗುತ್ತೋ ಅವಾಗ ಎರಡಕ್ಕೂ ಮದುವೆ ಮಾಡಿಸ್ತಾರೆ. ಮದುವೆ ಮಾಡಿಸಿ ಕೆಳಗಡೆ ಒಂದು ಕಲ್ಯಾಣವನ್ನು ಮಾಡಿಸ್ತಾರೆ. ಅದಾಗಿರ್ತಕ್ಕಂಥದ್ದು ತಾರಾದೇವಿ ಬೃಹಸ್ಪತಿ ಇರ್ತಾರೆ ಅಂತ, ಗುರು ಪತ್ನಿ ಇರ್ತಾರೆ ಅದರಲ್ಲಿ ಅಂತ. ಅದು ಒಂದು ವೈಜ್ಞಾನಿಕವಾಗಿ ಒಂದು ಇತಿಹಾಸ ಇದೆ, ಪುರಾಣ ಇರ್ತಕ್ಕಂಥದ್ದು, ತುಂಬಾ ಚೆನ್ನಾಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ದಕ್ಷ ಬ್ರಹ್ಮ ಅದ್ರಲ್ಲಿ ಇರ್ತಾನೆ. ದಕ್ಷ ಬ್ರಹ್ಮನ ಮಕ್ಕಳು ಎಷ್ಟು ಜನ ಗೊತ್ತಾ? ಸಾಕಷ್ಟು ನಕ್ಷತ್ರಗಳೆಲ್ಲ ಆತನ ಮಕ್ಕಳೇ. ಅಂತಂದ್ರೆ ನೋಡಿ, ಅದ್ರ ಕಾಯಿ ಹಿಂಗ್ ತೆಗಿರಿ, ಆ ಒಂದು ಯಾವ ಹಣ್ಣು, ಅರಳಿ ಮರದ ಬೀಜ ಒಳಗಡೆ ಹಿಂಗ್ ತೆಗೆದಾಗ ಅದ್ರಲ್ಲಿ ಇರ್ತಕ್ಕಂಥವ್ರೆಲ್ಲ ಅವ್ರ ಮಕ್ಕಳು. ಅಂದ್ರೆ ದಕ್ಷಿಣ ಬ್ರಹ್ಮನ ಮಕ್ಕಳು ಅಷ್ಟು ಜನ ಇರ್ತಾರೆ ಅಂತ. ಅವೆಲ್ಲ ಒಂದು ದೊಡ್ಡ ಪುರಾಣನೇ ಇದೆ. ಅದಕ್ಕೆ ನಾನು ನಿಧಾನಕ್ಕೆ ತಿಳಿಸ್ತೇನೆ ಅದು ಇನ್ನೊಂದು ದಿನ. ಆದ್ರೆ ವಾಸ್ತು ಅನ್ನೋದು ಅಷ್ಟೊಂದು ಸೂಕ್ಷ್ಮ, ಅಷ್ಟೊಂದು ವೈಜ್ಞಾನಿಕತೆ. ಎಷ್ಟೋ ಜನ ವಾಸ್ತು ನೋಡುವಂಥದ್ದು, ತುಂಬಾ ಜನ ನಾನು ವಾಸ್ತು ಗೊತ್ತು ನೋಡ್ತೀನಿ ಅಂತಾರೆ. ಕರೆಕ್ಟಾಗಿ ವಿಜ್ಞಾನದಲ್ಲಿ ಅಷ್ಟೇ ಅಲ್ಲ, ಗಣಿತದಲ್ಲಿ ಅವನು ಪಾಂಡಿತ್ಯವನ್ನು ಹೊಂದಿರಬೇಕು. ಗಣಿತ ಅನ್ನೋದು ಪಕ್ಕಾ ಗೊತ್ತಿರಬೇಕು. 2ನೇ ಕ್ಲಾಸು 4ನೇ ಕ್ಲಾಸಲ್ಲ 10ನೇ ಕ್ಲಾಸ್ ಫೈಲ್ ಆಗಿರೋನೆಲ್ಲ ವಾಸ್ತು ನೋಡಕ್ ಸಾಧ್ಯನೇ ಇಲ್ಲ. ಗಣಿತ ಭಾಗಾಕಾರ, ಗುಣಾಕಾರ, ಡಿವೈಡ್ ಮಾಡಿ ತುಂಬಾ ಇದೆ. ಅದನ್ನ ಹೇಳ್ಕೊಡ್ತೀನಿ, ಯಾವ ಆಯವನ್ನ ಹೆಂಗ್ ಕಂಡುಹಿಡಿಬೇಕು ಅಂತ ಒಂದು ಲೈಟ್ ಆಗಿ ನಾನು ಇನ್ನೊಂದು ದಿನ ಹೇಳ್ಕೊಡ್ತೀನಿ. ಅದನ್ನ ಪ್ರಾಕ್ಟೀಸ್ ಮಾಡಿ, ಆಗ ನಿಮ್ಮ ಆಯ ಎಷ್ಟಿರುತ್ತೆ ಅಂತ ಗೊತ್ತಾಗುತ್ತೆ. ಮಾತ್ರ ಇದರಲ್ಲಿ ಒಳಾಯ ವರಾಯ ಅಂತಿರುತ್ತೆ. ಒಳಾಯ ಅಂತಂದ್ರೆ ಒಳಗಡೆ ಇರತಕ್ಕಂಥದ್ದು ಬ್ರಹ್ಮಸ್ಥಾನ. ನಿಮ್ಮ ಮನೆಗೆ ಬ್ರಹ್ಮಸ್ಥಾನ ಇದೆಯಲ್ಲ, ಹಾಕೋನೆ ಮತ್ತೆ ಈ ಲಾಸ್ಟಿನ ಬ್ರಹ್ಮಸ್ಥಾನಕ್ಕೆ ಎಷ್ಟು ಉದ್ದ ಇದೆ, ಇದೆಷ್ಟು ಉದ್ದ ಇದೆ ಅಂತ ಕರೆಕ್ಟಾಗಿ ನೋಡಿ ಲೆಕ್ಕಾಚಾರ ಭಾಗಾಕಾರ ಮಾಡಬೇಕು. ಅದು ಒಳಾಯ. ವರಾಯ ಅಂತಂದಾಗ ಪಾಯದ ಹೊರಗಡೆ ಗೋಡೆ, ಮಧ್ಯದಿಂದ ಆ ಲಾಸ್ಟಿಂದ ಈ ಲಾಸ್ಟ್ಗೆ, ಈ ಲಾಸ್ಟಿಂದ ಈ ಲಾಸ್ಟ್ ಎಷ್ಟಿದೆ ಅಂತ ಹೇಳಿ ನೋಡಿ ಆಯವನ್ನ ಕಂಡಿಯುವಂಥದ್ದು ಒಳಾಯ ವರಾಯ ಅಂತ. 2 ರೂಪದಲ್ಲಿ ಆಯಗಳನ್ನ ನೋಡ್ಬೋದು. ಇನ್ನ ಯಾವ ರಾಶಿಯವರಿಗೆ ಯಾವ ದಿಕ್ಕು ಸೂಕ್ತ, ಯಾವ ದಿಕ್ಕು ನಿಮ್ಗೆ ಬರುತ್ತೆ ಬಾಗಿಲು, ಮತ್ತೆ ಯಾವ ದಿಕ್ಕಿದ್ದಾಗ ಎಷ್ಟು ಕಿಟಕಿಗಳಿರ್ಬೇಕು, ಎಷ್ಟು ಮೆಟ್ಟಿಲುಗಳಿರ್ಬೇಕು ನಿಮ್ಮ ರಾಶಿಗೆ, ಯಾವ ರೀತಿ ಇಟ್ಕೋಬೇಕು, ನಿಮಗೆ ಯಾವ ಆಯ ಸೂಟ್ ಆಗುತ್ತೆ, ಅದನ್ನು ಮತ್ತೆ ಇನ್ನು ತಿಳಿಸ್ತಾ ಹೋಗ್ತೀನಿ. ಈಗ ನಮ್ಮ ರಾಶಿಗಳಿಗೆ ಸೂಕ್ತವಾಗುವಂತಹ ಒಂದು ವಾಸ್ತು ಟಿಪ್ಸ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಗುರುಜಿ, ವಾಸ್ತು ಅಂತ ಬಂದಾಗ ನಾನು ಇಷ್ಟೊತ್ತು ಹೇಳಿದೆ, ವಾಸ್ತು ಅಷ್ಟು ಸುಲಭವಾಗಿ ಹೇಳೋದಕ್ಕಾಗೋದಿಲ್ಲ. ಅದರಲ್ಲಿ ಲೆಕ್ಕಾಚಾರ, ಗಣಿತದಲ್ಲಿ ಎಷ್ಟೋ ಪ್ರಾವೀಣ್ಯತೆಯನ್ನು ಹೊಂದಿರಬೇಕು, ಎಷ್ಟೋ ಅನುಭವ ಆಗಿರಬೇಕು ಅಂತ. ದೇವರ ಮನೆ ಎಷ್ಟಿರಬೇಕು, ದೇವರ ಮನೆ ಮಧ್ಯದಲ್ಲಿ ಮನೆಯ ಬ್ರಹ್ಮಸ್ಥಾನದಲ್ಲೇ ಇರಬೇಕು. ದೇವರ ಮನೆ ಬ್ರಹ್ಮಸ್ಥಾನದಲ್ಲಿ ಇದ್ದಾಗ ದೇವರ ಮನೆ ಹಿಂದೆ ಎಷ್ಟೋ ಜನ ಟಾಯ್ಲೆಟ್ಸ್ ಅಟ್ಯಾಚ್ ಮಾಡಿರ್ತಾರೆ. ಏನ್ ಮಾಡ್ತಾರೆ, ದೇವ್ರ ಮನೆ ಪೂರ್ವಕ್ಕೆ ಇಟ್ಬಿಡ್ತಾರೆ. ಹಿಂದೆ ಖಾಲಿ ಜಾಗ, ರೂಮಿಂದ ಎಕ್ಸಿಟ್ ಮಾಡ್ಬಿಟ್ಟು ಅಲ್ಲೇ ಒಂದು ವಾಶ್ ಬೇಷನ್ ಇಟ್ಬಿಟ್ಟು ಆಪೋಸಿಟ್ ಟಾಯ್ಲೆಟ್. ಆ ರೀತಿ ಯಾವುದೇ ಕಾರಣಕ್ಕೂ ಯಾವ ಮನೆಯಲ್ಲಿ ಆ ರೀತಿ ಮಾಡಬಾರ್ದು. ಮತ್ತೆ ದೇವರ ಮನೆಗಳಲ್ಲಿ ನೋಡಿ, ವಾಯುವ್ಯದಲ್ಲಿ, ನೈಋತ್ಯದಲ್ಲಿ, ಆಗ್ನೇಯ ಮೂಲೆಗಳಲ್ಲಿ ಯಾವುದೇ ಕಾರಣಕ್ಕೂ ದೇವರ ಮನೆ ನೀವು ಕಟ್ಟೋ ಹಂಗೆ ಇಲ್ಲ. ತಿಳ್ಕೊಂಬಿಡಿ. ದೇವ್ರ ಕೋಣೆಗಳನ್ನ ಆಗ್ನೇಯದಲ್ಲಿ ಇಡಬಾರ್ದು, ಎಕ್ಸಾಕ್ಟ್ ಅಗ್ನಿ ಮೂಲೆಯಲ್ಲಿ ಇಡಬಾರ್ದು, ಎಕ್ಸಾಕ್ಟ್ ಆಗಿ ನೈಋತ್ಯದಲ್ಲಿ ಇಡಬಾರ್ದು, ಎಕ್ಸಾಕ್ಟ್ ಆಗಿ ವಾಯುವ್ಯದಲ್ಲೂ ಇಡೋ ಆಗಿಲ್ಲ. ಇಟ್ರೆ ಈಶಾನ್ಯ, ಇಲ್ಲಾಂದ್ರೆ ಬ್ರಹ್ಮಸ್ಥಾನ. ಮತ್ತೆ ಆ ಮನೆಗೆ ವಾಸ್ತು ಯಾವ ಪ್ರಕಾರವಾಗಿ ಎಲ್ಲಿದೆಯೇ ಅಲ್ಲಿ ನೋಡ್ಕೊಂಡು ಇಡಬೇಕು. ಇಲ್ಲಾಂದ್ರೆ ಎಲ್ಲಂದ್ರೆ ಅಲ್ಲಿ ದೇವ್ರ ಮನೆ ಇಟ್ಬಿಟ್ರೆ ತುಂಬಾ ತೊಂದರೆ. ಮತ್ತೆ ಎಷ್ಟೋ ನಾನು ಮನೆಗಳಲ್ಲಿ ನೋಡಿದ್ದೀನಿ, ಏನ್ ಮಾಡ್ತಾರೆ, ಈಸ್ಟ್ ಅಲ್ಲಿ ನೇರವಾಗಿ ದೊಡ್ಡ ಹಾಲ್ ಮಾಡ್ಬಿಟ್ಟಿರ್ತಾರೆ. ಇನ್ನ ನೈಋತ್ಯದಲ್ಲಿ ಒಂದು ರೂಮ್ ಮಾಡಿರ್ತಾರೆ. ಮತ್ತೆ ಇನ್ನ ವಿಶೇಷವಾಗಿ ಆಗ್ನೇಯದಲ್ಲಿ ಒಂದು ಅಡಿಗೆ ಮನೆ ಮಾಡಿರ್ತಾರೆ. ದಕ್ಷಿಣದಲ್ಲಿ ಮಧ್ಯದಲ್ಲಿ ಗ್ಯಾಪ್ ಉಳಿದಿರ್ತಲ್ವಾ, ಎಕ್ಸಾಕ್ಟ್ ಆಗಿ ಅದು ಡೈನಿಂಗ್ ಹಾಲ್ ಮಾಡಿರ್ತಾರೆ. ಇಲ್ಲ ಅಂತಂದ್ರೆ ಅಲ್ಲಿ ದೇವರ ಮನೆ ಕಟ್ಬಿಟ್ಟಿರ್ತಾರೆ. ಅದು ದಕ್ಷಿಣದಿಂದ ಉತ್ತರಾಭಿಮುಖವಾಗಿ ದೇವರ ಮನೆ ಬಾಗ್ಲಿರುತ್ತೆ. ಆಗ ನೀವೇನ್ ಮಾಡ್ತೀರಿ, ಒಳಗಡೆ ಹೋಗಿ ದೇವ್ರ ಫೋಟೋಗಳನ್ನೆಲ್ಲ ಇಡ್ತೀರಾ. ಯಾವ ದಿಕ್ಕಿರ್ತೀರಿ, ದಕ್ಷಿಣ ಗೋಡೆಗೆ ದೊಡ್ಡ ಫೋಟೋ ಹಾಕ್ಸ್ತೀರಿ, ವಿಗ್ರಹಗಳನ್ನೆಲ್ಲ ಮುಂದೆ ಇಟ್ಬಿಡ್ತೀರಿ. ಆಗ ನೀವು ಎಲ್ಲಿಗೆ ಪೂಜೆ ಮಾಡ್ತೀರಿ, ಎಲ್ಲಿ ಯಾವ ಕಡೆ ತಿರ್ಕೊಂಡು ಪೂಜೆ ಮಾಡ್ತೀರಿ? ದೇವರ ಪೂಜೆ ದಕ್ಷಿಣಾಭಿಮುಖವಾಗಿ ಕೂತ್ಕೊಂಡು ನಿಷಿದ್ಧ ಅಂತ ಹೇಳುತ್ತೆ. ಆಗ ನೀವೇನ್ ಮಾಡ್ಬೇಕು, ಪೂರ್ವಕ್ಕೆ ತಿರ್ಕೊಂಡು ಪೂಜೆ ಮಾಡ್ತೀರಿ, ಇಲ್ಲ ಅಂತಂದ್ರೆ ಉತ್ತರಾಭಿಮುಖ ಅಂದ್ರೆ ಪಶ್ಚಿಮಕ್ಕೆ ತಿರ್ಕೊಂಡು ಪೂಜೆ ಮಾಡ್ತೀರಿ. ಪೂಜೆ ಮಾಡಿದ್ರು ಸಹ ದೇವ್ರು ನಿಮ್ಗೆ ದಕ್ಷಿಣಕ್ಕೆ ಇರ್ತಾನೆ. ಆಗ ನೀವು ಏನೇ ಮಾಡಿದ್ರು ತಿಪ್ಪರ್ಲಾಗ ಹಾಕಿದ್ರು ಭಗವಂತನಿಗೆ ದಕ್ಷಿಣಕ್ಕೆ ತಲೆಬಾಗೆ ನೀವು ನಮಸ್ಕಾರ ಮಾಡಬೇಕು. ಆದ್ರಿಂದ ದಕ್ಷಿಣದಿಂದ ಉತ್ತರಕ್ಕೆ
ಪೂಜಾ ವಿಶೇಷ ನಿಷಿದ್ಧ ಅಂತ ಹೇಳುತ್ತೆ. ಮಾಡಬೇಡಿ. ನಿಮ್ದು ಅದೇ ಜಾಗ ಇತ್ತಾ, ನೀವು ದಕ್ಷಿಣಕ್ಕೆ ನೋಡ್ಕೊಂಡು ಒಳಗಡೆ ಹೋಗಿ, ಆದ್ರೆ ಪೂರ್ವಕ್ಕೆ ನೀವು ಫೋಟೋಗಳು ಇಟ್ಕೊಳ್ಳಿ, ಅಥವಾ ಪಶ್ಚಿಮದಿಂದ ಪೂರ್ವಕ್ಕೆ ಫೋಟೋ ಇಟ್ಕೊಳ್ಳಿ. ದಕ್ಷಿಣ ಗೋಡೆಗೆ ಇಡಬೇಡಿ. ಆ ದೇವರ ಮನೆ ಅಲ್ಲೇ ನಿರ್ಮಾಣ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಆದ್ರೆ ಆ ದೇವರ ಮನೆ ಒಳಗಡೆ ಹೋದಾಗ ಪೂರ್ವದ ಗೋಡೆಗೆ ಅಥವಾ ಪಶ್ಚಿಮದ ಗೋಡೆಗೆ ಇವೆರಡಕ್ಕೆ ನೀವು ಇಟ್ಕೋಬೇಕು. ಯಾವುದೇ ಕಾರಣಕ್ಕೂ ದಕ್ಷಿಣ ಗೋಡೆಗೆ ನೇತಾಕ್ಬಾರ್ದು ದೇವ್ರ ಫೋಟೋಗಳನ್ನ. ಮತ್ತೆ ಎಷ್ಟೋ ಜನ ಕನ್ಫ್ಯೂಷನ್ ಇದೆ, ನಮ್ಮ ಮನೆಯಲ್ಲಿ ಹಿರಿಯರು ತೀರ್ಕೊಂಡಿರೋ ಫೋಟೋ ಮನೇಲಿ ಇಟ್ಕೋಬೇಕಾ ಬೇಡವಾ ಅಂತ. ಎಷ್ಟೋ ಜನ ಏನ್ ಮಾಡ್ತಾರೆ ದೊಡ್ಡ ತಪ್ಪು ಅಂತಂದ್ರೆ, ಮನೆ ತಲೆಬಾಗಲು ಅಂತ ಏನ್ ಹೇಳ್ತೀವಿ, ಮೈನ್ ಡೋರು, ಆ ಡೋರಲ್ಲಿ ಎಂಟ್ರೆನ್ಸ್ ಅಲ್ಲಿ ಒಳಗಡೆ ಬಂದ ತಕ್ಷಣ ಮೇಲೆ ಹಾಕ್ಬಿಟ್ಟಿರ್ತಾರೆ. ಅಂತ ಕೆಲಸ ಮಾಡಬಾರ್ದು. ನಮ್ಮ ತಲೆ ನಾವು ಓಡಾಡ್ತೀವಲ್ಲ, ಓಡಾಡೋ ಜಾಗದಲ್ಲಿ ಯಾವತ್ತೇ ಆಗ್ಲಿ ತಲೆ ಮೇಲೆ ಹಿರಿಯರ ಫೋಟೋ ಇಡಬಾರ್ದು. ಏನ್ ಮಾಡ್ತಾರೆ, ಅಡಿಗೆ ಮನೆಗೆ ಹೋಗುವಂತ ದಾರಿ ಅಥವಾ ರೂಮ್ಗೆ ಹೋಗುವಂತ ದಾರಿ ಅಥವಾ ಆಚೆಗೆ ಹೋಗುವಂತ ದಾರಿ, ಮೇನ್ ಡೋರು ಅಲ್ಲಿ ಮೇಲೆ ತೆಂಗಿನಕಾಯಿ ಕಟ್ಟೋ ಜಾಗದಲ್ಲಿ ಹಿರಿಯರ ಫೋಟೋ ಇಟ್ಬಿಡೋದಲ್ಲಿ. ಯಾವನೋ ಹೇಳಿರ್ತೇನೆ, ನೀನು ಹೋಗ್ತಾ ಹಿರಿಯರ ಫೋಟೋ ನೋಡ್ಕೊಂಡಪ್ಪಾಗ ಅವ್ರ ಆಶೀರ್ವಾದ ಸಿಗಂತೆ. ಖಂಡಿತ ಹಂಗ್ ಮಾಡಬಾರ್ದು. ನಿಮ್ಮ ಮನೆಯ ದಕ್ಷಿಣ ಗೋಡೆಗೆ ದೇವ್ರ ಫೋಟೋಗಳು ಹಾಕ್ಬಾರ್ದು. ತೀರ್ಕೊಂಡಿರ್ತಕ್ಕಂಥ ಹಿರಿಯರ ಫೋಟೋ ದಕ್ಷಿಣ ಗೋಡೆಗೆ ಇರಬೇಕು. ಅಲ್ಲಿ ಯಾವುದೇ ಕಾರಣಕ್ಕೂ ನೀವು ಕೆಳಗಡೆ ಫೋಟೋಗಳ ಕೆಳಗಡೆ ಓಡಾಡೋ ತರ ಇರಬಾರ್ದು. ದಕ್ಷಿಣ ಗೋಡೆಗೆ ತಗಲಾಕಿ, ಅಲ್ಲಿಡಿ, ಅದು ಉತ್ತಮವಾದ ಸ್ಥಳ ಅದಕ್ಕೆ. ಇನ್ನ ಮನೆಯಲ್ಲಿ ಫೋಟೋಗಳು ಅಷ್ಟೇ, ನೀವು ಉತ್ತರದಿಂದ ದಕ್ಷಿಣಕ್ಕೂ ತಿರುಗಿಸಬಾರ್ದು. ಇದು ನೆನ್ಪಿಟ್ಕೊಳ್ಳಿ, ಉತ್ತರದಿಂದ ದಕ್ಷಿಣಕ್ಕೆ ತಿರುಗಿಸಬಾರ್ದು. ದಕ್ಷಿಣಾಭಿಮುಖವಾಗಿ ಫೋಟೋಗಳನ್ನ ಹಾಕುವಂಗಿಲ್ಲ, ದೇವರ ಫೋಟೋಗಳನ್ನ. ದಕ್ಷಿಣದಿಂದ ಉತ್ತರಾಭಿಮುಖವಾಗಿ ತೀರ್ಕೊಂಡಿರತಕ್ಕಂಥ ಅವ್ರ ಫೋಟೋಗಳು ಹಾಕಬೇಕು. ಇದು ಎಚ್ಚರಿಕೆ ದಿನ ಮತ್ತು ಎಚ್ಚರಿಕೆಯ ಮಾತು ಕೂಡ. ಇದು ನಿಮ್ಮ ಅನುಭವದಲ್ಲಿ ನಿಮ್ಗೆ ಗೊತ್ತಾಗಿರುತ್ತೆ, ನೀವು ಎಲ್ಲೆಲ್ಲಿ ಇಟ್ಟಿರ್ತೀರಿ ಅಂತ ನೋಡ್ಕೊಳ್ಳಿ. ಮತ್ತೆ ಎಷ್ಟೋ ಜನ ವಾಲ್ ಕ್ಲಾಕ್ ಮನೇಲಿ ಏನ್ ಮಾಡ್ತೀರಿ, ವಾಲ್ ಕ್ಲಾಕ್ನ ಪೂರ್ವ ದಿಕ್ಕಿಗೆ ಅಥವಾ ಪಶ್ಚಿಮ ದಿಕ್ಕಿನ ಗೋಡೆಗೆ ವಾಲ್ ಕ್ಲಾಕ್ ಹಾಕ್ಬೇಕು. ವಾಲ್ ಕ್ಲಾಕ್ ಇಟ್ಟಿರ್ತೀರಿ. ಮತ್ತೆ ವಾಲ್ ಕ್ಲಾಕು ಅಷ್ಟೇ, ನೀವು ವಾಲ್ ಕ್ಲಾಕ್ ಒಳಗಡೆಯಿಂದ ಅಂದ್ರೆ ನಾವ್ ಯಾವತ್ತೇ ಆಗ್ಲಿ ಪ್ರವೇಶ ದ್ವಾರದಲ್ಲಿ ವಾಲ್ ಕ್ಲಾಕ್ ನಿಡಬಾರ್ದು. ಸ್ಟೈಲ ಖಾಲಿಯಾಗಿ ಜಾಗ ಇರುತ್ತೆ ಅಂತ ಹೇಳಿ ಅಡಿಗೆ ಮೇಲೆ ಒಂದು ಮಳೆ ಹೊಡೆದು ತಗಲಾಕ್ಬಿಡೋದಲ್ಲಿ. ಕೆಳಗಡೆ ನೀವು ಓಡಾಡ್ತಾ ಇರ್ತೀರಿ. ನೀವು ಆ ವಾಲ್ ಕ್ಲಾಕ್ ಹೆಂಗ್ ಸುತ್ತ ಹಂಗ್ ನೀವು ಸುತ್ತಾ ಇರ್ಬೇಕಷ್ಟೇ. ಅಂದ್ರೆ ಅಲ್ಲಿ ಕ್ಲಾಕ್ಸ್ ಹಿಂಗೆ ರೊಟೇಟ್ ಆಗ್ತಾ ಇರುತ್ತೆ. ರೊಟೇಟ್ ಅಲ್ಲೊಂದು ತರಂಗಗಳು ಉದ್ಭವ ಆಗುತ್ತೆ. ಅದು ನೆಗೆಟಿವ್ ತರಂಗಗಳಾಗಿರ್ಬೋದು, ಪಾಸಿಟಿವ್ ಉದ್ಭವ ಆದಾಗ ನೀವು ಅಲ್ಲಿ ಓಡಾಡ್ತಾ ಇದ್ರೆ ಆ ತರಂಗಗಳು ನಿಮ್ಮ ಮೇಲೆ ಬಿದ್ದು ನಿಮ್ಮ ಆರಾ ಎನರ್ಜಿ, ಆರಾ ಅಂತಂದ್ರೆ ಪ್ರಭಾವಳಿ ಎನರ್ಜಿ ಕಮ್ಮಿ ಆಗ್ತಾ ಹೋಗುತ್ತೆ. ಆಗ ಮನೆಯಲ್ಲಿ ನೀನ್ ಮಾನಸಿಕವಾಗಿ ನೊಂದ್ಕೊಳ್ಳಿಕ್ಕೆ, ಡಿಪ್ರೆಷನ್ ಹೋಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನ ತಿಳ್ಕೋಬೇಕು. ಮತ್ತೆ ಆ ಒಂದು ವಿಶೇಷವಾಗಿ ಇವೆರಡರಲ್ಲಿ ಚೇಂಜಸ್ ಇದ್ರೆ ನೀವು ಮಾಡ್ಕೊಳ್ಳಿ. ಮತ್ತೆ ಇನ್ನು ಕೆಲವು ವಿಚಾರಗಳು ಏನಪ್ಪಾ ಅಂತಂದ್ರೆ, ಬೆಳಗ್ಗೆ ಎದ್ದಿದ ತಕ್ಷಣ ಹಾಸಿಗೆ ಮೇಲಿಂದ, ನಾನು ನಿನ್ನೆ ಬೆಳಗ್ಗೆ ಹೇಳ್ತಿದ್ದೆ, ಬಲಗಡೆನೇ ಯಾಕೆ ತಿರ್ಗಬೇಕು ಅಂತಂದ್ರೆ, ಎಡಗಡೆ ನಮ್ಮ ಹೃದಯ ಅನ್ನೋದಿರುತ್ತೆ. ನಾವು ರಾತ್ರಿ ಎಲ್ಲ ಮಲಗಿರ್ತೀವಿ, ವಿಶ್ರಾಂತಿಯಾಗಿ ಮಲಗಿದ್ದು ಬೆಳಗ್ಗೆನೆ ನಾವು ಎಡಗಡೆ ಹಿಂಗ್ ತಿರುಗಿತೀವಿ ಅಂತಂದ್ರೆ ನಮ್ಮ ದೇಹದ ಒತ್ತಡ ಪೂರ್ತಿ ಇದ್ರ ಮೇಲೆ ಬಿದ್ದು ಆ ಹಾರ್ಟ್ ಪ್ರಾಬ್ಲಮ್ ಆಗುವಂಥದ್ದು ಅಥವಾ BP ಇಮಿಡಿಯೇಟ್ ಜಾಸ್ತಿ ಆಗುವಂಥದ್ದು, ಹಾರ್ಟ್ ಅಟ್ಯಾಕ್ ಆಗುವಂಥದ್ದು ಜಾಸ್ತಿ ಆಗ್ಬಿಡುತ್ತೆ. ಎಷ್ಟೋ ಜನ ಹೇಳ್ತಾರೆ, ಯಾಕೋ ಇವತ್ತು ಗ್ರಾಚಾರ ಸರಿ ಇಲ್ಲ, ಎಡಗಡೆ ಎದ್ಬಿಟ್ನೇನೋ ಅಂತ. ಹೌದೋ ಇಲ್ವೋ? ನೀವು ಹೇಳಿರ್ತೀರಿ, ಎಲ್ಲೋ ಹೋಗಿರ್ತೀರಿ, ಬೀಳೋದು ಅಥವಾ ಆಕ್ಸಿಡೆಂಟ್ ಆಗೋದು, ಎಡಗಡೆ ಎದ್ಬಿಟ್ನೇನೋ ಇವತ್ತು. ಅಥವಾ ಸಣ್ಣ ಮಕ್ಕಳಿಗೆ ತುಂಬಾ ಪೆಟ್ಟುಗಳು ತಿಂತಾನೆ, ತುಂಬಾ ಹೊಡಿತಾರೆ ಅವ್ರಿಗೆ, ಸ್ಕೂಲ್ ಟೀಚರ್ಸು ಅಥವಾ ತಂದೆ ತಾಯಿ ಎಲ್ಲರ ಕೈಲಿ ಏಟ್ ತಿಂತಾನೆ, ಅವತ್ತು ಯಾಕೋ ಇವತ್ತು ಎಡಗಡೆ ಎದ್ದಿರ್ಬೇಕು, ಅದಕ್ಕೆ ನಿಂಗೆ ಒಡ್ಸ್ಕೊಂತಿರೋದು ಅಂತ. ಮತ್ತೆ ಹಿರಿಯರು ಹೇಳ್ತಾರೆ, ಇವತ್ತು ನೀನ್ ಎಡಗಡೆ ಎದ್ದಿರ್ಬೇಕು, ನಿನ್ಗೇನೋ ಕಾದಿದೆ ನೋಡು ಗ್ರಾಚಾರ ಅಂತ. ಅಂದ್ರೆ ಅವ್ರು ಹೇಳೋಂಥದ್ದು ಎಡಗಡೆ ಎದ್ದೇಳಬಾರ್ದು ಅನ್ನೋ ಭಯ ಇಟ್ಟು ನೀನ್ ಬಲಗಡೆಗೆ ಎದ್ದೇಳ್ಬೇಕು ಅನ್ನೋ ಒಂದು ಮಾತಿನ ಅರ್ಥ. ಅಂತಂದ್ರೆ ಅದೊಂದು ವಾಸ್ತು, ಆರೋಗ್ಯದ ಒಂದು ವಾಸ್ತು. ನಾವು ಯಾವಾಗ್ಲೂ ಬಲಗಡೆನೇ ಎದ್ದೇಳ್ಬೇಕು. ಬಲಗಡೆ ಎದ್ದಿದ ತಕ್ಷಣ ನಾವೇನ್ ಮಾಡಬೇಕು, ಎದ್ದು ದಕ್ಷಿಣ ದಿಕ್ಕಿಗೆ ಟಾಯ್ಲೆಟ್ ಓಡೋಗೋದಲ್ಲ. ಫಸ್ಟ್ 10 ಹೆಜ್ಜೆ ಆದ್ರೂ ಸರಿ ಪೂರ್ವಕ್ಕೆ ಅಥವಾ ಉತ್ತರಕ್ಕೆ ನಡಿಬೇಕು. ಬೆಳಗ್ಗೆ ಬಲಗಡೆ ಎದ್ದಿದ ತಕ್ಷಣ ತಿರ್ಕೊಂಡು ಮನೆ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಂಡು ಒಂದು 10 ಹೆಜ್ಜೆ ಆದ್ರೂ ಪೂರ್ವಕ್ಕಾದ್ರೂ ನಡ್ಕೊಂಡು ಹೋಗ್ಬೇಕು ಅಥವಾ ಉತ್ತರಕ್ಕಾದ್ರೂ ನಡ್ಕೊಂಡು ಹೋಗ್ಬೇಕು. ಮತ್ತೆ ಎಷ್ಟೋ ಮನೆಗಳಲ್ಲಿ ವಾಕಿಂಗ್ ಹೋಗುವಂತ ಒಂದು ಪ್ರವೃತ್ತಿ ಇರುತ್ತೆ. ಆ ವಾಕಿಂಗು ಯಾವ ರಾಶಿಯವರು ಯಾವ ದಿಕ್ಕಿಗೆ ಹೋಗ್ಬೇಕು ವಾಕಿಂಗು, ಮತ್ತೆ ನಿಮ್ಮದು ಯಾವ ರಾಶಿ, ನಿಮ್ಮದು ಯಾವ ಬಾಗ್ಲು, ಅದು ತಿಳಿಸ್ತಾ ಹೋಗ್ತೀನಿ. ಗುರುಜಿ, ವಿರಾಮಕ್ಕೂ ಮುಂಚೆ ನೀವು ತಿಳಿಸ್ಕೊಡ್ತಾ ಇದ್ರಿ ಯಾವ ದಿಕ್ಕಿನಲ್ಲಿ ಏನಿದ್ರೆ ಒಳಿತು ಅನ್ನೋದನ್ನ ಮುಂದುವರಿಸೋಣ್ವೆ. ಯಾವ ದಿಕ್ಕಲ್ಲಿ? ಬೆಳಗ್ಗೆ ಎದ್ದಿದ ತಕ್ಷಣ ಪೂರ್ವಕ್ಕೆ ಅಥವಾ ಉತ್ತರಕ್ಕೆ ಫಸ್ಟ್ ಒಂದು ಹೆಜ್ಜೆ ಹಾಕಬೇಕು. ನಂತರ ನೀವು ಓಡಾಡಬೇಕು, ದೇವರ ದರ್ಶನ ಮಾಡ್ತೀರಿ. ದೇವರ ದರ್ಶನ ಮಾಡಿ ಎಷ್ಟೋ ಎದ್ದಿದ ತಕ್ಷಣ ನಿಮ್ಮ ಮುಖ ನೀವೇ ನೋಡ್ಕೊಳ್ತೀರಿ ಕನ್ನಡಿನಲ್ಲಿ. ಹಂಗೆ ನೋಡಬಾರ್ದು. ಭಗವಂತನನ್ನ ನೋಡಿ ನಂತರ ನಿಮ್ಮ ಮುಖವನ್ನು ನೀವು ನೋಡ್ಕೊಳ್ಬೇಕಾದ್ರೆ ಅದು ಒಳ್ಳೇದು. ಇನ್ನ ಮನೆಯಲ್ಲಿ ಬೆಳಗ್ಗೆ ಎದ್ದಿದ ತಕ್ಷಣ ವಾಕಿಂಗ್ ಹೋಗ್ತೀರಾ, ಮನೆಯಿಂದ ನೀವು ಯಾವ ದಿಕ್ಕಿನಾದ್ರೂ ಹೊರಗಡೆ ಆಚೆಗೆ ಬನ್ನಿ. ಆದ್ರೆ ವಾಕಿಂಗ್ ಹೋಗ್ಬೇಕಾದ್ರೆ ಕ್ಲಾಕ್ ವೈಸೇ ನೀವು ಹೋಗ್ಬೇಕು, ಬಲ ಸುತ್ತೇ ಸುತ್ತಬೇಕು, ಆಂಟಿ ಕ್ಲಾಕ್ ವೈಸ್ ಸುತ್ತಬಾರ್ದು. ನೀವು ಮನೆಯಿಂದ ಹೋಗ್ತೀರಾ, ಮನೆಯಿಂದ ಹೋಗಿದ ತಕ್ಷಣ ಬಲಗಡೆ ಸುತ್ತು,
ಎಷ್ಟೋ ಜನ ಹೇಳ್ತಾರೆ, ಸ್ವಾಮಿ ನಾವು ಮನೆಯಿಂದ ಆಚೆಗೆ ಬಂದ ತಕ್ಷಣ ಎದುರುಗಡೆ ಪಾರ್ಕ್ ಇದೆ, ಅದು ಲೆಫ್ಟ್ಗೋ ರೈಟ್ಗೆ ಹೋಗ್ಲೇಬೇಕು ನಾವು ಅಂತ. ಬೇಕಾದ್ರೆ ನಿಮ್ಮ ಮನೆ ನೀವೇ ಒಂದು ಸುತ್ತ ಹಾಕೊಂಡು ಎಡಗಡೆಯಿಂದ ಹೋಗಿ, ಎಡಗಡೆಯಿಂದ ಈಗ ಬಲ ಸುತ್ತ ಹಾಕ್ಬೇಕು. ಯಾವತ್ತೇ ಆಗಲಿ ವಾಕಿಂಗ್ ಹೋಗ್ಬೇಕಾದ್ರೆ ಹಿಂಗೆ ಬಲ ಪ್ರದಕ್ಷಿಣೆಗಳು ಹಾಕ್ಬೇಕು, ಉಲ್ಟಾ ಆಗೋದಿಲ್ಲ. ಈ ರೀತಿ ಹಾಕಿದ್ರೆ ನಿಮ್ಮ ಜೀವನ ಎಲ್ಲ ಉಲ್ಟಾನೆ, ಮನೆಯಲ್ಲಿ ಉಲ್ಟಾನೆ, ಎಲ್ಲ ಕೆಲಸಗಳು ಉಲ್ಟಾ ಆಗ್ಬಿಡುತ್ತೆ. ಯಾವತ್ತೇ ಆಗ್ಲಿ ಬಲ ಪ್ರದಕ್ಷಿಣೆ, ವಾಕಿಂಗ್ ಹೋಗ್ಬೇಕಾದ್ರೆ ನೀವು ಬಲ ಪ್ರದಕ್ಷಿಣೆನೇ ಹೋಗ್ಬೇಕು. ಮತ್ತೆ ಎಷ್ಟೋ ಜನ ಏನಾಗುತ್ತೆ ಗೊತ್ತಾ, ರಾತ್ರಿ ಎಲ್ಲ ಮಲಗಿರ್ತೀರಿ, ನಮ್ಮ ಒಂದು ಕಂಪೋಸ್ ಇದೆಯಲ್ಲ, ಕಂಪೋಸ್ನ ಡೈರೆಕ್ಟ್ ಒಂದು ಶಾರ್ಪ್ ಮಾಡಿ ಒಂದು ಡಾಟ್ ಇಟ್ಟು ಅದನ್ನ ಈಗ ಇಟ್ಕೊಳ್ಳಿ, ಆ ಧ್ರುವ ಎಕ್ಸಾಕ್ಟ್ ಆಗಿ ನಾರ್ತ್ಗೆ ತೋರಿಸುತ್ತೆ. ಹೌ ಇಟ್ ಪಾಸಿಬಲ್? ಅದಕ್ಕೆ ಕರೆಂಟ್ ಕೊಡೋಂಗಿಲ್ಲ, ಏನೂ ಇಲ್ಲ. ಜಸ್ಟ್ ಒಂದು ಕಡ್ಡಿನೂ ಸಹ ನೀವು ದಾರದಲ್ಲಿ ಕಟ್ಟಿ ನಿಲ್ಸಿದ್ರೆ ಅದು ನಾರ್ತ್ಗೆ ತೋರಿಸುತ್ತೆ. ಯಾಕೆ ತೋರಿಸುತ್ತೆ? ಉತ್ತರ ಧ್ರುವಗಳು ಅಂದ್ರೆ ನಮ್ಮ ಭೂಮಿಯಲ್ಲಿ ಆಯುಸ್ಕಾಂತ ಶಕ್ತಿಗಳು ಅನ್ನೋದು ಉತ್ತರಕ್ಕಿದೆ. ಉತ್ತರಕ್ಕಿರೋದ್ರಿಂದ ನಾವು ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಉತ್ತರಕ್ಕೆ ತಲೆ ಹಾಕಿ ಮಲಗಬಾರ್ದು, ತಿಳ್ಕೊಳ್ಳಿ. ಪುರಾಣದಲ್ಲೊಂದಿದೆ, ಒಂದು ಇದೆ ಗೊತ್ತಾ, ಮಹಾಗಣಪತಿಯ ಕತೆ. ಹೇಗಿದೆ? ಮಹಾಗಣಪತಿಗೆ ಆ ಒಂದು ಸೊಂಡಲು ಯಾಕೆ ಬಂತು ಗೊತ್ತಾ ನಿಮ್ಗೆ? ಆ ಪಾರ್ವತಿ ದೇವಿ ಮಲಗಿ, ಪಾರ್ವತಿ ದೇವಿ ಸ್ನಾನ ಮಾಡಬೇಕು, ಶಿವ ಎಲ್ಲ ಹೊರಗಡೆ ಹೋಗಿರ್ತಾನೆ, ಯಾರು ನೋಡ್ಕೊಳ್ಳೋರು ಯಾರು ಇಲ್ಲ. ಆಗ ಮೈಯಿಂದ ಅರಿಶಿಣವನ್ನ, ಮೈಗೆಲ್ಲ ಸ್ನಾನ ಮಾಡಬೇಕು ಅಂತ ಅರಿಶಿಣ ಹಚ್ಕೊಂಡಿರ್ತಾರೆ. ನೀವು ಅಷ್ಟೇ ಹೆಣ್ಮಕ್ಳು ಮನೆಯಲ್ಲಿ ಕಸ್ತೂರಿ ಅರಿಶಿಣವನ್ನ ಹಚ್ಕೊಂಡಿರ್ತಾರೆ ಸ್ನಾನ ಮಾಡೋಕ್ಕಿಂತ ಮುಂಚೆ, ಹಂಗೆ ಹಚ್ಕೊಳ್ಳೋದಿಲ್ಲ ಸುಮಂಗಳಿರು. ಆ ಅರಿಶಿಣವನ್ನೆಲ್ಲ ತೆಗೆದು ಒಂದು ಬೊಂಬೆಯನ್ನ ಮಾಡಿ ಅದಕ್ಕೆ ಜೀವವನ್ನ ತುಂಬುತ್ತಾಳೆ. ಅವನೇ ಮಹಾಗಣಪತಿ. ಅರಿಶಿಣದಿಂದ ದೇಹದ ಕೊಳೆಯಿಂದ ಉದ್ಭವವಾದ ಮಹಾಗಣಪತಿ. ಆಗ ಮಹಾಗಣಪತಿ ಉದ್ಭವವಾಗಿ, ಕಂದ ನಾನು ಸ್ನಾನ ಮಾಡ್ಕೋಬೇಕು, ಯಾರು ಬಂದ್ರು ಇಲ್ಲಿ ಬಿಡಬೇಡಪ್ಪ, ನೀನು ಇಲ್ಲಿ ನಿಂತ್ಕೋ ಅಂತ ಹೇಳಿ ಆ ಮಗುವನ್ನ ಅಲ್ಲಿ ನಿಲ್ಲಿಸ್ತಾರೆ. ಆ ನಿಲ್ಲಿಸಿ ಒಳಗಡೆ ಸ್ನಾನ ಮಾಡ್ತಿರ್ಬೇಕಾದ್ರೆ ಪರಮೇಶ್ವರ ಪಾರ್ವತಿಯನ್ನ ನೋಡ್ಲಿಕ್ಕೆ ಅಂತ ಬರ್ತಾನೆ. ಆಗ ಬಿಡೋದಿಲ್ಲ ಇವನು, ಏನು ಮಾಡಿದ್ರು ಬಿಡೋದಿಲ್ಲ. ನೋಡು, ನಾನು ಅವರ ಒಂದು ಪತಿ, ನಾನು ನಿಮ್ಮ ಪತಿ, ನಾನು ಅವರ ಪಾರ್ವತಿ ದೇವಿ ಪತಿ, ನಾನು ಶಿವ ಬಂದಿದ್ದೀನಿ, ಬಿಡು ಅಂತಂದ್ರೆ, ನೀವು ಯಾರಾದ್ರೂ ಒಂದೇನಯ್ಯ, ನೀನು ಯಾರಾದ್ರೆ ನನಗೇನಾಗಬೇಕು? ನಮ್ಮ ತಾಯಿ ನನ್ಗೆ ಹೇಳಿದ್ದಾರೆ, ನಾನು ಕಾವಲಿದ್ದೀನಿ, ಬಿಡೋದಿಲ್ಲ, ವೆಯ್ಟ್ ಮಾಡೋತೀನಿ. ತುಂಬಾ ಕೋಪ ಬಂದ್ಬಿಡುತ್ತೆ. ಆದ್ರೆ ನನ್ನ ಒಂದು ಧರ್ಮಪತ್ನಿಯನ್ನು ನಾನು ನೋಡ್ಲಿಕ್ಕೆ ಯಾವನ ಹತ್ರನೋ ಬೇಡ್ಬೇಕಲ್ಲ ಅಂತ ಸಾಕಷ್ಟು ತೊಂದರೆ ಮಾಡ್ತಾನೆ, ಸಾಕಷ್ಟು ಒಂದು ಬೇಡ್ಕೊಂತಾನೆ. ಮತ್ತೆ ಯುದ್ಧನೇ ನಡೆದು ಬಿಡುತ್ತೆ. ಕೊನೆಗೆ ಒಬ್ರಿಗೊಬ್ರು ವಾದ ವಿವಾದಗಳು ಸಿಕ್ಕಾಕೊಂಡು ಆ ತ್ರಿಶೂಲದಿಂದ ಆ ಒಂದು ತಲೆಯನ್ನ ಛೇದಿಸಿ ಆ 3ನೇ ಕಣ್ಣಿನಿಂದ ಸುಟ್ಟು ಬಿಡ್ತಾನೆ. ಸುಟ್ಟು ಬಿಡೋಷ್ಟಾಗಿ ಆ ತಾಯಿ ಸ್ನಾನ ಮಾಡ್ಕೊಂಡು ಹೊರಗಡೆ ಬರ್ತಾಳೆ. ಅಯ್ಯೋ ಕಂದ ಅಂತ ಹೇಳಿ ಇಟ್ಕೊಂಡಾಗ ಹೆಂಗ್ ಸೃಷ್ಟಿ ಆಯ್ತಂದ್ರೆ, ಇವನು ನನ್ನ ಕೊಳೆಯಿಂದ ಸೃಷ್ಟಿ ಆಗಿರ್ತಕ್ಕಂಥವನು, ನೀನು ನನ್ನ ಜೊತೆ ಇರಬೇಕು, ನಾನು ನಿನ್ನ ಜೊತೆ ಸಂಸಾರ ಮಾಡಬೇಕು ಅಂದ್ರೆ ಇವನು ಮತ್ತೆ ಪ್ರಾಣ ಕೊಡು ಅಂತ ಹೇಳಿ ಬೇಡ್ಬಿಡ್ತಾಳೆ ಶಿವನನ್ನ. ಆಗ ಶಿವ ಹೇಳ್ತಾನೆ, ಉತ್ತರ ದಿಕ್ಕಿಗೆ ಹೋಗಿ ಯಾರು ಮಲಗಿರ್ತಾರೋ ಅವ್ರ ತಲೆ ಕಡ್ಕೊಂಡ್ ಬನ್ನಿ ಅಂತ. ಆಗ ಆ ಸೇವಕರು, ಶಿವನ ಸೇವಕರು ನಂದಿ ಭೃಂಗಿ ಇವರೆಲ್ಲರೂ ಸಹ ಉತ್ತರ ದಿಕ್ಕಿಗೆ ಹುಡ್ಕೊಂತ ಹೋಗ್ತಾರೆ. ಹೋಗ್ತಾ ಹೋಗ್ತಾ ಒಂದು ಆನೆ ಮಲಗಿರುತ್ತೆ. ಅದು ಯಾವುದು? ಉತ್ತರ ದಿಕ್ಕಿಗೆ ತಲೆ ಹಾಕಿ ಆನೆ ಮಲಗಿರುತ್ತೆ. ಆ ಆನೆ ತಲೆಯನ್ನ ಕಡ್ಕೊಂಡ್ಬಂದು ಆ ಒಂದು ಗಣಪತಿಗೆ ಇಡ್ತಾರೆ. ಗಣಪತಿಗೆ ಇಟ್ಟು ಆ ಒಂದು ಆಪರೇಷನ್ ಅಂತ ಹೇಳಿ, ನೋಡಿ ಆಗಿನ ಕಾಲದಲ್ಲೇ ಪುರಾಣಗಳಲ್ಲಿ ಆಪರೇಷನ್ ಇದೆ, ಪುರಾಣದಲ್ಲಿ ಆಪರೇಷನ್ ಇತ್ತು. ಆ ತಲೆ ಹೋದ್ಮೇಲೆ ಈ ತಲೆನ ಇಟ್ಟು ಅದನ್ನ ರೆಡಿ ಮಾಡಿ ಜೀವವನ್ನು ತುಂಬುತ್ತಾರೆ. ಅಂತಂದ್ರೆ ಇಲ್ಲಿ ಎರಡನ್ನ ತಿಳ್ಕೋಬೇಕು ನಾವು. ಯಾವುದೇ ಒಂದು ಪ್ರಾಣಿ ನೋಡಿ, ಯಾವುದಾದ್ರೂ ಸಿಂಹ ಸ್ವಪ್ನ ಕೇಳಿದ್ರ? ಈ ಗಾದೆ ಸಿಂಹ ಸ್ವಪ್ನ ಅಂತಂದ್ರೆ ಆನೆ ಜೀವನದಲ್ಲಿ ಮಲಗೋದೇ ಇಲ್ಲ, ಮಲಗಿದೆ ಅಂದ್ರೆ ತೀರ್ಕೊಂಡಿದೆ ಅಂತ ಅರ್ಥ. ಆನೆ ಯಾವಾಗ್ಲೂ ನಿಂತ್ಕೊಂಡೇ ನಿದ್ದೆ ಮಾಡುತ್ತೆ, ಕೂತ್ಕೊಂಡು ನಿದ್ದೆ ಮಾಡುತ್ತೆ. ಅದು ತಲೆ ನೆಲಕ್ಕೆ ಹಾಕಿ ನಿದ್ದೆ ಮಾಡೋದೇ ಇಲ್ಲ, ತಿಳ್ಕೊಂಬಿಡಿ. ನೀವು ಯಾವುದೇ ಕಾಡ್ಗೋಗಿ BBC ನ್ಯೂಸ್ ನೋಡಿ, ದೊಡ್ಡ ದೊಡ್ಡ ಪುಸ್ತಕಗಳು ತಗೊಂಡೋಗಿ, ಆನೆ ಇದುವರೆಗೂ ನಿದ್ದೆ ಮಾಡಿರೋ ಅಂತ ಪ್ರಸಂಗಗಳು ಯಾವುದಿಲ್ಲ. ಆನೆ ಏನಾದ್ರೂ ಮಲಗಿದ್ರೆ ಕನ್ಸಿನಲ್ಲಿ ಹೋಗ್ಬಿಟ್ಟು ಆ ಸಿಂಹ ಕನ್ಸಲ್ಲಿ ಕಾಣಿಸ್ಕೊಂಡ್ರು ಆನೆ ಸತ್ತೋಗುತ್ತಂತ. ಅದಕ್ಕೆ ಸಿಂಹ ಸ್ವಪ್ನದಂತೆ ಅಂತ ಎದುರ್ಬೇಕು. ಸಿಂಹ ಸ್ವಪ್ನದಂತೆ ಕೆಟ್ಟು ನಮ್ಮ ಹತ್ರ ಬರಕ್ಕೆ ಎದುರ್ಬೇಕು, ಮನುಷ್ಯ ಆಗಿರ್ಬೇಕು ಅಂತ ಆ ನೀತಿ ಕತೆ ಹೇಳುತ್ತೆ. ಮತ್ತೆ ಪುರಾಣಗಳಲ್ಲಿ ಏನ್ ತೋರಿಸ್ಕೊಡ್ತು ನಮ್ಗೆ? ವಾಸ್ತು ಅನ್ನೋದು ದಕ್ಷಿಣ ದಿಕ್ಕಿಗೆ, ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗಬಾರ್ದು ಅನ್ನೋದು ತಿಳಿಸ್ಕೊಟ್ಟಿದೆ. ಉತ್ತರ ತಲೆ ಹಾಕಿ ಮಲಗಿದ್ರೆ ಮರಣ ಪ್ರಾಪ್ತಿ ಅಂತ. ಅಂದ್ರೆ ಇಲ್ಲಿ ಆಯುಷ್ಕಾಂತ ಏನ್ ತೋರಿಸುತ್ತೆ? ಉತ್ತರದ ಕಡೆಗೆ ತೋರಿಸುತ್ತೆ. ಅಂದ್ರೆ ಪ್ರತಿದಿನ ಮನುಷ್ಯ ಉತ್ತರಕ್ಕೆ ತಲೆ ಹಾಕಿ ಮಲಗಿದ್ರೆ ಅವನ ಆಯುಷ್ ಕ್ಷೀಣ ಆಗುತ್ತೆ, ರೋಗ ಬಾಧೆಗಳು ಬಂದ್ಬಿಡುತ್ತೆ, ಮನೆಯಲ್ಲಿ ಅವನು ಕಾನ್ಫಿಡೆನ್ಸ್ ಲೆವೆಲ್ ಕಳ್ಕೊಂಡ್ಬಿಡ್ತಾನೆ. ಅಷ್ಟೇ ಅಲ್ಲ, ಅವನೆಷ್ಟೆಲ್ಲ ಕಳ್ಕೊಂಡು ಕೊನೆಗೆ ಅವನು ಮಾನಸಿಕ ರೋಗವಂತನಾಗ್ಬಿಡ್ತಾನೆ. ನಾನು ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ಅವನ ಕನ್ಫ್ಯೂಸ್ ಅಲ್ಲೇ ಇದ್ಬಿಡ್ತಾನೆ ಜೀವನದಲ್ಲಿ. ಮಾನಸಿಕವಾಗಿ ಅಸ್ವಸ್ಥ ಯಾವಾಗ ಆಗ್ತಾನೋ ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ, ಮತ್ತೆ ಅವನು ಯೋಚನೆ ಮಾಡೋದಿಲ್ಲ, ಸ್ನಾನ ಮಾಡೋದು ಬಿಡ್ತಾನೆ. ಏನಾಗುತ್ತೆ? ರೋಗ ರುಜಿನಗಳೆಲ್ಲವೂ ಬಂದು ವಕ್ಕರಿಸ್ಕೊಂಡು 100 ವರ್ಷ ಬದುಕೋ ಮನುಷ್ಯ 50 ವರ್ಷಕ್ಕೆ ಹೊರಟೋಗ್ತಾನೆ. ಇವೆಲ್ಲವೂ ನಡೆಯುವಂಥದ್ದು, ಇವೆಲ್ಲ ಸತ್ಯ ಸಂಗತಿಗಳು. ನಮಗ್ ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲದೇನೆ ಮಾಡಿರ್ತೀವಿ. ಎಷ್ಟೋ ಜನ ನಾನು ಕೇಳ್ತೀನಿ, ಯಾವ ದಿಕ್ಕಲ್ಲಿ ಮಲಗ್ತೀರಪ್ಪ?
ಉತ್ತರಕ್ಕೆ ಮಲಗ್ತೀವಿ ಸ್ವಾಮಿ, ಇಂದ ಕಾಲ ಕಡೆ ದಕ್ಷಿಣಕ್ಕೆ ಹಾಕ್ತಿವಿ. ಹಂಗೆ ಯಾವತ್ತು ಮಲಗಬಾರ್ದು. ಇದು ನಮ್ಮ ಸಂಪ್ರದಾಯ ಅಲ್ಲ, ಇದು ವೈಜ್ಞಾನಿಕ. ಯಾಕೆ ಹೇಳಿ? ಆಯುಷ್ಕಾಂತ ಶಕ್ತಿ ಉತ್ತರ ಧ್ರುವಗಳು, ಉತ್ತರಕ್ಕೆ ಇರತಕ್ಕಂಥ ಧ್ರುವಗಳು ನಮ್ಮ ದೇಹದಲ್ಲಿರ್ತಕ್ಕಂತಹ ಒಂದು ರಕ್ತ ಒಂದು ಪರಿಚಲನೆಯಲ್ಲಿ ರಕ್ತ ನರನಾಡಿಗಳ ರಕ್ತ ಹೋಗಿ ಬರ್ತಾ ಇರುತ್ತಲ್ಲ, ರಕ್ತದಲ್ಲಿ ಇನ್ಬ್ಯಾಲೆನ್ಸ್ ಮಾಡುತ್ತೆ. ಅತಿ ಹೆಚ್ಚು ರಕ್ತದ ಒತ್ತಡ ಆಗಿ ತೊಂದರೆಗಳಾಗ್ಬಿಡುತ್ತೆ. ಎಲ್ಲ ಹಾಸ್ಪಿಟಲ್ಸ್ ಅಲ್ಲೂ ಅಷ್ಟೇ, ಹಾಸ್ಪಿಟಲ್ ವಿಸಿಟ್ ಮಾಡಿದ್ರೆ ದಕ್ಷಿಣಕ್ಕೆ ತಲೆ ಹಾಕಿ ಹಾಸ್ಪಿಟಲ್ಸು ಮಲಗ್ಬೇಕು ಪೇಷಂಟ್ಸು, ಅಥವಾ ಪೂರ್ವಕ್ಕೆ ತಲೆ ಹಾಕಿ ಮಲಗ್ಬೇಕು ಪೇಷಂಟ್ಸು, ಅಥವಾ ನೀವು ಪಶ್ಚಿಮಕ್ಕೆ ತಲೆ ಹಾಕಿ ಪೇಷಂಟ್ಸ್ ಮಲಗ್ಬೇಕು. ನೀವೇನಾದ್ರೂ ಉತ್ತರಕ್ಕೆ ತಲೆ ಹಾಕಿ ಹಾರ್ಟ್ ಆಪರೇಷನ್ ಮಾಡಿದ್ರೆ ಖಂಡಿತ ಅಂತ ಬದುಕಲ್ಲ. ಬೇಕಾದ್ರೆ ಇದು ಪರೀಕ್ಷೆ ಮಾಡ್ಕೊಳ್ಳಿ. ವಿಜ್ಞಾನ, ಇದು ಒಂದು ವಿಜ್ಞಾನ. ಯಾವುದೇ ಹಾಸ್ಪಿಟಲ್ಸ್ ಅಲ್ಲಿ ಹೀಗೆ ಮಾಡಿರ್ತಾರೆ, ಅದಕ್ಕೂ ಒಂದು ತಂತ್ರಜ್ಞಾನ ಇದೆ. ಹಾಸ್ಪಿಟಲ್ಸ್ ಕೂಡ ಇದೇ ರೀತಿ ಬಣ್ಣ ನೋಡಿ, ಇಂಥ ರೋಗಗಳಿರೋ ಗೋಡೆಗಳು ಇಂಥ ಬಣ್ಣ ಇದ್ರೆ ಅವನಿಗೆ ಅತಿ ವೇಗವಾಗಿ ಅವನು ಗುಣಮುಖನಾಗ್ತಾನೆ. ಅದು ಒಂದು ವಿಜ್ಞಾನ ಇದೆ. ಅದು ಮುಂದಿನ ದಿನದಲ್ಲಿ ತಿಳಿಸ್ಕೊಡ್ತೀನಿ. ಯಾವ ರಾಶಿಯವರು ಯಾವ ಬಣ್ಣಕ್ಕೆ ಯಾವ ದಿಕ್ಕಿಗೆ ಇಂಥ ಗೋಡೆಗೆ ಎಂತ ವರ್ಣ ಹಾಕೊಂಡ್ರೆ ನಿಮ್ಮ ಜೀವನದಲ್ಲಿ ಮೇಲೆ ಹೋಗ್ಬೋದು, ನಿಮ್ಮ ಮಾನಸಿಕ ಶಕ್ತಿ, ನಿಮ್ಗೆ ಆರೋಗ್ಯ ಒಳ್ಳೇದಾಗುತ್ತೆ, ನಿಮ್ಮ ಬಣ್ಣಗಳು ಯಾವ್ದಾಗ ಬರುತ್ತೆ ಅಂತ ಕೂಡ ನಾನು ತೋರಿಸ್ಕೊಡ್ತೀನಿ, ತಿಳಿಸ್ಕೊಡ್ತೀನಿ ಯಾವ ರಾಶಿಯವರು ಯಾವ ರೀತಿ ಹಾಕ್ಬೇಕು ಅಂತ. ಅದೇ ರೀತಿ ಯಾವುದೇ ಕಾರಣಕ್ಕೂ ನೀವು ಉತ್ತರಕ್ಕೆ ತಲೆ ಹಾಕಿ ಮಲಗಬಾರ್ದು. ಯಾಕೆ ಮಲಗಬಾರ್ದು? ವೈಜ್ಞಾನಿಕವಾಗಿ ನಾನು ತೋರಿಸ್ಕೊಟ್ಟಿದ್ದೀನಿ. ಇನ್ನ ಬೆಳಗ್ಗೆ ಎದ್ದ ತಕ್ಷಣ ವಾಕಿಂಗು ಹೋಗ್ಬಾರ್ದು, ಉತ್ತರಕ್ಕೆ ಹೋಗ್ಬೇಕು. ಎಡ ಪ್ರದಕ್ಷಿಣೆ ಹೋಗ್ಬಾರ್ದು, ಬಲ ಪ್ರದಕ್ಷಿಣೆ ಹೋಗ್ಬೇಕು, ಉಲ್ಟಾ ಸುತ್ತಬೇಡಿ ಅಂತ ಹೇಳಿದ್ದೀನಿ. ಇದು ಒಂದು. ನಂತರ ಎರಡನೇದಾಗಿ, ಮನೆಯಲ್ಲಿ ಅದೇನು ವಾಕಿಂಗ್ ಮಾಡಕ್ಕೆ ಇಟ್ಕೊಂಡಿರ್ತಿರಲ್ಲ, ವೀಲ್ ಥ್ರೆಡ್ ಮಿಲ್, ಎಷ್ಟೋ ಜನ ಥ್ರೆಡ್ ಮಿಲ್ಸ್ ಇಟ್ಕೊಂಡಿರ್ತಿರಲ್ಲ, ಅವರು ಅಷ್ಟೇ ಆ ಥ್ರೆಡ್ ಮಿಲ್ ನ ಈಗ ಹೊಸದಾಗಿ ಬಂದಿದೆ, ಮನೇಲಿ ಇಟ್ಕೋಬೇಕು, ಜಾಗ ಇಲ್ವಲ್ಲ, ಎಲ್ಲೋ ಒಂದು ಜಾಗದಲ್ಲಿ ಇಟ್ಟಿರ್ತೀರಿ. ಆದ್ರೆ ನೀವು ಜಿಮ್ಗೆ ಹೋಗೋಂಥವ್ರು ಅಥವಾ ಮನೆಯಲ್ಲೇ ಹೋಮ್ ಜಿಮ್ಸ್ ಅಂತ ಕೆಳಗಡೆ ಏನೋ ಮಾಡ್ಕೋ ಥ್ರೆಡ್ ಮಿಲ್ಸ್, ಅದನ್ನ ಯಾವತ್ತೇ ಆಗ್ಲಿ ಪೂರ್ವ ದಿಕ್ಕಿಗೆ ಅಥವಾ ಉತ್ತರ ದಿಕ್ಕಿಗೆ ತಿರುಗಿಸಿಟ್ಟಿರ್ಬೇಕು. ತಿಳ್ಕೊಳ್ಳಿ. ಅಂತಂದ್ರೆ ನೀವು ಥ್ರೆಡ್ ಮಿಲ್ ವಾಕಿಂಗ್ ಮಾಡ್ತಿರಲ್ಲ ಜಿಮ್ಮಲ್ಲೆಲ್ಲ ಸನ್ ರೈಸಿಂಗ್ ಕಡೆ ಇಟ್ಟಿರ್ಬೇಕು ಅಥವಾ ನಾರ್ತ್ ಕಡೆನೇ ಇಟ್ಟಿರ್ಬೇಕು. ಯಾವತ್ತೇ ಆಗ್ಲಿ ಸೌತ್ಗಾಗ್ಲಿ ಸನ್ಸೆಟ್ ಕಡೆ ಆಗ್ಲಿ ಥ್ರೆಡ್ ಮಿಲ್ ಇಟ್ಟಿದ್ರೆ ನೀವು ಆ ಜಿಮ್ಗೆ ಹೋಗ್ಲೇಬೇಡಿ, ಮಾಡಬೇಡಿ, ಸುಮ್ಮನೆ ಅನಾರೋಗ್ಯ, ವ್ಯರ್ಥ ಅದು. ಮನೆಯಲ್ಲೂ ಅಷ್ಟೇ ಪೂರ್ವಕ್ಕೆನೆ ಥ್ರೆಡ್ ಮಿಲ್ ಇಡಬೇಕು ಅಥವಾ ಉತ್ತರಕ್ಕೆನೆ ಇಡಬೇಕು, ಅದ್ರ ಮೇಲೆನೆ ವಾಕಿಂಗ್ ಮಾಡಬೇಕು. ಆರತಿ ಮಾಡ್ಕೊಡಿ, ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ. ಪೂರ್ವ ದಿಕ್ಕಿಗೆ ನಡ್ಕೊಂಡೋದ್ರೆ ಜ್ಞಾನ ಪ್ರಾಪ್ತಿ ಆಗುತ್ತೆ. ಪೂರ್ವ ದಿಕ್ಕಿಗೆ ನಡ್ಕೊಂಡೋದ್ರೆ ಜ್ಞಾನ ಎಷ್ಟೋ ಸಿದ್ಧಿಗಳಾಗುತ್ತೆ. ಎಂಥದ್ದು ನಿಮ್ಗೆ ಸಿದ್ಧಿಗಳು ಅಂತಂದ್ರೆ ಏನು? ನಾವು ಸಂಕಲ್ಪ ಮಾಡಿ ನಾವೇನ್ ಮಾಡ್ತೀವಿ ಅದು ಸಿಗುತ್ತೆ ಅಂತ. ಯಾವತ್ತೇ ಆಗ್ಲಿ ನಮ್ಮ ಹಾದಿ ನೆಟ್ಟಗಿರ್ಬೇಕು ಅಂತ ಹೇಳ್ತೀವಿ, ಅಂದ್ರೆ ಪೂರ್ವ ದಿಕ್ಕಿನಂತಿರಬೇಕು ಅಂತ. ಪೂರ್ವಕ್ಕೆ ಯಾರು ಉದಯಿಸ್ತಾರೆ? ಪ್ರಪಂಚ ಮುಳುಗೋದ್ರು ಸೂರ್ಯ ಉದಯಿಸ್ತಾನೆ. ಅಂತದ್ದು ನಮ್ದು ಎಷ್ಟೇ ಕಷ್ಟ ಬಂದ್ರು ನಮ್ಮ ಟಾರ್ಗೆಟ್ ರೀಚ್ ಮಾಡ್ತೀವಿ, ನಮ್ಮ ಗೋಲ್ ಎಲ್ಲೂ ತೊಂದರೆ ಆಗೋದಿಲ್ಲ. ಅದರಿಂದ ಪೂರ್ವಕ್ಕೆ ಅಥವಾ ಉತ್ತರಕ್ಕೆ ನಾವು ಬೆಳಗ್ಗೆ ವಾಕಿಂಗ್ ಮಾಡಬೇಕು. ಅಥವಾ ಥ್ರೆಡ್ ಮಿಲ್ಸ್ ಇದ್ರೆ ಅದ್ರ ಮೇಲೆ ಹೋಗೋಂಗಿದ್ರೆ ನೀವು ಅದ್ರ ಮೇಲೆನೆ ಹೋಗ್ಬೇಕು, ಬೇರೆ ಯಾವುದೇ ಕಾರಣಕ್ಕೂ ಬೇರೆ ಕಡೆ ಹೋಗ್ಬಾರ್ದು. ಇದು ಮನೆಯಲ್ಲಿ ನೀವು ಥ್ರೆಡ್ ಮಿಲ್ಸ್ ಇದ್ರೆ ನೀವು ಮಾಡ್ಬೇಕಾಗಿರ್ತಕ್ಕಂಥ ಫಸ್ಟ್ ಹೋಗಿ ಚೇಂಜ್ ಮಾಡಿ, ಅದನ್ನ ಮಾಡಿ. ಎಷ್ಟೋ ಜನ ಯೋಗವನ್ನು ಹೇಳ್ಕೊಡ್ತಾರೆ, ಯೋಗ ಮಾಡಬೇಕು, ಯಾವುದೋ ಒಂದು ರೀತಿ ಯೋಗ ಕಲ್ತಿರ್ತೀರಾ, ಮನೇಲಿ ಪ್ರಾಕ್ಟೀಸ್ ಮಾಡ್ಬೇಕು. ಎಷ್ಟು ಯೋಗ ಮಾಡಿದ್ರು ರೋಗಗಳು ಜಾಸ್ತಿನೇ ಆಗ್ತಿದೆ. ಯಾಕೆ ಯೋಗ ಕಮ್ಮಿ ಆಗ್ತಿಲ್ಲ? ಆ ಯೋಗ ಅನ್ನೋದು ಮನೆಯಲ್ಲಿ ಯಾವ ದಿಕ್ಕಲ್ಲಿ ಕೂತ್ಕೊಂಡು ಮಾಡಬೇಕು ಅನ್ನೋದೇ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಸೂರ್ಯ ನಮಸ್ಕಾರ ಪ್ರತಿನಿತ್ಯ ದಂಡವನ್ನ ಹಾಕಬೇಕು, ಅದು ಯಾವ ರೀತಿ ಆಗೋದು ಗೊತ್ತಿಲ್ಲ. ಆ ಯೋಗವನ್ನು ಮಾಡಬೇಕಾದ್ರೆ ಶ್ವೇತವರ್ಣ ವಸ್ತ್ರ ಅಥವಾ ಹಸಿರು ವಸ್ತ್ರಗಳನ್ನೇ ಧಾರಣೆ ಮಾಡಬೇಕು. ಅದು ಬಿಟ್ಟು ಕೆಂಪು ವಸ್ತ್ರಗಳಲ್ಲಾಗ್ಲಿ ಕಲರ್ ಹಾಕೊಂಡ್ರೆ ಅದು ಪ್ರಯೋಜನ ಇಲ್ಲ. ನೋಡಿ ಎಂತ ಒಂದು ವಾಸ್ತುನಲ್ಲಿ ಎಂತ ಒಂದು ವಿಜ್ಞಾನ ಇದೆ ಅಂತ. ಇನ್ನು ಸಮಯ ಮಾತಾಡ್ತಿದ್ರೆ ಸಾಕಾಗೋದಿಲ್ಲ. ಇನ್ನು ನಾಳೆನೂ ತಿಳಿಸ್ತೀನಿ ನಿಮ್ಗೆ ಯಾವ ರಾಶಿಯವರು ಯಾವ ದಿಕ್ಕಲ್ಲಿ ಮಲಗಬೇಕು, ಯಾವ್ದನ್ನ ಬೆಳಗ್ಗೆ ಎದ್ದು ನೋಡ್ಬೇಕು, ನಿಮ್ಮಲ್ಲಿ ಫೋಟೋಗಳು ಯಾವ ಇರಬೇಕು ಯಾವ ಇರಬಾರ್ದು, ನಿಮ್ಮ ರಾಶಿಗೆ ನಿಮ್ಮ ಬಾಗಿಲು ಯಾವುದು ತಿಳಿಸ್ತಾ ಹೋಗ್ತೀನಿ. ಗೀತಾ ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ. ನಮಸ್ತೆ ಗೀತಾ ಅವರೇ. ನಮಸ್ತೆ. ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಾವು ನಮ್ಮ ಪಾಪ ಬಗ್ಗೆ ಕೇಳ್ಬೇಕಾಗಿತ್ತು. ಮಗು ಹೆಸರು ಹೇಳ್ತೀರಾ? ಯಾರಿಂದ ಬಂದಿದೆ? ಯಶಸ್ ಅಂತ ಇಟ್ಟಿದೀವಿ. ಓಕೆ. 6/2 2013. 2013. ಸಮಯ? ಬುಧವಾರ. ಸಮಯ 2:50 ಮಧ್ಯಾಹ್ನ. ಜನ್ಮ ರಾಶಿ ನಕ್ಷತ್ರ ಗೊತ್ತಿದ್ಯಾ? ಅದೇ ಮೂಲ ನಕ್ಷತ್ರ ಹೇಳಿದ್ದಾರೆ, ಧನಸು ರಾಶಿ. ಸರಿ ಗೀತಾ ಅವರೇ, ಗುರುಜಿ ಹೇಳಿದ್ದಾರೆ, ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿ. ನಮಸ್ತೆ ಅಮ್ಮ. ನಮಸ್ತೆ ಗುರುಜಿ. ಹೇಳಿ ತಾಯಿ. ಬುಧವಾರ ಹುಟ್ಟಿದ್ದ ಮಗಳು? ಹೌದು, ಮಗ ಬುಧವಾರ. ಯಶಸ್ಸ ಯಾಯಿಂದ ಬಂದಿತ್ತು, ಅದಕ್ಕೆ ಯಶಸ್ ಅಂತ ಇಟ್ಟಿದೀವಿ. ಚೆನ್ನಾಗಿದೆ ತಾಯಿ ಜಾತಕ. ಹೌದಾ? ಲಗ್ನದಲ್ಲಿ ಚಂದ್ರ ಇರ್ತಕ್ಕಂಥ ತುಂಬಾ ಚೆನ್ನಾಗಿರ್ತಕ್ಕಂಥದ್ದು. ಮೂಲ ನಕ್ಷತ್ರದ್ದೇನಿಲ್ವಾ?
ಹೌದಮ್ಮ, ಮೂಲ ನಕ್ಷತ್ರ ಏನು ತೊಂದರೆ ಇಲ್ಲ, ಏನು ಚಿಂತೆ ಮಾಡಬೇಡಿ. ಮೂಲ ನಕ್ಷತ್ರದ ಬಗ್ಗೆ ನಾನು ಒಂದು ಕಾರ್ಯಕ್ರಮ ಮಾಡ್ತೀನಿ. ಸಾಕಷ್ಟು ಜನ ಅದ್ರ ಬಗ್ಗೆ ತುಂಬಾ ಬ್ಯಾಡ್ ಇಂಪ್ರೆಷನ್ಸ್ ಕೊಡ್ತಿದ್ದಾರೆ. ಮೂಲ ನಕ್ಷತ್ರದಲ್ಲಿ ಹುಟ್ಟಿದ್ರೆ ತಂದೆಗೆ ತೊಂದರೆ ಆಗ್ಬಿಡುತ್ತೆ, ಅಥವಾ ಐಶ್ವರ್ಯಕ್ಕೆ ತೊಂದರೆ ಆಗುತ್ತೆ, ನೀವು ಅದಕ್ಕೆ ಮತ್ತೊಂದು ಮಾಡ್ಬೇಕು ಅಂತ. ಯಾವತ್ತೇ ಆಗ್ಲಿ ನಿಮ್ ಮಗ ಹುಟ್ಟಿರ್ತಕ್ಕಂಥದ್ದು ಲಗ್ನ ಬಂದು ಮಿಥುನ ಲಗ್ನ. ಮಿಥುನ ಲಗ್ನದಲ್ಲಿ ಹುಟ್ಟಿರೋದ್ರಿಂದ ನಿಮ್ಮ ಮಗನಿಗೆ ಯಾವುದೇ ತರದ್ದು ಮೂಲ ನಕ್ಷತ್ರದಲ್ಲಿ ಸಮಸ್ಯೆ ಇಲ್ಲ. ಯಾವ್ದ್ರ ಬಗ್ಗೆನೂ ನೀವು ಚಿಂತೆ ಮಾಡಬೇಡಿ, ವರಿನೂ ಆಗ್ಬೇಡಿ. ಜಾತಕ ತುಂಬಾ ಚೆನ್ನಾಗಿದೆ. 1ನೇ ಪಾದದಲ್ಲಿ ಹುಟ್ಟಿರ್ತಕ್ಕಂಥದ್ದು. 1ನೇ ಪಾದದಲ್ಲಿ ಇರೋದ್ರಿಂದ ಯಾವುದೇ ತರದ ಸಮಸ್ಯೆ ಇಲ್ಲ. ನಿಮ್ ಮನೆಯವ್ರಿಗೂ ಯಾವುದೇ ತರದ ತೊಂದರೆನೂ ಆಗಲ್ಲ. ಗಂಡು ಮಗು ಆಗಿರೋದ್ರಿಂದ ಇನ್ನೂ ಧೈರ್ಯವಾಗಿರಿ. ಹೆಣ್ಣು ಮಕ್ಕಳು ಹುಟ್ಟಿದ್ರೆ ಈ ರೀತಿ ಅಂತ ಕೆಲವರು ಹೇಳ್ತಾರೆ, ಆದ್ರೆ ಗಂಡು ಮಗು ಹುಟ್ಟಿರೋದ್ರಿಂದ ಯಾವುದೇ ತರದಿಲ್ಲ. ಇನ್ನು ಐಶ್ವರ್ಯ ಲಾಭ ಅಂತ ತುಂಬಾ ಚೆನ್ನಾಗಿದೆ. ಆರ್ಥಿಕ ಸ್ಥಿತಿಯಲ್ಲಿ ಪ್ರಗತಿ ಆಗ್ತೀರಿ. ನೋಡಿ, ನಿಮ್ಮ ಮನೆಯವ್ರಿಗೆ ಎಷ್ಟೋ ದಿನಗಳಿಂದ ಕಷ್ಟಗಳು ನಿವಾರಣೆ. ಮಗು ಹುಟ್ಟಿದ ಮೇಲೆ ಒಳ್ಳೇದೇ ಆಗ್ತಿದೆ, ನಿಮ್ಗೆ ಎಲ್ಲದ್ರಲ್ಲಿ ಅಭಿವೃದ್ಧಿ ಆಗ್ತಿದೆ. ಅವ್ರ ಬಿಸ್ನೆಸ್ ಅಲ್ಲೂ ಚೆನ್ನಾಗಿ ಪ್ರಗತಿ ಆಗ್ತಿದೆ. ಯಾವುದೇ ತರ ಸಮಸ್ಯೆ ಇಲ್ಲ. ಆದ್ರೆ ನೀವ್ ಏನ್ ಮಾಡ್ಬೇಕು ಅಂತಂದ್ರೆ, ಈ ಮಗುಗೆ ಒಂದು 11 ತಿಂಗಳು ಅಥವಾ 1 ವರ್ಷ ಮುಗಿದಾದ ನಂತರ ಒಂದು ಗೋಪೂಜೆಯನ್ನ ಮಾಡಿಸಿ. ಗೋಪೂಜೆ ಮಾಡಿಸಿ ಎಲ್ಲಾದ್ರೂ, ಅಥವಾ ಗೋಶಾಲೆಗೆ ಹೋಗುವಂಥದ್ದು, ಗೋಪೂಜೆಯನ್ನ ಮಾಡಿಸಿ ಗೋವಿಗೆ ಒಂದು ಈ ಮಗುವಿನ ಕೈಯಿಂದ ಏನಾದ್ರೂ ಗೋವಿಗೆ ಸ್ಪರ್ಶ ಮಾಡಿಸುವಂಥದ್ದು. ಪೂರ್ವ ಜನ್ಮದ ಕರ್ಮ ಫಲಗಳು ಏನಾದ್ರೂ ಇದ್ರೆ ನಿವಾರಣೆ ಆಗ್ಬಿಡುತ್ತೆ. ಏನು ಚಿಂತೆ ಮಾಡ್ಬೇಡ ತಾಯಿ, ನೆಮ್ಮದಿಯಾಗಿರೋ. ನಿಮ್ಮ ಮಗನ ಜಾತಕ ರಾಜಯೋಗದ ಜಾತಕ, ಸರಸ್ವತಿ ಮತ್ತು ಹನುಮಂತ ಹುಟ್ಟಿರ್ತಕ್ಕಂತಹ ನಕ್ಷತ್ರದ ಜಾತಕ. ಮತ್ತು ಅವನ ವಿಶೇಷ ಜಾತಕ ಏನು ಅಂತಂದ್ರೆ ಇವತ್ತು ಮೂಲ ನಕ್ಷತ್ರನೇ. ಹೌದು, ಇವತ್ತು ಮೂಲ ನಕ್ಷತ್ರ ದಿವಸನೇ ಎಲ್ಲರಿಗೂ ಕಾಲ್ ಸಿಗುತ್ತೆ. ಹುಟ್ಟಿದ ಇವತ್ತೇ ಗುರುಜಿ ನಕ್ಷತ್ರದ ಪ್ರಕಾರ. ಇವತ್ತೆಮ್ಮ, ಇವತ್ತೇ ತುಂಬಾ ಚೆನ್ನಾಗಿದೆ. ಇವತ್ತು ಹುಟ್ಟಿದಬ್ಬನಾಗಿದ್ರೆ ಇವತ್ ನಕ್ಷತ್ರದ ಪ್ರಕಾರ ಇವತ್ತೇ ಬರುತ್ತೆ ಏಕಾದಶಿ. ಒಳ್ಳೇದಾಗ್ಲಿ ತಾಯಿ. ನಿಮ್ಮ ಮಗನಿಗೆ ಆರೋಗ್ಯ, ಭಾಗ್ಯ, ಐಶ್ವರ್ಯ ಕೊಟ್ಟು ಎಲ್ಲಾ ಕಾಪಾಡ್ಲಿ. ನಾನು ಪ್ರಾರ್ಥನೆ ಮಾಡ್ತೀನಿ. ಶತಮಾನಂ ಭವತಿ ಶತಾಯು ಪುರುಷ ಸೇವೇಂದ್ರಿಯ ಆಯುಷ್ ಸೇವೇಂದ್ರಿಯ ಪ್ರತಿಷ್ಠತೆ. ಒಳ್ಳೇದಾಗ್ಲಿ ತಾಯಿ. ನಮಸ್ತೆ. ವೀಕ್ಷಕರೀಗ ಪತ್ರಗಳತ್ತ ಗಮನ ಹರಿಸುವ ಸಮಯ ಆಗಿದೆ. ಮಂಗಳೂರಿನಿಂದ ಕರುಣಾಕರ್ ಅವರು ಪತ್ರವನ್ನ ಬರೆದಿದ್ದಾರೆ. ನಮ್ಮ ಕಾರ್ಯಕ್ರಮದಲ್ಲಿ ಗುರುಜಿಯವರು ಯಾವೆಲ್ಲ ಪತ್ರಗಳಿಗೆ ಸ್ಪಂದಿಸ್ತಾರೋ ಜಿ ಕನ್ನಡ ವಾಹಿನಿ ಕಡೆಯಿಂದ ಉಚಿತವಾಗಿ ಬಹಳ ವಿಶೇಷವಾದಂತಹ ಶ್ರೀಚಕ್ರ ನಾಣ್ಯವನ್ನ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸುವಂತಹ ವ್ಯವಸ್ಥೆಯನ್ನ ನಮ್ಮ ಸಂಸ್ಥೆ ಹೊತ್ತಿದೆ. ಈ ದಿನ ಕರುಣಾಕರ್ ಅವರ ಸಮಸ್ಯೆ ಏನು, ಯಾರು ಆ ಭಾಗ್ಯಶಾಲಿಗಳು ಅಂತ ತಿಳ್ಕೊಳ್ಳುವಂತ ಸಮಯ ಆಗಿದೆ. ಗುರುಜಿ, ಕರುಣಾಕರ್ ಅವರು ಪತ್ರವನ್ನ ಬರೆದಿದ್ದಾರೆ. ಮಂಗಳೂರಿಂದ ಅಂಚೆ ಕಚೇರಿಯಲ್ಲಿ ದಿನಗೂಲಿ ನೌಕರನಾಗಿ 15 ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ. ಪ್ರಮೋಷನ್ಗಾಗಿ ತುಂಬಾ ಸಲ ಎಕ್ಸಾಮ್ ಕೂಡ ಆದ್ರೆ ಯಾವುದೇ ರೀತಿಯಾದಂತಹ ಪ್ರಯೋಜನ ಆಗಿಲ್ಲ, ಪ್ರಮೋಷನ್ ಸಿಕ್ಕಿಲ್ಲ ಅಂತ ಹೇಳ್ತಿದ್ದಾರೆ. ಮದುವೆ ಆಗಿ 2 ವರ್ಷದ ಹೆಣ್ಣು ಮಗು ಕೂಡ ಇದೆ. ಆರ್ಥಿಕ ಪರಿಸ್ಥಿತಿಯಲ್ಲಿ ತುಂಬಾನೇ ನೊಂದ್ಕೊಂಡಿದ್ದೀನಿ ಗುರುಜಿ, ಏನಾದ್ರೂ ಒಂದು ಪರಿಹಾರ ತಿಳಿಸಿ ಮುಂದೆ ಬರಕ್ಕೆ ಅಂತ ಕೇಳ್ತಿದ್ದಾರೆ. ಪ್ರಮೋಷನ್ ಸಿಕ್ಕಿದ್ರೆ ನಿಮ್ಮ ಆರ್ಥಿಕ ಸ್ಥಿತಿ ಪರಿಹಾರ ಆಗುತ್ತೆ ಅಂದ್ರೆ ಶೀಘ್ರವಾಗಿ ನಿಮ್ಗೆ ಪ್ರಮೋಷನ್ ಸಿಗ್ಲಿ. ನಾನು ದೇವಿ ಹತ್ರ ಪ್ರಾರ್ಥನೆ ಮಾಡ್ತಿದ್ದೀನಿ. ಕೇವಲ ಇನ್ನು 90 ದಿನಗಳಲ್ಲಿ ನಿಮ್ಗೆ ಪ್ರಮೋಷನ್ ಆಗ್ಲೇಬೇಕು. ನಾನು ಆಶೀರ್ವಾದ ಮಾಡಿದ್ದೀನಿ, ಹಾಗೆ ಆಗುತ್ತೆ ಖಂಡಿತ. ಅದರಿಂದ ನಿನ್ನ ಆರ್ಥಿಕ ಸ್ಥಿತಿ ಸಮಸ್ಯೆ ಪರಿಹಾರ ಆಗುತ್ತೆ ಅನ್ನೋದಾದ್ರೆ. ಆದ್ರೆ ಆ ಒಂದು ಆರ್ಥಿಕ ಸ್ಥಿತಿಯಲ್ಲಿ ಪ್ರಗತಿ ಆಗ್ಬೇಕು. ನೋಡೋಣ ರಮಲ್ ಶಾಸ್ತ್ರದಲ್ಲಿ ನಿನ್ಗೆ ಏನ್ ಪರಿಹಾರ ಸಿಗುತ್ತೆ. ಜೈ ಮಹಾಕಾಳಿ. ಚತುಸ್ಥಾನಂ ಜನ್ಮಸ್ಥಾನಂ, ಲಗ್ನಾಧಿಪತಿ 4ನೇ ಮೇಲೆ ಸುಖ ಸ್ಥಾನದಲ್ಲಿ ಕೂತಿದ್ದಾನೆ. ಆದ್ರೆ ಧನಾಧಿಪತಿ 5ಮ ಸ್ಥಾನದಲ್ಲಿ ಪಾಪಗ್ರಹಗಳ ಜೊತೆ ಕೂತಿದ್ದಾನೆ. ಇದರಿಂದ ಏನಾಗ್ತಿದೆ ನಿಮ್ಮ ಜೀವನದಲ್ಲಿ? ಎಷ್ಟು ದುಡ್ಡು ಬಂದ್ರೂ ನಿಲ್ತಾ ಇಲ್ಲ. ಯಾರಿಗಾದ್ರೂ ಕೊಟ್ರೆ ವಾಪಸ್ ಬರ್ತಾನೇ ಇಲ್ಲ. ಖರ್ಚು ಖರ್ಚು ಖರ್ಚು. ಮನೆಯಲ್ಲಿ 1 ಲಕ್ಷ ತಂದ್ರೂ ಮನೇಲಿ ಖರ್ಚು, ವೃದ್ಧಿನೇ ಆಗ್ತಾ ಇಲ್ಲ. ಇದೇ ಮೇನ್ ಪ್ರಾಬ್ಲಮ್ ನಿಮ್ಗೆ ಆಗಿರೋಂಥದ್ದು. ಆದ್ರೆ ಆ ಒಂದು ವೃತ್ತಿ ಜೀವನದಲ್ಲಿ ಪ್ರಮೋಷನ್ ಆಗ್ಬೇಕು, ಒಳ್ಳೇದಾಗ್ಬೇಕು ಅನ್ನೋದಾದ್ರೆ ಪ್ರತಿ ಶುಕ್ರವಾರ ಯಾವುದಾದ್ರೂ ದೇವಿ ದೇವಸ್ಥಾನಕ್ಕೆ ಹೋಗ್ಬೇಕು. ಬೆಳಿಗ್ಗೆ ದೇವಿ ದೇವಸ್ಥಾನಕ್ಕೆ ಹೋಗಿ ಬಹುಬೀಜ ಫಳ ಅಂದ್ರೆ ವಿಶೇಷವಾಗಿ ದಾಳಿಂಬೆ ಹಣ್ಣು, ಬೀಜ ಜಾಸ್ತಿ ಇರುವಂತ ಹಣ್ಣು. ಆ ಹಣ್ಣನ್ನ ಆ ದೇವಸ್ಥಾನಕ್ಕೆ ನೈವೇದ್ಯಕ್ಕೆ ಕೊಟ್ಟು ಬರಬೇಕು. ಒಂದಣ್ಣು ಒಂದು 16 ಅಥವಾ 21 ಶುಕ್ರವಾರಗಳ ಮಾಡಿ, ಒಂದು 16 ಶುಕ್ರವಾರ ಮಾಡಿ. ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ವೃದ್ಧಿ ಸ್ಥಾನಕ್ಕೆ ಹೋಗ್ಬಿಡ್ತೀರಿ. ತುಂಬಾ ಒಳ್ಳೆಯ ಫಲಗಳನ್ನು ಅನುಭವಿಸ್ತೀರಿ. 3 ತಿಂಗಳಲ್ಲಿ ನಿಮ್ಗೆ ಪ್ರಮೋಷನ್ ಸಿಗುತ್ತೆ. ಒಳ್ಳೇದಾಗ್ಲಿ. ನಮಸ್ತೆ. ವೀಕ್ಷಕರ, ಲೈನಲ್ಲಿ ಒಬ್ರು ಕಾಲರ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ ನಿಮ್ಮ ಹೆಸರನ್ನ ತಿಳಿಸಿ. ನನ್ನ ಹೆಸರು ಶಾಂತ ಅಂತ. ಶಾಂತ ಅವ್ರು ಎಲ್ಲಿಂದ ಕಾಲ್ ಮಾಡ್ತಿರೋದು ನೀವು? ಇಲ್ಲೇ ಬೆಂಗಳೂರಿಂದ, ಬೊಮ್ಮಸಂದ್ರದಿಂದ. ಸರಿ, ಯಾರ ಬಗ್ಗೆ ಕೇಳಬೇಕಿತ್ತು ಶಾಂತ ಅವ್ರಿಗೆ? ನನ್ನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಡೇಟ್ ಆಫ್ ಬರ್ತ್ ಹೇಳಿ. 28/7/1982. 28/7/1982. ಸಮಯ ಹೇಳಿ ಶಾಂತ ಅವರು.
ಸಮಯ ಬೆಳಗ್ಗೆ 7ರಿಂದ 7:30ರಲ್ಲಿ. ಸರಿ, ಜನ್ಮ ರಾಶಿ ನಕ್ಷತ್ರದ ಬಗ್ಗೆ ಮಾಹಿತಿ ತಿಳಿದಿದ್ಯಾ? ಮೇಷರಾಶಿ ಅಶ್ವಿನಿ ನಕ್ಷತ್ರ. ಸರಿ, ಗುರುಜಿ ಅವರಿದ್ದಾರೆ, ಶಾಂತ ಅವರೇ ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿ. ನಮಸ್ತೆ ಅಮ್ಮ. ನಮಸ್ತೆ ಗುರುಜಿ. ಹೇಳಿ ತಾಯಿ. ತುಂಬಾ ದಿನದ ಟ್ರೈ ಮಾಡ್ತಾ ಇದ್ದೆ ಗುರುಜಿ, ತುಂಬಾ ಸಂತೋಷ ಆಗ್ತಾ ಇದೆ. ಏನ್ ಮಾತಾಡ್ಬೇಕು ಅಂತಾನೆ ತಿಳಿತಾ ಇಲ್ಲ. ನೀವು ಹುಟ್ಟಿದ್ದು ಇನ್ನೊಂದ್ಸರಿ ಡೇಟ್ ಹೇಳಿ ತಾಯಿ. 28/7/82 ಸರ್. 82 ಮೇಷರಾಶಿ ಬರಲ್ವಲ್ಲ ತಾಯಿ? ಅಂದ್ರೆ ಕುಂಡ್ಲಿಲಿ ಅದೇ ಇದೆ ಸರ್ ನನ್ಗೆ. ಹಾಗಾದ್ರೆ ನಿನ್ನ ಜಾತಕ ತಪ್ಪಿದೆಯಮ್ಮ, ಜಾತಕ ತಪ್ಪಿದೆ. ಬುಧವಾರ ನೀನು ಹುಟ್ಟಿರೋಂಥದ್ದು. ಹೌದು ಗುರುಜಿ, ಬುಧವಾರ ಸ್ವಾತಿ ನಕ್ಷತ್ರ 3ನೇ ಪಾದ ತುಲಾ ರಾಶಿ. ತುಲಾ ರಾಶಿ ಬರುತ್ತೆ ಗುರುಜಿ? ಹೌದು, ಬರ್ಕೋಬಿಡು. ಸ್ವಾತಿ ನಕ್ಷತ್ರ 3ನೇ ಪಾದ ತುಲಾ ರಾಶಿಯಲ್ಲಿ ನೀವು ಹುಟ್ಟಿರ್ತಕ್ಕಂಥದ್ದು. ಆಯ್ತು ಗುರುಜಿ, ಆಯ್ತು. ಅದನ್ನೇ ಫಾಲೋ ಮಾಡಿ. ಆ ಜನ್ಮ ಕುಂಡ್ಲಿ ತಪ್ಪಿದೆ, ಅದನ್ನ ಯಾರ ಹತ್ರ ಒಳ್ಳೆ ಜ್ಯೋತಿಷ್ ಹತ್ರ ಹೋಗಿ ಇನ್ನೊಂದು ಜಾತಕ ಬರ್ಸ್ಕೊಳ್ಳಿ. ಕೇಳಿ ತಾಯಿ, ಯಾವ ಪ್ರಶ್ನೆ ಕೇಳ್ಬೇಕಾಗಿದೆ? ಗುರುಜಿ, ನಮ್ಗೆ ಮಕ್ಕಳ ಬಗ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಸರಿಯಮ್ಮ, ನೋಡೋಣ ತಾಯಿ. ನಿಮ್ಮ ಮನೆಯವ್ರ ಹೆಸರು? ಮಗು, ನನ್ನ ಹೆಸರು ಶಾಂತ, ಅವ್ರ ಹೆಸರು ಕಾಳಪ್ಪ. ಕಾಳಪ್ಪ. ಎಷ್ಟು ವರ್ಷ ಆಯ್ತು ಮದ್ವೆ ಆಗಿ? ಮದ್ವೆ ಆಗಿ 10 ವರ್ಷ ಆಯ್ತು ಸರ್. ಸರಿಮ್ಮ. ನಮ್ಗೆ ಗಂಡು ಮಗು ಏನಾದ್ರು ಆಗೋ ಜಾತಕದಲ್ಲಿ ಏನಾದ್ರು ಇದೆಯಾ? ಖಂಡಿತ ತಾಯಿ, ಆಗ್ಲೇಬೇಕು. ಯಾಕಂದ್ರೆ ಪಂಚಮ ಸ್ಥಾನ ಪುತ್ರ ಸ್ಥಾನ ನೋಡಿ, ನೀವು ಹುಟ್ಟಿರ್ತಕ್ಕಂಥದ್ದು ಕರ್ಕಾಟಕ ಲಗ್ನ. ಕಟಕ ಲಗ್ನದಿಂದ ಪಂಚಮ ಸ್ಥಾನಾಧಿಪತಿ ಕುಜ ಚತುಸ್ಥಾನದಲ್ಲಿ ಕೂಟಿರ್ತಕ್ಕಂಥದ್ದು. ತುಂಬಾ ಚೆನ್ನಾಗಿದೆ. ಚತುಸ್ಥಾನದಲ್ಲಿ ಆರೋಗ್ಯ ಹೆಂಗಿದೆ ಗುರುಜಿ? ಆರೋಗ್ಯ ಸ್ವಲ್ಪ ಸ್ವಂಟ ನೋವಿದೆ ನಿನ್ಗೆ, ಮತ್ತೆ ಸ್ವಲ್ಪ ಯೂಟ್ರಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರ್ತಾ ಇದ್ರೆ, ಹಾರ್ಮೋನ್ಸ್ ಇನ್ಬ್ಯಾಲೆನ್ಸ್ ಆಗ್ತಿದೆ, ಗರ್ಭಕೋಶದ ತೊಂದರೆಗಳಿದೆ, ಇನ್ಫೆಕ್ಷನ್ಸ್. ಇವೆರಡು ಬಿಟ್ರೆ ಬೇರೆ ಇನ್ನೇನು ಸಮಸ್ಯೆ ಇಲ್ಲ. ತುಂಬಾ ಕೋಲ್ಡ್ ಇನ್ಫೆಕ್ಷನ್ಸ್ ಆಗ್ಬಿಡುತ್ತೆ. ನಿನ್ ಬೇರೆ ಯಾವುದೇ ತರದ ರೋಗ ಬಂದ್ರು ನೀನ್ ಗಟ್ಟಿಯಾಗಿರ್ತೀಯ, ಸ್ಟ್ರಾಂಗ್. ಆದ್ರೆ ಕೋಲ್ಡ್ ಇನ್ಫೆಕ್ಷನ್ಸ್ ಏನಾದ್ರೂ ಆದ್ರೆ ನಿಮ್ಗೆ ಪಾಪ ತಡ್ಕೊಳಕ್ಕೆ ಆಗಲ್ಲ, ಬಂದ್ರೆ ಹೋಗೋದು ಇಲ್ಲ. ಅದೊಂದೇ ನಿಂಗೆ ಸಮಸ್ಯೆ. ಅಂದ್ರೆ ಅಷ್ಟು ಬಿಟ್ರೆ ಅನಾರೋಗ್ಯ ಅನ್ನೋದು ಯಾವುದೂ ಇಲ್ಲ ತಾಯಿ. ಗಂಡ ಹೆಂಡತಿ ಇಬ್ಬರೂ ಕೂಡ ಒಂದು ಸತತವಾಗಿ ಒಂದು 48 ದಿನಗಳ ಕಾಲ ಒಂದು ತಮ್ಮಿಗೆ ತುಂಬ ನೀರು, ಒಂದು ಎಳ್ನೀರು, ಇವೆರಡನ್ನು ತಗೊಂಡು ಅರಳಿ ಮರದ ಬುಡಕ್ಕೆ ಒಂದು ನೀರನ್ನ ಒಂದು ತಮ್ಗೆ ತುಂಬ ಹಾಕ್ಬೇಕು. ಒಂದು ಚೆಂಬಲ್ಲಿ ಎಳ್ನೀರು ತಗೊಂಡೋಗಿರ್ತಾರ, ಅದು ಬೇವಿನ ಮರಕ್ಕೆ ಹಾಕ್ಬೇಕು. ಈ ರೀತಿ ಹಾಕಿ 5 ಪ್ರದಕ್ಷಿಣೆ ಮಾಡ್ಕೊಂಡ್ ಬರ್ಬೇಕು. ಈ ರೀತಿ ಕರೆಕ್ಟ್ 48 ದಿನ ಕಂಟಿನ್ಯೂಸ್ ಆಗಿ 48 ದಿನಗಳ ಕಾಲ ಮಾಡಿ. ಅಷ್ಟೇ ಸಾಕು, ಬೇರೆ ಇನ್ನೇನು ಬೇಕಾಗಿಲ್ಲ. 3 ತಿಂಗಳು ಕಳೆದ ನಂತರ ನಿಮ್ಗೆ ಗರ್ಭವತಿ ಹಾಗೆ ಆಗ್ತೀರಿ, ಗಂಡು ಮಗುವೆ ಆಗುತ್ತೆ. ಒಳ್ಳೇದಾಗ್ಲಿ ಶಾಂತ ಅವರೇ, ನಮಸ್ತೆ. ಹಾಸನಿಂದ ಲಕ್ಷ್ಮಮ್ಮ ಅವರು ಪತ್ರವನ್ನ ಬರ್ತಿದ್ದಾರೆ, ಬನ್ನಿ ನೋಡೋಣ ಅವ್ರ ಸಮಸ್ಯೆ ಏನು ಅಂತ. ಗುರುಜಿ, ಪ್ರತಿದಿನ ಕಾರ್ಯಕ್ರಮವನ್ನು ನಾವು ತಪ್ಪದೇ ವೀಕ್ಷಿಸ್ತೀವಿ. ನನಗೂ ಸಮಸ್ಯೆ ಇದೆ, ನನ್ನ ಸಮಸ್ಯೆಗೂ ಕೂಡ ಸ್ಪಂದಿಸಿ ಪರಿಹಾರ ತಿಳಿಸ್ಕೊಡಿ ಅಂತ ಹೇಳಿದ್ದಾರೆ. ಲಕ್ಷ್ಮಮ್ಮ ಅವರ ವಯಸ್ಸು 60 ವರ್ಷ. ನನಗೆ 17 ವರ್ಷ ಇದ್ದಾಗಲೇ ಮದುವೆ ಮಾಡಿದ್ರು. 5 ವರ್ಷಕ್ಕೆ ಅಕಾಲ ಮೃತ್ಯು. ಗಂಡ ಮತ್ತೆ ಮಕ್ಕಳು ಇಬ್ಬರನ್ನ ನಾನು ಅನಾರೋಗ್ಯದಲ್ಲಿ ಕಳ್ಕೊಂಡ್ಬಿಟ್ಟಿದ್ದೀನಿ. ಮರಣದ ನಂತರ ಗಂಡನ ಮನೆಯವರು ಆಸ್ತಿಗೆ ಮನೆಯಿಂದ ಹೊರಗೆ ಹಾಕಿದ್ದಾರೆ. ಅಂದಿನಿಂದ ಇಂದಿನವರೆಗೂ ಕೂಲಿ ಮಾಡಿ ಜೀವನ ಮಾಡ್ತಾ ಇದ್ದೀನಿ. 17 ವರ್ಷದಿಂದ ತಲೆನೋವು ಕಾಡ್ತಾ ಇದೆ. ಚಿಕಿತ್ಸೆಗೂ ಕೂಡ ಹಣ ಇಲ್ಲದೆ ಆಗಿದೆ. ಗುರುಜಿ, ನನ್ನ ಪಾಲಿನ ಮನೆ ಕೇಳಕ್ ಹೋದ್ರೆ ನನಗೆ ಗಂಡನ ಸಹೋದರನ ಮಕ್ಕಳು ಹೊಡೆದು ಹೊರಗೆ ಹಾಕ್ತಾರೆ. ಈಗ ನಾನು ಕೋರ್ಟಲ್ಲಿ ಕೇಸ್ ಇದೆ, ನಾನು ಏನ್ ಮಾಡ್ಬೇಕು, ಜೀವನಕ್ಕೊಂದು ದಾರಿ ತೋರಿಸಿ ಅಂತ ಕೇಳ್ತಿದ್ದಾರೆ. 12 ವರ್ಷಕ್ಕೆ ಮದುವೆ ಆಗಿದೆ. ಮದುವೆ ಆದ 5 ವರ್ಷದಲ್ಲಿ ಗಂಡ ಮಕ್ಕಳು ಎಲ್ಲ ತೀರ್ಕೊಂಡ್ರು. ಪಾಪ ಒಂಟಿ ಹೆಣ್ಣು, ಅನಾಥೆ. ಆದರೆ ಒಂದು ನೆನಪಲ್ಲಿ ಇಟ್ಕೊಳ್ಳಿ ಮೂರ್ಖರು, ಪಾಪ ಅಜ್ಜಿ ವಯಸ್ಸಾಗತ್ತೆ, ಸುಮಾರು 60-65 ವರ್ಷ ಆಗಿದೆ. ಆಯಮ್ಮನ್ನ ಈಗ ನೀವು ಹೊಡಿತೀರಿ ಅಂತಂದ್ರೆ ನಿಮ್ಮ ಕೈಗೆ ನಿಜವಾಗ್ಲೂ ಸಂಕೋಲೆಗಳು ಬಿದ್ದೇ ಬೀಳುತ್ತೆ. ಸತ್ಯ ಮಾತು. ವಯಸ್ಸಾಗಿರ್ತಕ್ಕಂಥವ್ರ ಮನಸ್ಸು ನೋಯಿಸ್ಬಾರ್ದು. ಅವ್ರ ಪಾಲಕ್ಕೆ ಬಂದಿರ್ತಕ್ಕಂಥ ಆಸ್ತಿ ಕೇಳಿದ್ದಾರೆ, ನೀವು 100 ರೂಪಾಯಿ ಕೊಡೋ ಬದಲು 10 ರೂಪಾಯಿ ಕೊಡಿ. ನಿಮ್ಗೆ ಯಾರು ಹಿಂದೂ ಮುಂದಿಲ್ಲ. ನೀನು ಇದ್ರಲ್ಲಿ ಬದುಕೊಂಡು ನೆಮ್ಮದಿ ಆಗಿರ್ಲಿಕ್ಕೆ ಏನಾದರೂ ಒಂದು ದಾರಿ ಮಾಡಿಕೊಟ್ಬಿಡಿ. ನೀವೇ ಬೇಕಾದ್ರೆ ಬರ್ಸ್ಕೊಳ್ಳಿ, ನೀನು ಇರೋಷ್ಟು ದಿನ ಹಿಂದೂ, ಅದಾದ್ಮೇಲೆ ನಂದು ಅಂತ. ಆರ್ತಿ ಮಾಡ್ಕೊಂಡ್ರೆ ಅವಳಿಗೂ ಒಂದು ದಾರಿ ಮಾಡ್ದಂಗಾಗತ್ತೆ, ನೀವು ಒಂದು ಹೆಲ್ಪ್ ಮಾಡ್ದಂಗಾಗತ್ತೆ. ಎಷ್ಟು ಜನ ಇದ್ದಾರೆ ಈ ರೀತಿ ಪಾಪ. ಗಂಡ ಸತ್ತೋಗಿದ ತಕ್ಷಣ ಆ ಸೋದರ ಸೋದರ ಆಗಿರ್ಬೋದು, ಅಥವಾ ಆ ಒಂದು ಮೈದ ಆಗಿರ್ಬೋದು, ಭಾವ ಆಗಿರ್ಬೋದು, ನೀಚ ಕೃಷ್ಣರ ಥರ ನೋಡ್ತಿರೆ. ನಿಮ್ ಖಂಡಿತವಾಗ್ಲೂ ಒಳ್ಳೇದಾಗೋದಿಲ್ಲ. ಒಂದು ನಿಮ್ಮ ಮನೆಯಲ್ಲಿ ಒಂದು ಅಜ್ಜಿ ತಾತ ಯಾರೇ ಆಗ್ಲಿ ನೊಂದುಕೊಂಡು ತೀರ್ಕೊಂಡ್ರೆ ಏನಾಗುತ್ತೆ? ಅದು ಸ್ತ್ರೀ ಶಾಪ ಅನ್ನೋದು ಅದನ್ನೇ ಹೇಳ್ತೀವಿ, ಮಾತೃಶಾಪ ಅಂತ ಅದನ್ನೇ ಹೇಳ್ತೀವಿ. ನಿಮ್ಮ ಕುಟುಂಬಕ್ಕೆ ಯಾವುದೋ ಒಂದು ಹೆಣ್ಣಿಗೆ ಮೋಸ ಆಗಿದೆ, ತುಂಬಾ ನೊಂದು ತೀರಿದ್ದಾಳೆ, ಆ ಶಾಪ ಜನ್ಮ ಜನ್ಮಾಂತರ ಬಿಡಲ್ಲ ನೋಡಿ. ನಿಮಗೂ ಅಲ್ಲದೆ, ನಿಮ್ಮ ಮಕ್ಕಳಿಗೂ ಅಲ್ಲದೆ, ನಿಮ್ಮ ವಂಶಕ್ಕೂ ತಗಲುತ್ತೆ. ಅದು ಸುಮ್ಮನೆ ಬಿಡೋದಿಲ್ಲ. ಅದನ್ನೇ ಪಿತೃಶಾಪಗಳು ಅಂತ ಹೇಳ್ತೀವಿ. ಹಳೇ ಯಾರೋ ಮಾಡಿರೋ ತಪ್ಪಿಗೆ ಅನುಭವಿಸ್ತಿದ್ದೀರ ಆಲ್ರೆಡಿ.
ಇನ್ನ ಈ ಅಮ್ಮನಿಗೆ ನೀವು ಶಿಕ್ಷೆ ಕೊಟ್ಟು ಈ ಅಮ್ಮನು ಕೋರ್ಟು ವಯಸ್ಸಾಗಿರೋ ಏಜಲ್ಲಿ ಪಾಪ ಕೋರ್ಟು ಕಚೇರಿ ಅಲಿಯೋ ಪರಿಸ್ಥಿತಿ ತಂದಿಡ್ತಿರಲ್ಲ, ನಿಮ್ಗೆ ನಿಜವಾಗ್ಲೂ ಉದ್ಧಾರ ಆಗಲ್ಲ, ನೀವು ಅಲ್ಪಾಯುಷಲ್ಲಿ ತೀರ್ಕೊಂಡು ಸಾಯೋದು ಗ್ಯಾರಂಟಿ. ಆದ್ರಿಂದ ದಯವಿಟ್ಟು ನಾನು ನೀವು ನೋವಾಗೋ ಥರ ಮಾತಾಡಿರ್ಬೋದು, ತಪ್ಪಾಗಿರೋನಿಗೆ ಮಾತ್ರ ನೋವಾಗುತ್ತೆ ಅಷ್ಟೇ, ನಾನು ಬೈಯೋದು ತಲುಪುತ್ತೆ, ತಪ್ಪು ಮಾಡ್ತಿದ್ದೀನಿ ನಾನು ಅನ್ನೋನಿಗೆ ತಲುಪುತ್ತೆ. ಹೆಂಡತಿ ಮಾತು ಮಕ್ಕಳ ಮಾತು ಕೇಳಿ ಅವಳು ಕೊಟ್ರೆ ಹೋಗ್ಬಿಡುತ್ತೆ ಅಂತ ಹೇಳಿ ನೀವು ಆ ಒಂದು ಸೋದರಿಗೆ ಅಥವಾ ಅತ್ತಿಗೆಗೆ ಅಥವಾ ನಾದ್ನಿಗೆ ಮೋಸ ಮಾಡ್ತಿರಲ್ಲ, ಖಂಡಿತ ನಿಮ್ಮ ಜೀವನದಲ್ಲಿ ಉದ್ಧಾರ. ಕೊನೆಗೇನು ಅವಳ ಹತ್ರ ಕಿತ್ಕೊಂಡು ನೀವು ಇಟ್ಕೊಂತಿರಲ್ಲ, ನಿಮ್ಮ ಮಕ್ಕಳು ಕುಡಿದು ಅಥವಾ ಸಿಸ್ಪೆಟ್ ಆಡೋ, ಅಲ್ಪಾಯುಷಲ್ಲಿ ತೀರ್ಕೊಂಡು ಅಥವಾ ಕಿಡ್ನಿ ಡ್ಯಾಮೇಜ್ ಆಗೋ, ಕ್ಯಾನ್ಸರ್ ಬಂದು ಕಾಲರ ಬಂದು ಕೊನೆಗೆ ಆಸ್ತಿ ಎಲ್ಲ ಮಾರಿ ತಗೊಂಡೋಗಿ ಆ ಹಾಸ್ಪಿಟ್ಲ್ ಖರ್ಚಿಗಿಡ್ತೀರ. ನಡೆಯೋದು ಇದೆ, ತಿಳ್ಕೊಂಬಿಡಿ. ಮೊದಲು ಬರೋದು ಮುಂದೆನೆ ಹೇಳಿದ್ದೀನಿ, ಅದನ್ನ ಈಗ್ಲಿಂದನೇ ಜಾಗೃತೆ ವಹಿಸಿ. ನೋಡಮ್ಮ ಅಜ್ಜಿ, ಚಿಂತೆ ಮಾಡಬೇಡ ನೀನು, ನಾನು ಪ್ರಾರ್ಥನೆ ಮಾಡ್ತಿದ್ದೀನಿ ನಿನಗೆ ಖಂಡಿತವಾಗ್ಲೂ ಕೋರ್ಟಲ್ಲಿ ಜಯ ಸಿಗ್ಲೇಬೇಕು. ಇದನ್ನ ನಾನು ಪ್ರಾರ್ಥನೆ ಮಾಡ್ತಿದ್ದೀನಿ ನನ್ನ ದೇವಿ ಹತ್ರ. ಆಶೀರ್ವಾದ ಸದಾ ನನ್ನ ಆಶೀರ್ವಾದ ನಿಂಗಿರುತ್ತೆ. ನೀನೇನ್ ಮಾಡ್ಬೇಕು, ಆ ಕೋರ್ಟ್ ಕಚೇರಿಯಿಂದ ಗೆಲ್ಲೋ ತನಕ ಸ್ವಲ್ಪ ಭತ್ತ ನಿಂಗೆ ಸಿಗುತ್ತೆ, ಹಾಸನದಲ್ಲಿ ಸುತ್ತಮುತ್ತಲೆಲ್ಲ ಭತ್ತ ಬೆಳಿತಾರೆ, ಆ 1 kg ಎಷ್ಟು ತಂದಿಟ್ಕೊಂಬಿಡು. ಮತ್ತೆ ಒಂದು ಎಳ್ಳು ಸ್ವಲ್ಪ ತಂದಿಟ್ಕೊಬಿಡು. ಆ ಭತ್ತ ಸ್ವಲ್ಪ ಎಳ್ಳು ಸ್ವಲ್ಪ ಮಿಶ್ರಣ ಮಾಡ್ಕೊಂಡ್ಬಿಟ್ಟು ಓಂ ನಮಃ ಶಿವಾಯ ಅಂತ ನೆನ್ಸ್ಕೊಂಡು ಆ ಕೋರ್ಟು ಕಚೇರಿಯಿಂದ ನಂಗೆ ಜಯ ಸಿಗ್ಬೇಕು ಅಂತ ಹೇಳಿ ಅವೆರಡನ್ನು ಹಿಡ್ಕೊಂಡು ಎಲ್ಲಾದ್ರೂ ಆಲದ ಮರ ಇರುತ್ತೆ, ಆ ಆಲದ ಮರ ಬುಡಕ್ಕೋ ಅಥವಾ ಆಲದ ಮರದ ಮೇಲೇನೋ ಎಸೆದ್ಬಿಟ್ಟು ಬಂದ್ಬಿಡು. ಈ ರೀತಿ ಕಂಟಿನ್ಯೂಸ್ ಆಗಿ ಒಂದು 3 ತಿಂಗಳ ಕಾಲ ಮಾಡು. ನಿನ್ ಖಂಡಿತ ಜಯನೂ ಸಿಗುತ್ತೆ. ನಿನ್ಗೆ ಮೋಸ ಮಾಡ್ಬೇಕು ಅಂತ ಬರೋರು ಮಧ್ಯದಲ್ಲೇ ಹೋಗ್ಬಿಡ್ತಾರೆ. ಒಳ್ಳೇದಾಗ್ಲಿ ತಾಯಿ, ನಮಸ್ತೆ. ವೀಕ್ಷಕರ, ಕೆಂಗೇರಿಯಿಂದ ಬಸವರಾಜ್ ಅವರು ಕರೆ ಮಾಡಿದ್ದಾರೆ, ಮಾತಾಡ್ಸೋಣ್ವೆ. ಹಲೋ ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ ಸರ್, ಹೇಳಿ ಬಸವರಾಜ್ ಅವರು, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ಮ ಬಗ್ಗೆನೇ ಮೇಡಮ್. ಸರಿ, ಡೇಟ್ ಆಫ್ ಬರ್ತ್ ಹೇಳ್ತೀರಾ ಸರ್? 21/6/76 ಮೇಡಮ್. 21/6/76. 21/6/76ನೇ ಇಸ್ವಿ. ಸಮಯ ತಿಳಿಸಿ. ಸಮಯ ಗೊತ್ತಿಲ್ಲ ಮೇಡಮ್. ಜನ್ಮ ರಾಶಿ ನಕ್ಷತ್ರ ತಿಳಿದಿದ್ಯಾ? ನಕ್ಷತ್ರನೂ ಗೊತ್ತಿಲ್ಲ ಮೇಡಮ್, ಅದು ಯಾವ್ದು ಗೊತ್ತಿಲ್ಲ. ಹಿರಿಯರು ನಮ್ದು ಯಾವ್ದನ್ನು ಗುರ್ತಿಸಿಲ್ಲ. ಪರವಾಗಿಲ್ಲ. ಮದುವೆ ಆಗಿದ್ಯಾ? ಮದುವೆ ಆಗಿದೆ ಮೇಡಮ್. ಮದುವೆ ಆದಂತ ದಿನಾಂಕ, ಮುಹೂರ್ತದ ಸಮಯ ಆದ್ರೂ ತಿಳಿಸ್ಕೊಡಿ. 2001 ಹಾ 2001 2ನೇ ತಾರೀಕು 6ನೇ ತಿಂಗಳು ಮೇಡಮ್. ಎಷ್ಟನೇ ತಿಂಗಳು? 2ನೇ ತಿಂಗಳು 6ನೇ ತಾರೀಕು ಮೇಡಮ್. 2ನೇ ತಿಂಗಳು 6ನೇ ತಾರೀಕು. 6ನೇ ತಿಂಗಳು 2ನೇ ತಾರೀಕು ಮೇಡಮ್. ಸರಿ ಸರಿ, ಜೂನ್ 2 ಅಂತ ಹೇಳ್ತಿದ್ದೀರಾ. ಸರಿ, ಓಕೆ ಮೇಡಮ್. ಮುಹೂರ್ತದ ಸಮಯ ಹೇಳಿ. ಮುಹೂರ್ತ ಸಮಯ 9:15 10 ಗಂಟೆ ಮೇಡಮ್. ಗುರುಜಿ ಅವರಿದ್ದಾರೆ, ಬಸವರಾಜ್ ಅವರೇ ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿ. ನಮಸ್ತೆ. ನಮಸ್ತೆ ಗುರುಜಿ ಅವರೇ. ನಮಸ್ತೆ. ನೀವು ಸೋಮವಾರನ ಹುಟ್ಟಿರೋದು? ಇಲ್ಲ ಸರ್, ಇಲ್ಲ ಗುರುಜಿ, ನಮಗೆ ಅದು ಕನ್ಫರ್ಮ್ ಗೊತ್ತಿಲ್ಲ. ಯಾಕಂದ್ರೆ ನಮ್ ತಂದೆಯವರು ಹಳ್ಳಿಲೆಲ್ಲ ನಾವೆಲ್ಲ ಜನ ಕರೆಕ್ಟ್ ಅಲ್ಲ, ಯಾವ ದಿನ ಅಂತ ಹೇಳ್ತಾರೆ? ಗೊತ್ತಿಲ್ಲ ಗುರುಜಿ ಅದು. ಓಕೆ, ಸರಿ, ಪರವಾಗಿಲ್ಲ ಬಿಡಿ. ನಿಮ್ಮ ಸ್ವಂತದವರು ಮೊದ್ಲು ಯಾರಾದ್ರೂ ದೇವಸ್ಥಾನ ಪೂಜೆ ಅಥವಾ ನೀವೇನಾದ್ರೂ ದೇವಸ್ಥಾನ ಕಟ್ಸಿರಿ, ಇಂಥದ್ದು ಏನಾದ್ರೂ ನಡೆದಿದ್ಯಾ? ಇಲ್ಲ ಗುರುಜಿ, ದೇವಸ್ಥಾನ ಪೂಜೆ ಮಾಡ್ತಾ ಇದ್ದೀವಿ ನಮ್ಮ ಇದ್ರಲ್ಲಿ, ನಮ್ಮೂರಲ್ಲಿ. ನಾವು ಇಲ್ಲಿ ಬಂದು 5 ವರ್ಷ ಆಯ್ತು, ಕೆಂಗೇರಿಯಲ್ಲಿ. ಓಕೆ, ಅಂದ್ರೆ ಊರಲ್ಲಿ ನಿಮ್ದೇ ಆದ ದೇವಸ್ಥಾನ ಇದೆ? ಹೌದೌದು. ನಿಮ್ಮ ಜಾತಕ ಆಗಿದ್ರೆ ಕರೆಕ್ಟ್ ಇದೆ. ನೀವು ಹುಟ್ಟಿರೋದು ಡೇಟು ಮಿಸ್ ಮಾಡ್ಕೋಬೇಡಿ. ಸೋಮವಾರ ಹುಟ್ಟಿರ್ತಕ್ಕಂಥದ್ದು ನಿಮ್ಮ ಪ್ರಶ್ನೆಯಲ್ಲೇ ಗೊತ್ತಾಗ್ತಿದೆ ನಿಮ್ ಇದ್ರಲ್ಲಿ. ಆದ್ರೆ ನಿಮ್ಮ ಜೀವನದಲ್ಲಿ ಎಲ್ಲದರಲ್ಲೂ ಸಂಕಷ್ಟ ಜೀವನನೇ. ನೀವು ಸಣ್ಣ ವಯಸ್ಸಿಂದ ಕಷ್ಟ ಪಡ್ತಾನೇ ಇದ್ದೀರಿ. ಆದ್ರೆ ನಿಮ್ ಮನೇಲಿ ಊಟ ಮಾಡಿದವನ್ ಕೂಡ ಉದ್ಧಾರ ಆಗಿದ್ದಾನೆ. ಆದ್ರೆ ನೀವು ಮಾತ್ರ ಯಾವುದ್ರಲ್ಲೂ ಅಭಿವೃದ್ಧಿ ಇದುವರೆಗೂ ಇಲ್ಲ. ಎಷ್ಟು ದುಡ್ಡು ಬಂದ್ರು ನಿಲ್ತಾ ಇಲ್ಲ. ಮನೆಯಲ್ಲಿ ಊರಲ್ಲೂ ಅಷ್ಟು ನೆಮ್ಮದಿ ಇಲ್ಲ. ಸ್ವಂತದವರೇ ಶತ್ರುಗಳಾಗ್ತಿದ್ದಾರೆ. ಜಾಗೃತೆ ವಹಿಸಿ. ನೀವು ಏನ್ ಮಾಡ್ಬೇಕು ಅಂತಂದ್ರೆ, ನಿಮ್ಮ ಜನ್ಮ ಜಾತಕದಲ್ಲಿ ಇರ್ತಕ್ಕಂತಹ ಒಂದು ದೋಷ ನಿವಾರಣೆಗೆ ಇಲ್ಲಿ ಬ್ರಹ್ಮಹತ್ಯೆ ದೋಷ ಅಂತ ಬಂದಿದೆ. ಅಂತಂದ್ರೆ ಎಂದೇ ಏನಪ್ಪಾ ಅಂತಂದ್ರೆ, ಊರಿನ ದೇವಸ್ಥಾನ ಗೊತ್ತಾಗಿದೆ. ಎರಡನೇದಾಗಿ ಬ್ರಹ್ಮಹತ್ಯೆ ದೋಷ ಅಂತ ಬಂದಾಗ ಯಾವುದೋ ಪೂಜೆಯನ್ನ ನಿಲ್ಸಿದ್ರಿ, ಅಥವಾ ಯಾವುದೋ ಸಂಪ್ರದಾಯವನ್ನ ಅಡ್ಡಲಾಗಿ ಏನೋ ಮಾಡಿದ್ದಾರೆ, ಅಥವಾ ಯಾವುದೋ ಅಧರ್ಮ ಅಥವಾ ಬೇರೆ ಒಂದು ಜಾತಿಯ ಹೆಣ್ಣು ಏನೋ ಮಾಡಿದ್ದೀರಾ, ಮದುವೆ ಆಗಿರೋಂಥದ್ದು ಏನೋ ನಡೆದಿದೆ. ಫಸ್ಟ್ ಆ ಬ್ರಹ್ಮಹತ್ಯೆ ದೋಷ ಹೋಗ್ಬೇಕು. ನಿಮ್ಮ ಕುಲಕ್ಕೆ ಹೋಗಿರ್ತಕ್ಕಂಥ ಬಂದಿರತಕ್ಕಂಥ ಶಾಪ ನಿವಾರಣೆ ಆಗ್ಬೇಕು. ಪ್ರತಿ ಅಮಾವಾಸ್ಯೆ ದಿನ ಒಂದು 5 ಅಮಾವಾಸ್ಯೆಗಳ ಕಾಲ ಒಂದಿಡಿ ಎಳ್ಳು, ಒಂದು ತಾಮ್ರದ ನಾಣ್ಯ ಕೈಲಿಟ್ಕೊಂಡು ನೀವು ಹರಿಯೋ ನೀರಲ್ಲಿ ಹೋಗಿ ಅದನ್ನ ಬಿಟ್ಟು ಒಂದು ತುಪ್ಪದ ದೀಪ ಹಚ್ಚಿ ಬರಬೇಕು. ಈ ರೀತಿ ಒಂದು 5 ತಿಂಗಳ ಕಾಲ ಮಾಡಿ. ಜೊತೆಯಲ್ಲಿ ಪ್ರತಿ ಭಾನುವಾರ ವಿಷ್ಣು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು ತುಳಸಿ ಅರ್ಚನೆ ಮಾಡಿಸಿ ಆದಿತ್ಯ ಹೃದಯ ಮಂತ್ರವನ್ನ ಪಾರಾಯಣ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಸಾಕಷ್ಟು ಅಭಿವೃದ್ಧಿಗೆ ಹೋಗ್ತೀರಿ. ರೋಗ ರುಜಿನಗಳೆಲ್ಲವೂ ದೂರ ಆಗುತ್ತೆ. ನೆಮ್ಮದಿಯ ವಾತಾವರಣ ಸಿಗುತ್ತೆ. ಕುಟುಂಬಸ್ಥರು ಮಿತ್ರರಾಗ್ತಾರೆ. ಒಳ್ಳೇದಾಗ್ಲಿ. ನಮಸ್ತೆ.
ಗುರುಜಿ ಪತ್ರ ಮೈಸೂರಿನಿಂದ ಬಂದಿದೆ. ಶಶಿಕಲಾ ಅವರು ಪತ್ರವನ್ನ ಬರೆದಿದ್ದಾರೆ ಗುರುಜಿ. 2011ನೇ ಇಸ್ವಿಯಲ್ಲಿ ವಿವಾಹ ಆಗಿದೆ, ಆದ್ರೆ 6 ತಿಂಗಳಿಗೆ ಮನೆಯವರು ತೀರ್ಕೊಂಡ್ರು ಅಂತ ಹೇಳ್ತಿದ್ದಾರೆ. ಇನ್ನೊಂದು ಮದುವೆ ಮಾಡ್ಕೊಳ್ಳಲು ಒಬ್ರು ಮುಂದಾಗಿದ್ದಾರೆ. ನಾನು ಇನ್ನೊಂದು ಮದುವೆ ಆಗಬಹುದಾ? ದಯವಿಟ್ಟು ತಿಳಿಸ್ಕೊಡಿ, ನನ್ನ ಮುಂದಿನ ಭವಿಷ್ಯ ಹೇಗಿರುತ್ತೆ ಅನ್ನೋದನ್ನ ತಿಳಿಸಿ ಅಂತ ಹೇಳ್ತಿದ್ದಾರೆ. ಹೆಸರು ಶಶಿಕಲಾ, ಹುಟ್ಟಿದಂತ ದಿನಾಂಕ ಸೂಚಿಸಿದ್ದಾರೆ 11/1/81ನೇ ಇಸವಿ, ಮೀನರಾಶಿ, ಉತ್ತರಭಾದ್ರ ನಕ್ಷತ್ರ, ರಾತ್ರಿ 10:20ಕ್ಕೆ ಭಾನುವಾರದಂದು ಅಂತ ಹೇಳಿದ್ದಾರೆ. ನೋಡಮ್ಮ, ಪತ್ರ ಬರೆದಿದ್ಯಾ, ಧೈರ್ಯವಾಗಿ, ಖಂಡಿತ ನೀನು ಧೈರ್ಯಕ್ಕೆ ಮೆಚ್ಕೋಬೇಕು. ಯಾವಾಗೋಗಿ ಪತಿ ತೀರ್ಕೊಂಡ್ರು ಸಣ್ಣ ವಯಸ್ಸಲ್ಲೇ, ಆದರೂ ಇನ್ನೊಬ್ರು ಮದುವೆ ಆಗ್ಲಿಕ್ಕೆ ಮುಂದೆ ಬಂದಿದ್ದಾರೆ, ಮದುವೆ ಮಾಡ್ಕೊಳ್ಳ ಬೇಡ ಅಂತ. ಯಾರೋ ಒಬ್ರು ಜೀವನ ಕೊಡ್ತೀನಿ ಅಂತ ಬಂದರೆ ಖಂಡಿತ ಸ್ವೀಕಾರ ಮಾಡಿ ತಾಯಿ. ಆದರೆ ಅವನಿಗೆ ಮೊದಲು ಮದುವೆ ಆಗಿದೆಯಾ, ಅಥವಾ ಅವನಿಗೆ ಹೆಂಡತಿ ಆಲ್ರೆಡಿ ಇದ್ದಾಳ, ಡಿವೋರ್ಸ್ ಆಗಿದೆಯಾ, ಅಥವಾ ಅವನ ಹೆಂಡತಿ ಏನಾದರೂ ತೀರ್ಕೊಂಡಿದ್ದೆ, ಇದೆಲ್ಲ ನೋಡ್ಕೋಬೇಕಮ್ಮ. ಏಕೆ ಅಂತಂದ್ರೆ ಅವ್ನಿಗೆ ಆಲ್ರೆಡಿ ಮದುವೆ ಆಗಿದ್ರೆ ನಿನ್ನನ್ನು ಗೊತ್ತಿಲ್ಲದೆ ಸುಳ್ಳು ಹೇಳಿ ವಂಚನೆ ಮಾಡಿ ಮದುವೆ ಮಾಡಿಕೊಂಡು ಮತ್ತೆ ಅವಳಿಗೂ ಮೋಸ ನಿನಗೂ ಮೋಸ, ಇಬ್ಬರೂ ನೆಮ್ಮದಿಯಾಗಿ ಇರೋಕ್ಕಾಗಲ್ಲ ತಾಯಿ. ಎಷ್ಟೋ ಜನ ಹೆಣ್ಮಕ್ಳಲ್ಲಿ ಇಂಥದ್ದು ನಡೀತಾ ಇರತಕ್ಕಂಥದ್ದು. ಏನಂತ, ನಿನ್ನ ಗಂಡ ಬಿಟ್ಟೋಗಿದ್ದಾನೆ, ನಾನು ಮದುವೆ ಮಾಡ್ಕೊಂಡು ನಾನು ನಿನಗೆ ಜೀವನ ಕೊಡ್ತೀನಿ, ಏನೋ ಅವ್ರ ದುಡ್ಡಿರುತ್ತೆ ಖರ್ಚು, ನೀವು ಆ ಮಾತುಗಳಿಗೆ ಮರಳಾಗ್ಬಿಡ್ತೀರಿ. ನೋಡಿ, ಪ್ರೀತಿಯಿಂದ ಮದುವೆ ಆಗೋದೇ ಬೇರೆ, ಕಾಮದಿಂದ ಮದುವೆ ಆಗೋದೇ ಬೇರೆ. ನಿನ್ನ ನೋಡಿ ಅವನು ಆಕರ್ಷಿತನಾಗಿ ನಿನ್ನನ್ನು ವಂಚನೆ ಮಾಡಲಿಕ್ಕೆ ಮದುವೆ ಆಗ್ತೀನಿ ಅಂತ ನಾಟಕ ಆಡಿ ಮದುವೆ ಮಾಡ್ಕೊಂಡು ಸ್ವಲ್ಪ ದಿನ ಜೊತೆಯಲ್ಲಿ ನೋಡಿ ನಿನ್ನ ಎಲ್ಲ ಥರದ್ದನ್ನೇ ನಿನ್ನ ಅನುಭವಗಳನ್ನೆಲ್ಲ ಅವ್ನು ಪಡ್ಕೊಂಡು ಕೊನೆಗೆ ದೂರ ಇಟ್ಬಿಡ್ತಾರೆ. ಇಂಥದ್ದು ಸಾಕಷ್ಟು ನಡೀತಿದೆ ನಮ್ಮ ಸುತ್ತಮುತ್ತಲು. ಅದರಿಂದನೇ ಹಿರಿಯರ ಅನುಗ್ರಹದೊಂದಿಗೆ ನೀನು ಆ ರೀತಿ ಮದುವೆ ಆಗಬೇಕು ಅಂದರೆ ರಿಜಿಸ್ಟರ್ ಮದುವೆ ಆಗು. ಆಗ ಅವನ ಕೈ ಅವನ ಒಂದು ಹಿಡಿತ ನಿನ್ನ ಕೈಲಿರುತ್ತೆ, ನಿಂಗೆ ಸಪೋರ್ಟ್ ಅನ್ನೋದಿರುತ್ತೆ. ನೀನು ಯಾರೂ ಗೊತ್ತಿಲ್ದಿರ ಮದುವೆ ಮಾಡ್ಕೊಂಡ್ಬಿಟ್ಟು ನಾಳೆ ಅವನು ಓಡಿಸ್ಬಿಟ್ರೆ ನೀನು ಅವನ ಆಸ್ತಿನೂ ಸಿಗಲ್ಲ, ಕೊನೆಗೆ ನಿನ್ನ ಕನಸು ನನ್ಸಾಗೋದಿಲ್ಲ ತಾಯಿ. ಅದನ್ನ ಹಿರಿಯರೆಲ್ಲ ಸೇರಿ ನಿನಗೆ ಮದುವೆ ಮಾಡ್ತಿದ್ರೆ ಖಂಡಿತವಾಗ್ಲೂ ಮಾಡ್ಕೋ, ಒಳ್ಳೇದಾಗ್ಲಿ ತಾಯಿ, ಚಿಂತೆ ಮಾಡಬೇಡ. ಆದರೆ ಮದುವೆ ಆಗಿದ ತಕ್ಷಣ ನೀವಿಬ್ರು ಒಮ್ಮೆ ತಿರುಪತಿ ವೆಂಕಟೇಶ್ವರನೋ ಅಥವಾ ಧರ್ಮಸ್ಥಳಕ್ಕೆ ಹೋಗಿ ಒಂದು ಶ್ರೀಮಂಜುನಾಥ ಕಲ್ಯಾಣೋತ್ಸವ ಅಥವಾ ಉಮಾಮಹೇಶ್ವರ ಕಲ್ಯಾಣೋತ್ಸವ ಅಥವಾ ವೆಂಕಟೇಶ್ವರ ಕಲ್ಯಾಣೋತ್ಸವ, ನಿಮ್ಮ ಮನೆ ದೇವ್ರು ಯಾವ್ದಿರುತ್ತೋ ನೋಡಿಕೊಂಡು ಒಂದು ಕಲ್ಯಾಣೋತ್ಸವ ಮಾಡಿಸಿ ತಾಯಿ. ಒಳ್ಳೇದಾಗ್ಲಿ ಅಮ್ಮ. ನಮಸ್ತೆ. ವೀಕ್ಷಕರೇ, ಮಂಡ್ಯದಿಂದ ಚಂದ್ರಪ್ರಭಾ ಅವರು ಕರೆ ಮಾಡಿದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ ಚಂದ್ರಪ್ರಭಾ ಅವರೇ. ನಮಸ್ಕಾರ ಮೇಡಮ್. ನಮಸ್ತೆ, ಹೇಳಿಮ್ಮ, ಯಾರ ಬಗ್ಗೆ ಕೇಳ್ಬೇಕಿತ್ತು? ಮೇಡಮ್ ನನ್ನ ಬಗ್ಗೆನೇ ಕೇಳ್ಬೇಕಿತ್ತು ಮೇಡಮ್. ಸರಿ, ಡೇಟ್ ಆಫ್ ಬರ್ತ್ ತಿಳಿಸಿ. ನನ್ನದು 27/11/82 ಮೇಡಮ್. 27/11/82ನೇ ಇಸ್ವಿ. ಸಮಯ ಹೇಳಿ. ಸಮಯ ಮೇಡಮ್ ಮಧ್ಯರಾತ್ರಿ 2 ಗಂಟೆಯಿಂದ 2:30. ಮಧ್ಯರಾತ್ರಿ 2ರಿಂದ 2:30. ಸರಿ, ಜನ್ಮರಾಶಿ ನಕ್ಷತ್ರ ತಿಳಿಸಿ. ಜನ್ಮರಾಶಿ ಮೀನರಾಶಿ ಬರುತ್ತೆ. ರೇವತಿ ನಕ್ಷತ್ರ. ರೇವತಿ ನಕ್ಷತ್ರ, ಮೀನರಾಶಿ ಅಂತ ಹೇಳ್ತಿದ್ದೀರಾ. ಸರಿ, ಗುರುಜಿ ಅವರಿದ್ದಾರೆ, ಚಂದ್ರಪ್ರಭಾ ಅವರೇ ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿ. ಓಕೆ ಮೇಡಮ್. ನಮಸ್ತೆ ಅಮ್ಮ. ನಮಸ್ಕಾರ ಗುರುಗಳೇ. ಹೇಳಿ ತಾಯಿ. ಗುರುಗಳೇ, ಸ್ವಲ್ಪ ಪ್ರಾಬ್ಲಮ್ ಇದೆ. ನಂದು ಕರೆಕ್ಟ್ ಆಗಿ ರಾಶಿ ಗೊತ್ತಿಲ್ಲ, ನಕ್ಷತ್ರ ಗೊತ್ತಿಲ್ಲ, ನಕ್ಷತ್ರ ತಿಳಿಸ್ಕೊಡಿ. ಅಮ್ಮ, ನೀನು ಡೇಟ್ ಆಫ್ ಬರ್ತ್ ಇನ್ನೊಂದು ಸರಿ ಹೇಳು. 27 ನವೆಂಬರ್ 82 ಸರ್. 1982. ಹೌದು. ಸರಿ ಇದೆ. ನೀವು ಮಧ್ಯರಾತ್ರಿ ಅಂತಂದ್ರೆ ಯಾವ ದಿನ ಮಧ್ಯರಾತ್ರಿ? ಶುಕ್ರವಾರ ಮಧ್ಯರಾತ್ರಿ ಸರ್. ಅಂದ್ರೆ ಶುಕ್ರವಾರ ರಾತ್ರಿನ ಶನಿವಾರ ಬೆಳಗ್ಗೆ? ಹೌದೌದು. ಶುಕ್ರವಾರ ರಾತ್ರಿ ಶನಿವಾರ ಬೆಳಗ್ಗೆ ಎಷ್ಟೊತ್ತಿಗೆ? 1 ಗಂಟೆ 2 ಗಂಟೆಯಿಂದ 2:30 ಅನ್ಸುತ್ತೆ ಸರ್. ಓಕೆ, ಸರಿಮ್ಮ, ನೋಡೋಣ ನಿನ್ನ ಜನ್ಮಜಾತಕ. ಇಲ್ಲಿ ಏನ್ ತೋರಿಸ್ತಿದೆ ನಿಮ್ ಜನ್ಮಜಾತಕದಲ್ಲಿ? ಕನ್ಫ್ಯೂಷನ್ ಇದೆ ಇನ್ನು ನಿನ್ಗೆ. ಅದು 27ನೇ ತಾರೀಕು ರಾತ್ರಿನ ಅಥವಾ 28ನೇ ತಾರೀಕು ರಾತ್ರಿನ ಕನ್ಫ್ಯೂಷನ್ ಇದೆ. 28ನೇ ತಾರೀಕು ಬೆಳಗ್ಗೆನೆ ಅಂತ. ಹೌದು ಸರ್. ಯಾಕೆ ಅಂತಂದ್ರೆ ನೀವು ಹುಟ್ಟಿರ್ತಕ್ಕಂಥ ನೀನು ಕೊಟ್ಟಿರೋದು ಶನಿವಾರ ತೋರಿಸ್ತಿದೆ, ಅಂತಂದ್ರೆ ಅರ್ಲಿ ಮಾರ್ನಿಂಗ್. ಕರೆಕ್ಟ್ ಇದೆ. ಉತ್ತರಾಭಾದ್ರ ನಕ್ಷತ್ರ ತಾಯಿ ನಿಂದು. ಹೌದು, ಉತ್ತರಾಭಾದ್ರ ನಕ್ಷತ್ರ. ಉತ್ತರಾಭಾದ್ರ ನಕ್ಷತ್ರ ಇರತಕ್ಕಂಥದ್ದು ಮೀನರಾಶಿ. ಓಕೆ. ರೇವತಿ ಅಲ್ಲ, ಸರಿನಾ? ಉತ್ತರಾಭಾದ್ರ ನಕ್ಷತ್ರ, ಮೀನರಾಶಿ. ಹುಟ್ಟಿರ್ತಕ್ಕಂಥ ಲಗ್ನ ಬಂದು ಕನ್ಯಾ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥದ್ದು. ನಿನ್ನ ಜನ್ಮಜಾತಕದಲ್ಲಿ ಏನಾಗಿದೆ ನೋಡಿ, 2ನೇ ಮನೆಯಲ್ಲಿ ಶನಿ ಉಚ್ಚ ಸ್ಥಾನದಲ್ಲಿ. ತುಂಬಾ ಚೆನ್ನಾಗಿ ಮಾತಾಡ್ತೀರಿ, ಅದೇ ನಿಮ್ಮ ಮಾತೇ ನಿಮ್ಗೆ ಶತ್ರುವಾಗ್ತಿದೆ. ಹೌದು ಗುರುಗಳೇ. ಎಲ್ಲರ ಹತ್ರ ನೇರವಾಗಿ ಮಾತಾಡ್ತೀರಿ, ತುಂಬಾ ವಾದನೂ ಮಾಡ್ತೀರಿ, ಕೋಪನೂ ಸ್ವಲ್ಪ ಜಾಸ್ತಿನೇ. ಆದ್ರೂ ಏನಾಗುತ್ತೆ ನಿನ್ಗೆ, ನೀನ್ ಎಲ್ಲರ ಹತ್ರ ಯಾವಾಗ್ಲೂ ನೀವೇ ಗೆಲ್ತಾ ಇರ್ತೀರಿ, ಎಲ್ಲರಿಗೂ ಅಡ್ವೈಸ್ ಮಾಡ್ತೀರಿ. ಬೇರೆಯವ್ರು ನಿಮ್ಮನ್ನ ನೋಡಿ ಹೊಟ್ಟೆ ಉರಿ ಪಟ್ಕೊಂತಾರೆ, ಏನ್ ಆ ಹುಡುಗಿ ಕೈಲಿ ನಾವು ಹೇಳ್ಸ್ಕೊಳ್ಳೋಂಥದ್ದು, ಏನ್ ಎಲ್ಲದಕ್ಕೂ ತಲೆ ಹಾಕ್ತಾರಲ್ಲ, ಏನ್ ಎಲ್ಲದಕ್ಕೂ ಮಾತಾಡ್ತಾರಲ್ಲ ಅಂತ ಆ ರೀತಿ ಕಣ್ಣಿಗೆ ಬೀಳ್ತೀರಾ. ಅದನ್ನ ಸ್ವಲ್ಪ ಬೇರೆಯವ್ರ ವಿಚಾರಕ್ಕೆ ನೀವು ತಲೆ ಹಾಕಕ್ಕೆ ಹೋಗ್ಬೇಡಿ. ಯಾರಾದ್ರೂ ಏನಾಡಿದ್ರು ಹೇಳಿದ್ರ ಸರಿ, ಹೌದಾ, ಸರಿ ಆಯ್ತು ಅಂತ ಸುಮ್ನೆ ಆಗ್ಬಿಡಿ. ವಾದ ಮಾಡಕ್ ಹೋಗ್ಬೇಡಿ ನಿಮ್ ಜೀವನದಲ್ಲಿ, ಸರಿನಾ? ಮತ್ತೆ ಸ್ನೇಹಿತರ ಮಾತನ್ನ ಕೇಳಿ ಸಾಲ ಮಾಡ್ಕೊಂಡು ತೊಂದರೆಗೆ ಸಿಕ್ಕಾಕೊಳ್ತೀರಾ ಅಂತಾನು ಜಾತಕದಲ್ಲಿದೆ. ಎಚ್ಚರಿಕೆ ಇರಿ. ಯಾವತ್ತೇ ಆಗ್ಲಿ ಯಾವುದೇ ಕಾರಣಕ್ಕೂ ನೀವು ಸ್ನೇಹಿತರಿಗೋಸ್ಕರ ಸಾಲ ಮಾಡಬಾರ್ದು, ಶ್ಯೂರಿಟಿ ಅನ್ನೋದು ಕೊಡಬಾರ್ದು.
ಓಕೆ ಗುರುಜಿ. ಇನ್ನು ಆರೋಗ್ಯ ವಿಚಾರದಲ್ಲಿ ನಿಮ್ಗೆ ಸ್ವಲ್ಪ ಗರ್ಭಕೋಶದ ತೊಂದರೆ ಬರ್ತಾ ಇದೆ, ಹಾ ಹಾರ್ಮೋನ್ಸ್ ರಿಲೇಟೆಡ್, ಅದ್ರ ಬಗ್ಗೆ ಸ್ವಲ್ಪ ಜಾಗ್ರತೆ ವಹಿಸಿ ತಾಯಿ. ಗುರುಗಳೇ, ನನಗೆ ತೆಕ್ಕೆ ಹತ್ರ ತುಂಬಾ ನೋವು ಬರುತ್ತೆ ಗುರುಗಳೇ. ತಿಂಗಳಿಗೆ ಇಲ್ಲಾಂದ್ರೆ ಒಂದ್ 2 ಸಲ 3 ಸಲ ಬರುತ್ತೆ ಗುರುಗಳೇ. ಹೌದಮ್ಮ, ನಿನ್ಗೆ ಏನಾಗ್ತಿದೆ ಅಂತಂದ್ರೆ ಹಾರ್ಮೋನ್ಸ್ ಇನ್ಬ್ಯಾಲೆನ್ಸ್ ಆಗಿದೆ, ಡೈಜೆಷನ್ ಪ್ರಾಬ್ಲಮ್ ಇದೆ, ಅದಕ್ಕೆ ಆ ರೀತಿ ಆಗ್ತಿರೋಂಥದ್ದು. ನೀನು ಬೆಳಗ್ಗೆನೆ ಎದ್ದು ಫಸ್ಟ್ ಒಂದು 200 ml 1/4 ಲೀಟರ್ ಆದ್ರೂ ಸರಿ ಬರೀ ಹೊಟ್ಟೆಯಲ್ಲಿ ನೀರು ಕುಡಿಬೇಕು. ಈ ರೀತಿ ಡೈಲಿ ಅಭ್ಯಾಸ ಮಾಡ್ಕೊಳ್ಳಿ. ಮತ್ತೆ ಒಂದು ತುಳಸಿ ದಳವನ್ನು ಡೈಲಿ ಬೆಳಗ್ಗೆನೆ ತಿಂತಾ ಇರಬೇಕು. ಇದರಿಂದ ಡೈಜೆಷನ್ ಪ್ರಾಬ್ಲಮು ಕ್ಲಿಯರ್ ಆಗುತ್ತೆ. ನೀನು ನೀರು ಕುಡಿಯೋದ್ರಿಂದ ಹೊಟ್ಟೆಯು ಶುದ್ಧಿ ಆಗುತ್ತೆ ಬೆಳಗ್ಗೆ. ಈ ರೀತಿ ಮಾಡ್ಕೋತಾಯಿ ಸಾಕು, ಬೇರೆ ಇನ್ನೇನು ಇಲ್ಲ. ಆದರೆ ಬೇರೆ ಅನಾರೋಗ್ಯ ಸಮಸ್ಯೆ ಜಾತಕದಲ್ಲಿ ತೋರಿಸಿ ಅದು ಬಿಟ್ಟರೆ ಬೇರೆ ಇನ್ಯಾವುದು ಬರೋಕ್ಕೆ ಸಾಧ್ಯ ಇಲ್ಲ. ನಿನಗೆ ಒಳ್ಳೇದಾಗುತ್ತೆ, ಚಿಂತೆ ಮಾಡಬೇಡಿ. ಸತತವಾಗಿ ಪ್ರತಿ ಶನಿವಾರ ಒಂದು ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಎಳ್ಳೆಣ್ಣೆ ದೀಪ ಹಚ್ಬಿಟ್ಟು ಬನ್ನಿ. ಎಳ್ಳು ಬತ್ತಿ ಹಚ್ತಾ ಇರ್ತಾರೆ, ಅಂಥದ್ದಾದರೂ ಹಚ್ಚು ಒಂದು 16 ವಾರ. ಖಂಡಿತ. ಈಗ ಬೇರೆ ಗೋಚಾರ ಫಲದಲ್ಲಿ ಮೀನ ರಾಶಿಗೆ ಅಷ್ಟಮದಲ್ಲಿ ಬೇರೆ ಶನಿ ಕೂತಿದ್ದಾನೆ, ರಾಹು ಕೂತಿದ್ದಾನೆ ಅಂತಂದ್ರೆ ಅನಾರೋಗ್ಯ ಬರುತ್ತೆ. ಆಪರೇಷನ್ಸು, ಕಿಡ್ನಿ, ಗಾಲ್ಬೆಟರ್ ಸ್ಟೋನ್ ಇಂಥದ್ದೇನಾದ್ರೂ ಆಗ್ಬೋದು. ಅದರಿಂದ ತುಂಬಾ ಎಚ್ಚರಿಕೆ ವಹಿಸುತ್ತಾರೆ. ಒಳ್ಳೇದಾಗ್ಲಿ. ನಮಸ್ತೆ.